ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ನಲ್ಲಿ ಆಗೋ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರ್ಲಿ, ಸವಾಲುಗಳೇ ಇರ್ಲಿ, ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು. ಅದರಲ್ಲೂ ತಿಳಿದವ್ರ ಜೊತೆ ಪದೇ ಪದೇ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು. ಆಗ ಸಮಸ್ಯೆಗಳಿಗೆ ಸಮಾಧಾನನೂ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ವೆಲ್ಕಮ್ ಟು ಮೈ ಶೋ, ಲೆಟ್ಸ್ ಟಾಕ್. ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಗೆಸ್ಟ್ ಆಗಿ ಬಂದಿರೋರು ನಮ್ಮ ಕೃಷ್ಣೇಗೌಡ್ರು. ಕೃಷ್ಣೇಗೌಡ್ರು ಅಂತ ಹೇಳಿದ್ರೆ ಹೋರಾಟ, ಕನ್ನಡ ಚಿತ್ರರಂಗದ ಹಲವು ವಿಚಾರಗಳ ಬಗ್ಗೆ ಧ್ವನಿ ಎತ್ತಿ ಲೀಗಲ್ ಆಗಿ ಬ್ಯಾಟಲ್ ಮಾಡಿ ಗೆದ್ದುಕೊಂಡು ಬಂದಿದ್ದಾರೆ. ಹಾಗೇನೆ ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಉತ್ತಮ ನಟರು ಕೂಡ. ಇವರ ನಾನು ಕುಸುಮ ಇರ್ಬೋದು, ಪಿಂಕಿಯಲ್ಲಿ ಇರಬಹುದು, ಮತ್ತೆ ಈಗ ಲಚ್ಚಿ ದೇಶಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹೋಗಿ ಪ್ರಶಸ್ತಿಯನ್ನ ಪಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಅಷ್ಟೇ ಅಲ್ಲ, ನಮಗೆ ಕೃಷ್ಣೇಗೌಡ್ರು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಲೀಗಲ್ ನೋಟಿಸ್ ಇರಬೇಕು, ಇಲ್ಲ ಪ್ರಶಸ್ತಿಯನ್ನ ಹಿಡ್ಕೊಂಡಿರ್ಬೇಕು. ಸೊ ಇವರ ಲೀಗಲ್ ಬ್ಯಾಟಲ್ ಬಗ್ಗೆನೂ ಮಾತಾಡೋಣ, ಪ್ರಶಸ್ತಿಗಳ ಬಗ್ಗೆನೂ ಮಾತಾಡೋಣ. ಅದರ ಜೊತೆಗೆ ಇವತ್ತಿನ ಕನ್ನಡ ಚಿತ್ರರಂಗದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತಾಡೋಣ. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಮೈ ಶೋ, ಲೆಟ್ಸ್ ಟಾಕ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ನಿಮ್ಮ ಲಚ್ಚಿ ಸಿನಿಮಾ ದೇಶಾದ್ಯಂತ ಸುತ್ತಾಡ್ತಾ ಇದೆ, ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಗೆದ್ಕೊಂಡಿದೆ. ಸೊ ಈಗ ಏನ್ ಮಾಡ್ತಿದೆ, ಎಲ್ಲಿದೆ, ಯಾವ ಟ್ರಾವೆಲಿಂಗ್ ಅಲ್ಲಿ ಇದೆ, ಎಷ್ಟು ಅವಾರ್ಡ್ ತಗೊಂಡ್ ಬರ್ತಾ ಇದ್ದೀರಾ? ಅದು ಅವಾರ್ಡು ಅಂತಕ್ಕಂಥದ್ದು ಆ ಸಿನಿಮಾಗಳ ಪ್ರಕ್ರಿಯೆನೇ ಹಾಗೆ. ಕರ್ನಾಟಕದಲ್ಲಿ ಇದುವರೆಗೂ ಯಾವ ಸಿನಿಮಾಕ್ಕೂ ಪ್ರಶಸ್ತಿ ಬಂದಿರಲಿಲ್ಲ. ಅಲ್ಲಿ ಸುದೀರ್ಘ 30 ವರ್ಷಗಳ ಇತಿಹಾಸ ಅಂತ ಹೇಳ್ಬೋದು. ಪ್ರಥಮ ಬಾರಿ ಕನ್ನಡ ಸಿನಿಮಾಕ್ಕೆ ಒಂದು ಉತ್ತಮ ಪ್ರಶಸ್ತಿ ಬಂದಿರತಕ್ಕಂಥದ್ದು ಮೊದಲ ಆಯ್ಕೆ. ಕಳೆದ ವಾರ ಮುಂಬೈ 3rd ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಇತ್ತು. ಈಗ ಮುಂದಿನ 13ನೇ ತಾರೀಕಿಂದ ಪೂನಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೆ. ಈ ಒಂದು 3 months ಬ್ಯಾಕ್ ರಿವೈಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ನೈಜೀರಿಯಾದಲ್ಲಿ ಅತ್ಯುತ್ತಮ ನಿರ್ಮಾಪಕ ಪ್ರಶಸ್ತಿ ಬಂತು ಆ ಸಿನಿಮಾಕ್ಕೆ. ಅಲ್ಲಿ 3 ವಿಭಾಗದಲ್ಲಿ ಆಯ್ಕೆ ಆಯ್ತು. ಬೆಸ್ಟ್ ಡಿಒಪಿ, ಬೆಸ್ಟ್ ಫಿಲ್ಮ್ ಮತ್ತೆ ಬೆಸ್ಟ್ ಪ್ರೊಡ್ಯೂಸರ್ ಅಂತ. ಅದರಲ್ಲಿ ಬೆಸ್ಟ್ ಪ್ರೊಡ್ಯೂಸರ್ ಪ್ರಶಸ್ತಿ ಸಿಕ್ಕಿತು. ಹಂಗಾಗಿ ಲಚ್ಚಿಯ ಓಟ ಮುಂದುವರೆದಿದೆ. ಇದು ನೋಡೋಣ ಎಲ್ಲೆಲ್ಲಿ ಏನೇನು. ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ನಮ್ದು ಸೆಕೆಂಡ್ ಚೇಂಬರ್, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ನೀವು ಸಪರೇಟ್ ಮಾಡಿದೀರಾ. ತುಂಬಾ ಜನರಿಗೆ ಇದರಿಂದ ಅನುಕೂಲ ಅಂತೂ ಆಗಿದೆ. ಬಿಕಾಸ್ ಮೇನ್ ಚೇಂಬರ್ಗೆ ಹೋಗಿ ಒಂದು ಸಿನಿಮಾ ಮಾಡ್ಬೇಕು, ಒಂದು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡ್ಬೇಕು, ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅಲ್ಲಿನ ಒಂದು ಎಕ್ಸ್ಪೆನ್ಸ್ ಬೇರೆ ರೀತಿ. ಇಲ್ಲಿ ಬಂದಾಗ ಒಂದು ಕೈಗೆಟಕುವ ದರದಲ್ಲಿ ನಾವಿಲ್ಲಿ ಮಾಡ್ಕೊಳ್ಬಹುದು. ಇದನ್ನ ಮಾಡ್ಬೇಕು ಅನ್ನೋ ಉದ್ದೇಶ ನಿಮಗೆ ಯಾಕೆ ಬಂತು ಸರ್? ನಾನು ಒಂದು ಸಂಸ್ಥೆ ಏನಿದೆ, ಇದಕ್ಕಿಂತ ಮುಂಚೆ ಇದ್ದಂತ ಚಿತ್ರರಂಗದಲ್ಲಿ ಇದ್ದದ್ದೇ ಒಂದು ಸಂಸ್ಥೆ ಆಗಿತ್ತು. ಆ ಸಂಸ್ಥೆಯಲ್ಲೂ ಕೂಡ ನಾನು ಎಲ್ಲ ಭಾಗದಲ್ಲೂ ಭಾಗವಹಿಸ್ತಿದ್ದೆ. ಅಲ್ಲಿ ನಾನು ಸದಸ್ಯ ಆಗಿದ್ದೆ. ನಿರ್ಮಾಪಕರ ಪರವಾಗಿ ಕೆಲಸ ಮಾಡ್ರಪ್ಪ ಅಂತಕ್ಕಂಥದ್ದನ್ನ ನಾನು ಪ್ರತಿ ಹಂತದಲ್ಲೂ ನನ್ನ ಧ್ವನಿಯಾಗಿತ್ತು. ಆಮೇಲೆ ಸದಸ್ಯರುಗಳ ಹಣವನ್ನು ಲೋಪ್ ಮಾಡಬೇಡಿ, ಅದಕ್ಕೆ ಸರಿಯಾದ ಲೆಕ್ಕ ಇಡಬೇಕು. ಆಮೇಲೆ ಆ ಥರದ್ದು ಏನಾರು ಅನ್ಯಾಯ ಇದ್ದಾಗ ನಾನು ಧ್ವನಿ ಎತ್ತುತ್ತಿದ್ದೆ. ಹೀಗೆ ಮುಂದುವರೆದೇನಾಯ್ತು, ಒಂದ್ ದಿವಸ ಈ ಡಬ್ಬಿಂಗ್ ಸಿನಿಮಾಗಳು ತರಬೇಕು ಬೇಕು ಬೇಡವಾ ಅನ್ನೋದು ಒಂದು ಮುನ್ನೆಲೆಗೆ ಬಂದ ವಿಚಾರ. ಆ ಮುನ್ನೆಲೆಗೆ ಬಂದ ವಿಚಾರದಲ್ಲಿ ನಾನು ಮುಂಚೂಣಿಯಲ್ಲಿದ್ದೆ. ಎಸ್, ಡಬ್ಬಿಂಗ್ ಬೇಕು, ಅದು ಕನ್ನಡದ ಉಳಿವಿಗಾಗಿ ಬೇಕು, ಇದರಿಂದ ಕನ್ನಡ ಬೆಳೆಯುತ್ತೆ ಅಂತಕ್ಕಂಥದ್ದನ್ನ ಅನೇಕ ರೀತಿಯ ಅವರಿಗೆ ವಿವಿಧ ರೀತಿಯಲ್ಲಿ ನಾನು ವಿಶ್ಲೇಷಣೆ ಕೂಡ ಕೊಟ್ಟೆ. ಯಾಕೆ ಉಳಿಯುತ್ತೆ ಅಂತ. ಯಾವಾಗ ಒಂದು ಭಾಷೆ ನಮಗೆ ಕಿವಿ ಮೇಲೆ ಬೀಳುತ್ತೆ, ಒಂದು ಕಣ್ಣಿಗೆ ಬೀಳುತ್ತೆ, ಆಗ ಆ ಭಾಷೆನ ಕಲಿಯಕ್ಕೆ ಆರಂಭಿಸ್ತೀವಿ. ಈಗ ಪ್ರಭಾಷಾ ಚಿತ್ರಗಳನ್ನೇ ನೋಡ್ತಾ ಇದ್ದಾಗ ಏನಾಗುತ್ತೆ, ಆ ಭಾಷೆಯನ್ನೇ ನಾವು ಕಲಿಯಕ್ಕೆ ಆರಂಭಿಸ್ತೀವಿ, ಅದ್ರ ಜೊತೆ ಮಾತಾಡೋದಕ್ಕೆ, ವ್ಯವಹರಿಸೋದಕ್ಕೆ ಆರಂಭಿಸ್ತೀವಿ. ಆದ್ರೆ ಇದೇ ಸಿನಿಮಾ ಅಥವಾ ಒಂದು ತಮಿಳಿನ ಸಿನಿಮಾ ಕನ್ನಡದಲ್ಲಿ ಬಂದ್ರೆ, ಒಂದು ಅಮಿತಾಬ್ ಬಚ್ಚನ್ ಸಿನಿಮಾ ಕನ್ನಡದಲ್ಲಿ ಬಂದ್ರೆ, ಅಮೀರ್ ಖಾನ್ ಸಿನಿಮಾ ಕನ್ನಡದಲ್ಲಿ ಬಂದಾಗ ಏನಾಗುತ್ತೆ,
ಯಾರೋ ಹಿಂದಿ ಗೊತ್ತಿರ್ತಕ್ಕಂಥವನು ಹೋಗಿ ಅವನ ಬೇಕಾದ ನಟನ ಸಿನಿಮಾವನ್ನ ಕನ್ನಡದಲ್ಲಿ ನೋಡಿದಾಗ ಅವನಿಗೆ ಕಿವಿಗೆ ಕಣ್ಣಿಗೆ ಕನ್ನಡ ಬೀಳುತ್ತೆ. ಅವನು ಕನ್ನಡನ ಕಲೀಲಿಕ್ಕೆ ಆರಂಭ ಮಾಡ್ತಾನೆ. ಇಲ್ಲ ಕನ್ನಡದವನು ಹೋಗಿ ಆ ಭಾಷೆ ನೋಡಿ ಆ ಭಾಷೆನ ಕಲೀಲಿಕ್ಕೆ ಆರಂಭ ಮಾಡ್ತಾನೆ. ನಾವೇ ಆ ಭಾಷೆಗೆ ಕನ್ನಡಿಗರನ್ನ ವಲಸೆ ಕಳಿಸ್ದಂಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಕೂಗಾಗಿತ್ತು, ಹೋರಾಟ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಏನ್ ಮಾಡಿದ್ರು, ಏಕಾಏಕಿ ಅಲ್ಲಿದ್ದಂತ ಅಧ್ಯಕ್ಷ, ಅವತ್ತಿನ ಕಾಲದಲ್ಲಿ ಇದ್ದಂತ ಒಬ್ಬ ಅಧ್ಯಕ್ಷ, ಪಾಪ ಅವ್ರಿಗೆ ಅದು ಯಾವ ತರ ಅರ್ಥೈಸ್ಕೊಂಡ್ರು ಅಥವಾ ಯಾವ ರೀತಿ ಅರ್ಥ ಆಯ್ತು ನನಗೆ ಗೊತ್ತಾಗಿಲ್ಲ, ಏಕಾಏಕಿ ನನ್ನ ವಾಣಿಜ್ಯ ಮಂಡಳಿಯಿಂದ ಸಸ್ಪೆಂಡ್ ಮಾಡಿ ಆಚೆ ಹಾಕಿದ್ರು. ಸೊ ನನಗೊಂಚೂರು ಕಾನೂನಿನ ತಿಳಿವು ಇದ್ದಿದ್ರಿಂದ ಅಥವಾ ಅದು ಅರಿವಿದ್ರದ್ರಿಂದ ಅಥವಾ ನನಗೆ ರಂಗಭೂಮಿಯಿಂದ ನಾನು ಎಲ್ಲವನ್ನೂ ಕಲ್ತು ಬಂದವನಾಗಿರೋದ್ರಿಂದ ನನಗೆ ಇದ್ಯಾವುದು ಹೊಸದಾಗಿರ್ಲಿಲ್ಲ. ಇವ್ರು ಆಚೆ ಹಾಕಿದ್ದ ನನಗೆ ಘಾಸಿ ತರ ಅಂತ ವಿಚಾರ ಆಗಿರ್ಲಿಲ್ಲ. ಬಹುಶಃ ಅದು ಬೇರೆ ಯಾವ್ದಾದ್ರು ಸದಸ್ಯರಿಗಾಗಿ ಮಾಡಿದಾಗ ಘಾಸಿ ಆಗ್ತಿತ್ತೇನೋ, ಬಹುಶಃ ನನ್ನಂತವ್ರಿಗೆ ಅದೆಲ್ಲ ಘಾಸಿ ತರ ಆಗೋದು. ಆಯ್ತು ಬಿಡಪ್ಪ, ನಾನು ಸಮಾನಾಂತರವಾಗಿ ಇನ್ನೊಂದು ಸಮಸ್ಯೆ ಹುಟ್ಟಾಕ ಸಾಧ್ಯ ಆಗುತ್ತೆ ಅಂತೇಳಿ ಇನ್ನೊಂದು ಸಮಸ್ಯೆ ಹುಟ್ಟಾಕ್ರೆ ನಾನೇ ಅದನ್ನ ಹೇಳಲೇಬೇಕಾಗಿಲ್ಲ. ಜನಸಾಮಾನ್ಯರ ಸಮಸ್ಯೆ ಆಗಿದೆ ಈಗ ನಂದು. ಜನಸಾಮಾನ್ಯರ ಕೈಗೆ ಚಿತ್ರರಂಗ ಸಿಕ್ಕೋ ರೀತಿ ಆಗಿದೆ. ಈ ಸಮಸ್ಯೆಗೆ ಹೋದ್ರೆ ಕೆಲಸ ಮಾಡಕ್ ನಾನು ತುಂಬಾ ಕಂಫರ್ಟಬಲ್ ಝೋನ್ ಅಲ್ಲಿ ಇರ್ತೀನಿ. ನಾನು ಆ ಸಮಸ್ಯೆ ಎಲ್ಲಾ ಸವಲತ್ತುಗಳು ನಾನು ಅಂದ್ಕೊಂಡ ಟೈಮಿಗೆ ಸಿಕ್ಕುತ್ತೆ ಅಂತಕ್ಕಂಥ ಎಲ್ಲಾ ನಿರ್ಮಾಪಕರಿಗೂ ಕೂಡ ಇದು ಒಂದು ಸ್ನೇಹಿಯಾಗಿ ವಾಣಿಜ್ಯ ಮಂಡಳಿ ಬೆಳೆದು ನಿಂತಿದೆ. ಈಗ 3,000 ಜನ ಸದಸ್ಯರು ನನ್ನ ವಾಣಿಜ್ಯ ಮಂಡಳಿ ಇದ್ದಾರೆ ಅಂತಂದ್ರೆ ಕೇವಲ 7 ವರ್ಷಗಳಲ್ಲಿ 3,000 ಜನ ಸದಸ್ಯರನ್ನು ಹೊಂದುತ್ತೆ ಒಂದು ಸಂಸ್ಥೆ ಅಂತಂದ್ರೆ ಅದು ಚಿಕ್ಕ ವಿಚಾರ ಆಗಕ್ ಸಾಧ್ಯನೇ ಇಲ್ಲ. ಅದು ಇವರೆಲ್ಲರೂ ಹೋರಾಟದ ವಿರುದ್ಧ ನಿಂತಾದ್ಮೇಲೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಅಷ್ಟು ಜನ ಸದಸ್ಯರಾಗ್ತಾರೆ ಅಂತಂದ್ರೆ ಚಿಕ್ಕ ವಿಚಾರ ಅಲ್ಲ. ಅದು ಎಲ್ಲಾ ಸದಸ್ಯರು ನನ್ನ ಮೇಲೆ ಇಟ್ಟಂತಹ ಪ್ರೀತಿ ಅಂತ ನಾನು ಅವ್ರನ್ನ ಗೌರವದಿಂದ ಕಾಣ್ತೀನಿ. ಅಷ್ಟೇ ಗೌರವವಾಗಿ ಗೌರವಿಸ್ತೀನಿ. ಅವ್ರಿಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನ ನೀಡ್ತೀನಿ. ಅವ್ರ ಜೊತೆಗೆ ನಾನು ಇರ್ತೀನಿ. ವೆರಿ ನೈಸ್ ಸರ್, ಒಳ್ಳೆ ಥಾಟ್. ಬಟ್ ಒಂದು ಮಾತಿದೆ, ಈ ಚೇಂಬರ್ ನಲ್ಲಿ ಎಲೆಕ್ಷನ್ ನಡೆಯುತ್ತಾ, ಒಂದು ಸಪರೇಟ್ ಬಾಡಿ ಅಂತ ಇದೆಯಾ, ಅಥವಾ ಹೋಲ್ ಅಂಡ್ ಸೋಲ್ ಆಗಿ ಕೃಷ್ಣೇಗೌಡ್ರೆ ಇದನ್ನ ಆಳ್ತಾ ಇದ್ದಾರ ಅಂತ ಹೇಳಿ? ಅದು ಈ ಪ್ರಶ್ನೆ ಎತ್ತೋರು ಯಾರು ಅಂತಂದ್ರೆ ನಿರುದ್ಯೋಗ ನಿರ್ಮಾಪಕರು ಮತ್ತು ಬಾತ್ರೂಮ್ ಬರಹಗಾರರು ಅಂತ ಕರಿತೀನಿ, ಗಂಜಿ ಕೇಂದ್ರದ ಗಿರಾಕಿಗಳು ಅಂತ ಕರಿತೀನಿ. ಈ ಮಾತನ್ನ ನನ್ನ ಸಮಸ್ಯೆಯ ಸದಸ್ಯರಿಗೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಲ್ಲೆ. ಯಾರೋ ದಾರಿ ಬೀರಿ ಹೋಗೋರು, ಸಿನಿಮಾ ಮಾಡಕ್ ಯೋಗ್ಯತೆ ಇಲ್ದರು, ಬೆಳಗ್ಗೆ ತಿಂಡಿ ಯಾರು ಕೊಡಿಸ್ತಾನೆ, ಮಧ್ಯಾಹ್ನ ಊಟ ಯಾರು ಕೊಡಿಸ್ತಾನೆ, ಸಾಯಂಕಾಲ ಎಂಡೆ ಯಾರು ಕೊಡಿಸ್ತಾನೆ ಅಂತ ಕೂತ್ಕೊಂಡು ಮಾತಾಡೋ ಜನ ಇದನ್ನ ಮಾತಾಡ್ತಾರೆ. ಬಿಟ್ರೆ ನಮ್ಮ ಸಂಸ್ಥೆಯ ಸದಸ್ಯರು 3,000 ಜನ ಸದಸ್ಯರಿದ್ದಾರೆ. ಅವ್ರು ಒಬ್ಬ ಬಂದು ಈ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಾನೇ ಮಳೆ ಹೊಡ್ಕೊಂಡಿರ್ಬೇಕು ಅಂತ ನನ್ಗೇನು ಆಸೆ ಇಲ್ಲ. ನನಗೆ ಈಗಲೂ ಕೂಡ ಯಾರಾದ್ರೂ ಈ ಸಮಸ್ಯೆ ಕಟ್ಟಿ ಆದ್ಮೇಲೆ ಈಗ ಅದು ಗಟ್ಟಿಯಾಗಿ ನಿಂತಿದೆ. ಈಗಲೂ ನಮ್ಮ ಸದಸ್ಯರು ಯಾರು ಬಂದು ನಾನು ಅಧ್ಯಕ್ಷ ಆಗ್ತೀನಿ ಅಂದ್ರೆ ಬೆಳಿಗ್ಗೆ ಅವರಿಗೆ ಪಾದ ಪೂಜೆ ಮಾಡಿ ಸ್ವೀಟ್ ಕೊಟ್ಟು 1 kg ನಡೆಸ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ಅವರ ಬೆನ್ನಿಗೆ ನಾನು ನಿಂತ್ಕೋತೀನಿ. ಸುಮ್ಮನೆ ಬಿಟ್ಟು ಹೋಗಲ್ಲ, ಅವ್ರ ಬೆನ್ನಿಗೆ ನಾನು ನಿಂತ್ಕೋತೀನಿ. ಎಸ್, ಅದನ್ನ ಮಾಡೋದಕ್ಕೆ ನನ್ಗೆ ಯಾರಾದ್ರೂ ಸಮರ್ಥರು ಬಂದ್ರೆ ಖಂಡಿತ ನಾನು ಬಿಟ್ಕೊಡಕ್ ಸಿದ್ಧವಾಗಿದ್ದೀನಿ. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸರಿ ನಮ್ಮದು ಚುನಾವಣೆ ನಡೆಯುತ್ತೆ. ನಾನು ಆ ಚೇಂಬರ್ ಇದ್ದಾಗ್ಲೂ ಅವ್ರಿಗೆ ಹೇಳ್ತಿದ್ದೆ, 1 ವರ್ಷಕ್ಕೆ ಚುನಾವಣೆ ಬೇಡ, ಅಟ್ಲೀಸ್ಟ್ 3 ವರ್ಷಕ್ಕೆ ಇಡೀ. ಯಾಕೆ ಅಂತಾರೆ, 1 ವರ್ಷ ನೀವು ಕೂತ್ಕೊಂಡು 2 ಹಾಕ್ಸ್ಕೊಳ್ಳೋ ವರ್ಷಕ್ಕೆ 1 ವರ್ಷ ಆಗೋಗುತ್ತೆ. ಆಮೇಲೆ ಇನ್ನು 3 ವರ್ಷ ಚುನಾವಣೆಗೆ ಪ್ರಕ್ರಿಯೆಗಳಿಗೆ ಸಮಯ ಬೇಕಾಗುತ್ತೆ. 3 ವರ್ಷ ಹಿಡಿತಲ್ಲ, ಅಲ್ಲಿ ತಗೋ ನಾನು ಮಾತಾಡ್ತಿದ್ದೆ. ಇವೆಲ್ಲ ತಾಂತ್ರಿಕವಾದ ದೋಷಗಳು ನನಗೆ ಗೊತ್ತಿದ್ದ ಕಾರಣಕ್ಕೆ ನಾನೇನ್ ಮಾಡಿದೆ, 5 ವರ್ಷಕ್ಕೊಂದ್ಸರಿ ಚುನಾವಣೆ ಇಟ್ಟಿದ್ವಿ. ಈಗಿನ ಇನ್ನು 1.5 ವರ್ಷ ಇದೆ ನಮ್ದು ಮತ್ತೆ ಚುನಾವಣೆ ಆಗೋದಕ್ಕೆ. ಆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಕಾನೂನಿ ರೀತಿಯೇ ನಡೆಯುತ್ತೆ. ಮತ್ತೆ ಮರು ಆಯ್ಕೆ ನಾನೇ ಆದ್ರೂ ಕೂಡ ಆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಕಾನೂನು ರೀತಿಯಲ್ಲೇ ನಡೆಯುತ್ತೆ. ಚುನಾವಣೆಗೆ ಘೋಷಣೆ ಆಗುತ್ತೆ, ನಾಮಿನೇಷನ್ ಫೈಲ್ ಆಗುತ್ತೆ, ಅದಕ್ಕೊಬ್ಬ ಚುನಾವಣಾಧಿಕಾರಿ ಇರ್ತಾನೆ, ನೇಮಿಸಿರ್ತೀವಿ, ಅವರು ಚುನಾವಣೆ ನಡೆಸ್ತಾರೆ. ಇವೆಲ್ಲವೂ ಪ್ರಕ್ರಿಯೆಗಳ ಕಾನೂನು ರೀತಿ ನಡೆಯುತ್ತೆ. ಇದು ನಮ್ಮ ಸದಸ್ಯರಿಗೆ ಗೊತ್ತಿದೆ. ಯಾರು ನಮ್ಮ ಸದಸ್ಯರಲ್ಲ, ಯಾರು ಸಿನಿಮಾದಲ್ಲಿ ಸಕ್ರಿಯರಾಗಿಲ್ಲ, ಆಮೇಲೆ ಆಗ್ಲೇ ಹೇಳಿದಾಗ ನಿರುದ್ಯೋಗಿಗಳಾಗಿದ್ದಾರೆ, ಅವರು ಗಾಸಿಪ್ ಅಲ್ಲ, ಅದು ಬಾಯಿ ಚಪಲ, ಅದು ಅಸಹನೆ. ಅವ್ರು ಏನು ಮಾಡಕ್ ಆಗ್ತಿಲ್ಲ, ನಾವೀಗ ಆಲ್ರೆಡಿ ನಿಷ್ಕ್ರಿಯರಾಗ್ಬಿಟ್ಟಿದೀವಿ, ನಮಗೆ ಬದುಕು ಮುಗಿದು ಹೋಗಿದೆ ಅನ್ನೋರು ಯಾರಿದ್ದಾರೆ ಚಿತ್ರರಂಗದಲ್ಲಿ, ಅಂತವ್ರುಗಳು ಇಂಥ ಮಾತುಗಳನ್ನ ಹಾಕ್ತಿರ್ತಾರೆ. ಮತ್ತೆ ಅಂತವ್ರಿಗೆ ನಾನೇನು ಬೆಲೆನೂ ಕೊಡಲ್ಲ, ಅಂತ ಅವ್ರು ಕೇಳೋದ್ ನಾ ಕಿವಿಗೂ ಹಾಕೊಳ್ಳಲ್ಲ. ಯಾಕೆಂದ್ರೆ ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಈಗ ನಾನು ಸಂಸ್ಥೆ ಕಟ್ಕೊಂಡಾದ್ಮೇಲೆ ನನಗೆ ಗೊತ್ತಿದೆ ನನ್ನ ಖಾಸಗಿ ಬದುಕು ಹಾಳಾಗಿ ಹೋಗ್ತಿದೆ. ನಾನು ಹೆಂಡತಿ ಬೈತಿರ್ತಾಳೆ, ಯಾವಾಗ ನೋಡಿದ್ರು ಬರೀ ಮಾತಾಡ್ತಿರ್ತೀಯ, ಅಲ್ಲಿ ಹೋಗ್ತಿರ್ತೀಯ, ಇಲ್ಲಿ ಹೋಗ್ತಿರ್ತೀಯ, ನಮಗೆ ಸಮಯನೇ ಕೊಡ್ತಿಲ್ಲ ಅಂತ. ಅದ್ ನನಗೆ ಗೊತ್ತು. ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಡಕ್ ಆಗ್ತಿಲ್ಲ. ನಿರಂತರವಾಗಿ ಯಾವ್ದೋ ಹೋರಾಟಗಳು, ಆಮೇಲೆ ಇಲ್ಲಿ ಯಾವ್ದೋ ಸಿನಿಮಾ, ಅದ್ರ ಜೊತೆ ನಾನ್ ಸಿನಿಮಾಗಳು ಮಾಡ್ತಿರ್ತೀನಿ. ಆ ಸಿನಿಮಾಗಳು ಕೆಲವು ಫೆಸ್ಟಿವಲ್ಗಳು ಭಾಗವಹಿಸ್ಬೇಕಾಗುತ್ತೆ, ಇಲ್ಲಿ ಸದಸ್ಯರುಗಳ ಸಮಸ್ಯೆಗಳಿಗೆ ನಾನು ಭಾಗಿಯಾಗಬೇಕಾಗುತ್ತೆ, ಕಚೇರಿಯಲ್ಲಿ ನಾನು ಇರ್ಲೇಬೇಕಾಗುತ್ತೆ.
ಇವೆಲ್ಲವೂ ನನಗೆ ಗೊತ್ತಿದೆ. ಎಷ್ಟು ಕಷ್ಟ ಬೀಳ್ತಿದ್ದೀನಿ ನಾನು ಒಂದು ಸಮಸ್ಯೆ ನಡೆಸಕ್ಕೆ ನನಗೆ ಗೊತ್ತದು. ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರ್ದೋ ದುಡ್ಡ ಕಾಫಿ ಕುಡಿಯೋದು ಏನ್ ಗೊತ್ತಿರುತ್ತೆ. ಆಮೇಲೆ ಅದನ್ನೇನೋ ಕೂತ್ಕೊಂಡ್ಬಿಟ್ಟು ಅದು ಹಾಲಲ್ಲಿ ಕುಡಿಯೋಕ್ಕೂ ಅವ್ರಿಗೆ ಅಷ್ಟೊಂದು ಗಟ್ಟಿತನದ ಶಕ್ತಿ ಇಲ್ಲ. ಎಲ್ಲ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಟೈಪ್ ಮಾಡೋದ ಸುದ್ದಿಗಳನ್ನ, ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಬಾಗ್ಲ ಹಾಕೊಂಡು ಸುದ್ದಿಗಳನ್ನ ಟೈಪ್ ಮಾಡೋಂತ ಜನ ಮಾತಾಡಂಥದ್ದು. ಅಂತವ್ರಿಗೆಲ್ಲ ನಾವು ಬೆಲೆನೂ ಕೊಡಲ್ಲ. ಅವ್ರನ್ನ ನಾನು ಚಪ್ಪಲಿ ಬಿಡೋ ಜಾಗದಾಗೂ ನಿಲ್ಸಲ್ಲ. ಕನ್ಸಿಡರೇ ಮಾಡಕ್ಕಾಗಲ್ಲ. ಅಲ್ಲ, ನಾನು ಚಪ್ಪಲಿ ಬಿಡೋ ಜಾಗದಾಗೂ ನಿಲ್ಸಲ್ಲ ಅವ್ರನ್ನ. ಇಲ್ಲಲ್ಲ, ಅಂತವ್ರನ್ನ ನಾನು ಚಪ್ಪಲಿ ಬಿಡೋದ್ರ ಜಾಗದಾಗೂ ನಿಲ್ಸಲ್ಲ. ಅಂತವ್ರ ಮಾತಿ ನಾನು ಯಾಕೆ ಬೆಲೆ ಕೊಡ್ಲಿ? ಕರೆಕ್ಟ್ ಸರ್. ಒಳ್ಳೆ ಮಾತು ಹೇಳಿದ್ರೆ. ಆಕ್ಚುಲಿ ಉದ್ದೇಶ ಏನಿತ್ತು, ಒಳ್ಳೆ ಸಿನಿಮಾ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಮೆಂಬರ್ ಆಗಿ ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ. ಅಫ್ಕೋರ್ಸ್ ಸರ್ ಅನ್ನ ಇಷ್ಟಪಟ್ಟು ಎಲ್ಲರೂ ಸರ್ ಅನ್ನೇ ಮರು ಆಯ್ಕೆಯನ್ನು ಮಾಡ್ತಾರೆ. ಆ ತಕ್ಷಣನೇ ಸಿಕ್ಕಿದ್ದೆ ಚಾನ್ಸ್ ಅಂತ ಗಾಸಿಪ್ ಮಾಡೋರಿಗೆ ಸರ್ ಚೆನ್ನಾಗಿ ಹೇಳಿದ್ರು. ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀವಿ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಸಿನಿಮಾ ರಂಗಕ್ಕೆ ಏನ್ ಬೇಕು, ಎಲ್ಲಿ ಧ್ವನಿ ಎತ್ತಬೇಕು, ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಸಪೋರ್ಟ್ ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು, ಆ ಉದ್ದೇಶ ಇಟ್ಕೊಂಡು ಮುಂದೆ ಹೋಗ್ತಿದ್ದೀನಿ ಅಂತ ಸರ್ ತುಂಬಾ ಮುಂದುವರೆದ ಭಾಗ ಏನು ಅಂತಂದ್ರೆ, ನಾನು ಮಾತಾಡೋದ್ ಬಿಟ್ಬಿಟ್ಟಿದ್ವಿ. ಇತ್ತೀಚೆಗೆ ಮುಂಚೆ ಕೇಳಿದವ್ರಿಗೆಲ್ಲ ಉತ್ತರ ಕೊಡ್ತಿದ್ದೀವಿ, ಮಾತಾಡೋದ್ ಬಿಟ್ಟಿದ್ದೀನಿ. ನನ್ನ ಕೆಲ್ಸಗಳು ಮಾತಾಡ್ತಿದ್ದಾರೆ. ಅವಾಗ ಅವ್ರು ಜನ ಮಾತಾಡ್ತಾರೆ. ನಾವೇ ಮಾತಾಡೋದ್ ಮಾತುಗಳಾಗಬಾರ್ದು, ನಮ್ ಕೆಲಸ ಮಾತಾಡ್ಬೇಕು. ಅದಕ್ಕೆ ಮಾತಾಡ್ತಿದೆ ಎಲ್ಲಾ ಕಡೆ. ಅದು ಅವ್ರ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ಬೇಸಿಕ್ ಎಲ್ಲಾ ಕಡೆ ಅವನೇ ಹೆಸರಿರುತ್ತೆ, ಎಲ್ಲಾ ಕಡೆ ಅವನೇ ಮಾತಾಡ್ತಿರ್ತಾನೆ, ಎಲ್ಲಾ ಕಡೆ ಹೋರಾಟ ಮಾಡ್ತಾರೆ. ಆಮೇಲೆ ಯಾವುದೇ ನಿರ್ಮಾಪಕ ಸಮಸ್ಯೆ ಆದ್ರೆ ಅಲ್ಲೋಗಿ ನಾನು ನಿಂತ್ಕೋತಾನ ಅವನು. ಈಗ ಅನೇಕ ಪ್ರಕರಣಗಳನ್ನು ಕೂಡ, ಈಗ ಅಷ್ಟು ವರ್ಷ ಬಹುಶಃ ಇನ್ನೊಂದು ಪ್ರಕರಣ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಹತ್ರ ನಮ್ದೊಂದು ಆಯೋಗ ಇದೆ, ಒಂದು ಎಲ್ಲ ರಾಷ್ಟ್ರೀಯ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದಂತ ಒಂದು ಟೀಮ್ ನಮ್ ಕಡೆ ಇದೆ. ಗಿರೀಶ್ ಕಾಸರವಳ್ಳಿ ಇರ್ಬೋದು, ಬರ್ಗೂರ್ ರಾಮಚಂದ್ರಪ್ಪ ಇರ್ಬೋದು, ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು, ಪಿ ಶೇಷಾದ್ರಿ ಇರ್ಬೋದು, ನಂಜುಂಡೇಗೌಡರು, ಲಿಂಗೇ ಅವರು, ನಾಗ್ತೇಳಿ ಚಂದ್ರಶೇಖರ್ ಅವರು, ನಾಗಾಭರಣ ಅವರು, ಈ ತರದ ಒಂದು ಗಟ್ಟಿ ಮನಸ್ಥಿತಿ ಇರ್ತಕ್ಕಂಥ, ತಾಂತ್ರಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥವ್ರು, ಈಗಲೂ ಸಕ್ರಿಯವಾಗಿ ಸಿನಿಮಾ ನಿರ್ಮಾಣ ಮಾಡ್ತಕ್ಕಂಥವ್ರು ನಮ್ಮ ಟೀಮ್ ಒಂದಿದೆ. ನಾವು ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಕೊಟ್ಟು, ಈಗ ಸಹಾಯಧನಕ್ಕೆ ಒಂದು ಕಮಿಟಿ ಮಾಡಿ, ಸಹಾಯಧನ ಬರದಲ್ಲೇ, ಪ್ರಶಸ್ತಿ ಕೊಡದಲ್ಲೇ ಅನೇಕ ನಿರ್ಮಾಪಕರು ತೊಂದರೆ ಸಿಕ್ಕಾಕೋತಾರೆ ಅಂತ ಮನವಿ ಮಾಡಿ ನಾವೆಲ್ಲ ಕಮಿಟಿ ಮಾಡ್ಸಿದ್ವಿ. ಅದಕ್ಕಿಂತ ಮುಂಚೆಯಾಗಿ ಇನ್ಯಾರೋ ಒಂದ್ 2-3 ಜನ ನನಗೆ ಸಹಾಯಧನ ಬಂದಿಲ್ಲ, ನನಗೆ ಅವಾರ್ಡ್ ಸಿಕ್ಕಿಲ್ಲ ಅಂತ ಕೇಸ್ ಹಾಕೊಂಡಾಗ, ಅದಕ್ಕೆ ನನ್ನ ಸಂಸ್ಥೆಯಿಂದ ವಾಲಂಟರಿ ಆಗಿ ನಾನು ಇಂಪ್ಲೀಡ್ ಅಪ್ಲಿಕೇಶನ್ ಹಾಕೊಂಡು ಅದನ್ನ ಆರ್ಗ್ಯುಮೆಂಟ್ ಮಾಡಿ ಕೇಸನ್ನ ಕ್ವಾಶ್ ಮಾಡಿಸಿದ್ವಿ. ಆ ಕೆಲಸ ಯಾರೂ ಮಾಡ್ಲಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಈಗ ನಿರ್ಮಾಪಕ ಸಹಾಯಧನ ಕೊಡ್ತಿಲ್ಲ ಅಂತಂದ್ರೆ ಯಾಕೆ ಕೊಡ್ತಿಲ್ಲ, ಕೋರ್ಟ್ ಅಲ್ಲಿ ಕೇಸ್ ಇದ್ಮೇಲೆ ಯಾಕೆ ಕಾರಣಕ್ಕಿದೆ, ಅಲ್ಲಿ ತಾಂತ್ರಿಕವಾದ ದೋಷ ಏನಿದೆ, ಇದನ್ನ ಅರ್ಥೈಸ್ಕೊಳಕ್ ಅವ್ರಿಗೆ ಸಾಧ್ಯನೇ ಆಗಲ್ಲ. ಅಲ್ಲಿ ಒಳ ರಾಜಕೀಯ ಅಲ್ಲ, ಮೆದುಳುಗಂಡೆ ಇಲ್ಲ, ಮೆದುಳೇ ಇಲ್ಲ. ಮೆದುಳುಗಂಡೆಯಿಂದ ಬರುತ್ತೆ, ಮೆದುಳು ಇದ್ದವರಿಗೆ ಮೆದುಳುಗಂಡೆ ಬರುತ್ತೆ. ಆ ಮೆದುಳೇ ಇಲ್ದವ್ರ ಹತ್ರ ನೀನ್ ಆತ್ಮವಿಮರ್ಶನೆ ಮಾಡ್ಕೊಂಡ್ರೆ, ಆತ್ಮನೆಗಳು ಇಲ್ದವ್ರ ಹತ್ರ ಆತ್ಮವಿಮರ್ಶೆ ಮಾಡ್ಕೊಂಡು ಎಲ್ಲಿಂದ ಮಾಡಕ್ಕಾಗುತ್ತೆ? ಅದಕ್ಕೆ ಅನುಭವ ಬೇಕಾಗತ್ತೆ, ವಿದ್ಯಾಭ್ಯಾಸ ಬೇಕಾಗತ್ತೆ, ಕಾನೂನು ತಿಳುವಳಿಕೆ ಬೇಕಾಗುತ್ತೆ. ಆಮೇಲೆ ಸಿನಿಮಾ ಪಾಲಿಸಿ ಏನ್ ಹೇಳುತ್ತೆ, ಯಾವ ಕಾರಣಕ್ಕೆ ಹೇಳುತ್ತೆ, ಹೆಂಗ್ ಹೇಳುತ್ತೆ, ಇಲ್ಲಿ ತಾಂತ್ರಿಕ ದೋಷ ಹೆಂಗ್ ನಾವ್ ಅದನ್ನ ರೆಕ್ಟಿಫೈ ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಗೊತ್ತಿರ್ಬೇಕು. ಅದ್ರ ಗೊತ್ತಿರ್ಬೇಕಾದ್ರೆ ಇಷ್ಟೆಲ್ಲವೂ ತಿಳುವಳಿಕೆ ಅವ್ರಿಗಿರ್ಬೇಕು. ಆಮೇಲೆ ಅವರು ಸಕ್ರಿಯವಾಗಿ ನಿರ್ಮಾಪಕರಾಗಿರ್ಬೇಕು. ಅವ್ರು ಯಾರೋ 20 ವರ್ಷದ ನಮ್ಮ ಅಪ್ಪ ವಯಸ್ಸಿಗೆ ಬಂದು ಸಿನಿಮಾ ಮಾಡ್ಬಿಟ್ಟು ನಾ ಸಿನಿಮಾ ನಿರ್ಮಾಪಕ ಅಂತ ಈಗಲೂ ಜಂಡ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಅವ್ರು ಈಗ ಇವತ್ತಿನ ಕಾಲಘಟ್ಟ ಸಿನಿಮಾ ಮಾಡಿ ಇವತ್ತಿನ ಬಾಧೆಗಳು ಗೊತ್ತಾದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಸಮಸ್ಯೆಗಳಿಗೆ ಗೊತ್ತಾಗುತ್ತೆ. ಕರೆಕ್ಟ್. ಹೆಂಗ್ ಗೊತ್ತಾಗುತ್ತೆ? ಬರೀ ಗಾಸಿಪ್ ಮಾಡ್ಕೊಂಡು ಇದು ಯಾವುದೇ ಸಮಸ್ಯೆ ಎತ್ಕೊಂಡು ಹೋದ್ರು ಅದು ಇವಾಗ ಸದ್ಯಕ್ಕೆ ಸಾರ್ಟ್ ಔಟ್ ಆಗಲ್ಲ ಅನ್ನೋ ಒಂದು ಉತ್ತರಗಳನ್ನೇ ಕೊಡ್ತಾರೆ ಹೊರತು. ನಾನು ಕೃಷ್ಣೇಗೌಡ ಸರ್ ಅನ್ನ ನೋಡಿದಾಗ ಎಷ್ಟೊಂದ್ ಸತಿ ಇಲ್ಲಿಗೆ ಬರ್ತೀವಿ, ವಿಸಿಟ್ ಮಾಡ್ತೀವಿ. ಕೆಲವೊಮ್ಮೆ ಟೈಟಲ್ ರಿಜಿಸ್ಟ್ರೇಷನ್, ಬ್ಯಾನರ್ ರಿಜಿಸ್ಟ್ರೇಷನ್ ಬಂದ್ಬೇಕಾದ್ರೆ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಏನ್ ಸರ್ ಅಂತ ಹೇಳಿದಾಗ ಏನೊಂದು ವಿಚಾರ ಇದೆ, ಅದೊಂದು ಸಮಸ್ಯೆ ಇದೆ, ಅಡ್ರೆಸ್ ಮಾಡ್ತಾ ಇದ್ದೀನಿ, ಮಾಡ್ಬೇಕಲ್ಲಪ್ಪ, ಪೊಸಿಷನ್ ಅಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ಸೊ ನಮಗೆ ಅವರನ್ನ ಒಬ್ಬ ಒಳ್ಳೆ ಸಿನಿಮಾ ಮೇಕರ್ ಆಗಿನೂ ಗೊತ್ತು, ಒಬ್ಬ ಹೋರಾಟಗಾರರಾಗಿ ಗೊತ್ತು. ನನ್ಗೆ ಇಲ್ಲೊಂದು ಪ್ರಶ್ನೆ ಇದೆ ಸರ್. ಈ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನೀವ್ ಹೇಳಿದ್ರೆ ನಾನು ಕ್ರೈಮ್ ರಿಪೋರ್ಟರ್ ಕೂಡ ಆಗಿದ್ದೆ ಅಂತ ಹೇಳ್ಕೊಂಡು, ಸೊ ಈ ಹೋರಾಟ ಮಾಡುವ ಒಂದು ಪ್ರಕ್ರಿಯೆ ಅಂದ್ರೆ ಯಾವಾಗದಿಂದ ಶುರುವಾಗಿದೆ ನಿಮ್ದು? ಈಗ ನೀವು ಕ್ರೈಮ್ ರಿಪೋರ್ಟ್ ಆಗಿರಿಂದನೇ ಒಂದಿಂತ ವಿಚಾರಗಳನ್ನ ಅಡ್ರೆಸ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇತ್ತ? ಅದು ಅವಾಗಿಂದ ಆರಂಭ ಆಗಿದಂತಲ್ಲ. ನಾನು ಆಕ್ಚುಲಿ PUC ಓದ್ಬೇಕಾದ್ರೆ ನಾವೆಲ್ಲ ಹಳ್ಳಿಗಾಡಿಂದ ಬಂದಂತ ಜನ. ನಾನು ತುರುವೇಕೆರೆಯಲ್ಲಿ ಓದ್ತಿರ್ಬೇಕಾದ್ರೆ, ನಮ್ಮ ಊರು ತುರುವೇಕೆರೆ, ಅಲ್ಲಿ ಓದ್ತಿರ್ಬೇಕಾದ್ರೆ ಅಲ್ಲಿಂದ ಒಂದು ಕೂಗಳತೆ ದೂರ ನಮ್ಮ ಹಳ್ಳಿ, ನಮ್ಮ ಊರು. ಆದ್ರೆ ಆ ಕಾಲೇಜಲ್ಲಿ ಓದ್ತಿರ್ತಕ್ಕಂಥ 70% ಹಳ್ಳಿಗಾಡಿನ ಹುಡುಗರಾಗಿತ್ತು. ಇನ್ನು 25-30% ಹುಡುಗರು ಸಿಟಿ ಹುಡುಗರಾಗಿರ್ತಿತ್ತು. ಅಲ್ಲಿ ಆ 30% ಅಲ್ಲಿ ಒಂದು ಒಗ್ಗಟ್ಟಿನ ಮನೋಭಾವ ಇರ್ತಿತ್ತು, ಒಂದು ಸಂಘಟಿತವಾಗಿ ಕೆಲಸ ಮಾಡೋರು. ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಅವರೇ ವಿನ್ ಆಗ್ತಿದ್ರು. ನಮ್ಮ ಹಳ್ಳಿಗಾಡಿನ ಜನಕ್ಕೆ ಅದರದ ಮೌಲ್ಯ ಅರ್ಥ ಆಗಿರ್ಲಿಲ್ಲ. ನಾನಲ್ಲಿ ಹೋದ ಮೇಲೆ ಒಂದು 6 ತಿಂಗಳು ಇದನ್ನ ಅಬ್ಸರ್ವ್ ಮಾಡಿದ್ರೆ ನನಗನ್ಸ್ತು 70% ನಾವಿದ್ದೀವಿ, 30% ಇರ್ತಕ್ಕಂಥವ್ರು ನಮ್ಮನ್ನ ಆಳ್ತಿದ್ದಾರೆ, ನಾವ್ ಯಾವ ಇವ್ರನ್ನ ಆಳ್ಬಾರ್ದು ಅಂತ ಹೇಳಿ ಒಂದು ನನ್ನ ತಲೆಗೆ ಹೋಗಿದ್ದು.
ಆವಾಗ ನಮ್ಮ ಹಳ್ಳಿಗಾಡಿನ ಜನನೆಲ್ಲ ಒಂದುಗೂಡಿಸಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಹುಡುಗರೇ ಎಲೆಕ್ಷನ್ ನಿಂತ್ಕೋಬೇಕು, ನಮ್ಮ ಹುಡುಗರೇ ಗೆಲ್ಲಬೇಕು ಅನ್ನೋದನ್ನ ತಂದೆ ಅವತ್ತಿನ ಕಾಲಕ್ಕೆ. ಸೊ ಅಲ್ಲಿಂದ ಆರಂಭ ಆಯ್ತು ನನ್ನ ಇದು. ಅದನ್ನ ದೊಡ್ಡ ಗಲಾಟೆ ಆಯ್ತು. ಆಮೇಲೆ ತಿರ್ಗಾ PUC ಫೇಲ್ ಆದೆ ಈ ಕಾರಣಕ್ಕೆ ಹೋರಾಟದಲ್ಲಿ. ಮತ್ತೆ ನಾನು ಬೆಂಗಳೂರಿಗೆ ಬಂದೆ, ತಿರ್ಗಾ ನನ್ನ ಬದುಕನ್ನು ಕಟ್ಕೊಳಕ್ಕೆ ಡಿಗ್ರಿ ಓದಕ್ ಸೇರ್ದೆ. ತಿರ್ಗಾ ಅಲ್ಲಿ ರಂಗಭೂಮಿಯಲ್ಲಿ ಸಿಗಿದೆ. ರಂಗಭೂಮಿಯಲ್ಲಿ ಕೂಡ ಹೋರಾಟದ ನಾಟಕಗಳನ್ನೇ ನಾವು ಹೆಚ್ಚಿಗೆ ಮಾಡ್ಕೊಂಡ್ಬಂದು ರಂಗಭೂಮಿಯಲ್ಲಿ ಕೂಡ. ಅಲ್ಲಿ ಬೇರೆ ರಂಗಭೂಮಿಯಲ್ಲಿ ಏನಾದ್ರು ರಂಗಾಸಕ್ತರಿಗೆ ಅಥವಾ ರಂಗಭೂಮಿ ಕಲಾವಿದರ ಸಮಸ್ಯೆಗಳಾದಾಗ ಅನೇಕ ಸ್ಟ್ರೈಕ್ಗಳಲ್ಲಿ ಭಾಗವಹಿಸ್ತಿದ್ದೆ. CJK ಅಂತ ದೊಡ್ಡ ದಿಗ್ಗಜ ರಂಗಭೂಮಿಗೆ, ಅಂತವ್ರ ಜೊತೆಲಿ ನಾವು ಗುರ್ತಿಸ್ಕೊಂಡವ್ರು. ಸೊ ಹೀಗಾಗಿ ಇವೆಲ್ಲವೂ ನನಗೆ ಹತ್ತಿರದಿಂದ ಗೊತ್ತಿತ್ತು. ಇವ್ರು ಯಾರೋ ಮಾತಾಡತಾರ, ನಾನು ಯಾರ್ದೋ ಆಟ ಹಿಡ್ಕೊಂಡು ಬಾವುಟ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ಪ್ರೊಡ್ಯೂಸರ್ ಆದನಲ್ಲ. ನಾನು ನಂದೇ ಆದ ಹಿನ್ನೆಲೆ ಇದೆ. ನನಗೊಂದು ಬೀದಿ ನಾಟಕಗಳ ಬಗ್ಗೆ ಮಾತಾಡಬಲ್ಲೆ, ಸ್ಟೇಜ್ ನಾಟಕಗಳ ಬಗ್ಗೆ ಮಾತಾಡಬಲ್ಲೆ. ಅವತ್ತಿಂದ ನಾನು ನಾಟಕ ಬರೀತಿದ್ದವನು, ನಾಟಕ ಡೈರೆಕ್ಟ್ ಮಾಡ್ತಿದ್ದನು, ನಾಟಕದಲ್ಲಿ ಅಭಿನಯಿಸ್ತಿದ್ದನು. ಈ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡ್ಕೊಂಡ್ ಬಂದಿರೋನು. ಆಕಾಶವಾಣಿ ಕಲಾವಿದನ ಕೆಲಸ ಮಾಡೋನು. ಅನೇಕ ನಾಟಕಗಳಿಗೆ ಆಕಾಶವಾಣಿ ಅವಾಗ ಪ್ರಚಲಿತ ಇದ್ದಾಗ ನಾನು 90ರ ಕಾಲಘಟ್ಟದಲ್ಲಿ ಧ್ವನಿ ಕೊಡ್ತಿದ್ದವನು. ಅನೇಕ ಪಾತ್ರಗಳಿಗೆ ಧ್ವನಿ ಕೊಟ್ಟವನು. ಕಿರುತೆರೆಯಲ್ಲಿ ನಾನು ಸಕ್ರಿಯನಾಗಿದ್ದವನು. ಆಮೇಲೆ ಹಿರಿತೆರೆಗೆ ಬಂದವನು. ಮನೋರಂಜನಾ ಮಾಧ್ಯಮದ ಎಲ್ಲಾ ವಿಭಾಗದಲ್ಲೂ ಕೂಡ ಕೆಲಸ ಮಾಡಿರೋ ಕೆಲವು ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳಕ್ಕೆ ಹೆಗ್ಗಳಿಕೆ ಆಗುತ್ತೆ. ಅದು ಎಷ್ಟೋ ಜನ ಗೊತ್ತಿಲ್ಲ. ಕೃಷ್ಣೇಗೌಡ ತುಂಬಾ ಜನ ಗೊತ್ತಿಲ್ಲ. ಕೃಷ್ಣೇಗೌಡನ ಕೇಸ್ ಹಾಕ್ತಾನೆ, ಕೃಷ್ಣೇಗೌಡನ ಗಲಾಟೆ ಮಾಡ್ತಾನೆ, ಕೃಷ್ಣೇಗೌಡ ರೀತಿಯಿಂದ ಹಾಳು ಮಾಡ್ಬಿಟ್ಟ ಅಂತ ಮಾತಾಡ್ತಾರೆ ಹೊರತು ಅವ್ರಿಗೆ ಕೃಷ್ಣೇಗೌಡ ಹೆಂಗಾದ, ಕೃಷ್ಣೇಗೌಡನ ಹಿನ್ನೆಲೆ ಏನು, ಕೃಷ್ಣೇಗೌಡ ಎಲ್ಲಿಂದ ಬಂದ, ಅವ್ರಿಗೆ ಹೋಗ್ಬಿಟ್ಟು ಒಂದು ಲ್ಯಾಪಲ್ ಬೈಕ್ ಮಾತಾಡಕ್ಕೆ ಕೇಳಿ. ಈಗ ನನ್ನ ಬಗ್ಗೆ ಮಾತಾಡೋರಿಗೆ ಬೂಮ್ ಬೈಕ್ ಬಗ್ಗೆ ಮಾತಾಡಕ್ಕೆ ಕೇಳಿ. ಆಕಾಶವಾಣಿಯಲ್ಲಿ ರೆಕಾರ್ಡ್ ಆಗ್ತಿದ್ದಂತ ಸಿಸ್ಟಮ್ಗಳ ಬಗ್ಗೆ ಮಾತಾಡಕ್ಕೆ ಕೇಳಿ. ಜ್ಞಾನನೇ ಇರಲ್ಲ ಸರ್. ಸ್ಮಾರ್ಟ್ ಸ್ಕ್ರೀನ್ ನನಗೆ ಬೀಟಾ ಕ್ಯಾಮ್ರಿಂದ ಗೊತ್ತು. ಅದಕ್ಕಿಂತ ಮುಂಚೆ ಕ್ಯಾಮ್ರಾಗಳು ಯಾವ್ದು ಬಳಕೆ ಮಾಡ್ತಿದ್ರು ಅಂತ ಗೊತ್ತು. ಬೀದಿ ನಾಟಕಗಳ ಬಗ್ಗೆ ಗೊತ್ತು ನನಗೆ. ಮಾತಾಡಕ್ಕೆ ಕೇಳಿ ಅವ್ರಿಗೆ. ಎಲ್ಲೋ ನಾನು ಯಾವ್ದೋ ದೊಡ್ಡವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಅಥವಾ ಇನ್ಯಾರ್ದೋ ಬಾವುಟ ಇಟ್ಕೊಂಡ್ಬಿಟ್ಟು ನಾನು ಪ್ರೊಡ್ಯೂಸರ್ ಆಗ್ಲಿಲ್ಲ. ಅಥವಾ ಯಾವ್ದೋ ರಿಯಲ್ ಎಸ್ಟೇಟ್ ಮಾಡಿ ಬೇರೆ ಹಂತದಲ್ಲಿ ಬೇರೆ ತರದ ಹಣ ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ, ಅದನ್ನಲ್ಲ. ನಾನು ನನ್ನ ಪ್ರತಿಭೆಯಿಂದ ನಾನು ಗುರುತಿಸ್ಕೊಂಡು ನನ್ನ ಪ್ರತಿಭೆಯಿಂದಲೇ ಇಲ್ಲಿವರೆಗೂ ಬೆಳೆದು ಬಂದು ನಿಂತಿರೋನು. ಹಾಗಾಗಿ ನನ್ನನ್ನು ಮಾತಾಡ್ಸತ್ತಷ್ಟೇ ಅದು. ಸರ್, ಇನ್ನೊಂದು ವಿಷಯಕ್ಕೂ ನಿಮಗೆ ಕಂಗ್ರಾಚುಲೇಷನ್ ಹೇಳ್ಬೇಕು. ಇತ್ತೀಚೆಗೆ ಒಂದು ಕೇಸ್ ಅನ್ನ ಗೆದ್ದಿದ್ದೀರಾ ರಿಲೇಟೆಡ್ ಡಿಸೇಬಲ್ಡ್ ಇದು ಕಿವಿ ಕೇಳಿಸಬೇಕು ಹಾಗೂ ಮಾತಬಾರ್ದಿರೋರಿಗೆ ಒಂದು ಏನು ಸಿನಿಮಾವನ್ನ ಮೂಲಕ ಅವರ ಭಾಷೆಯ ಮೂಲಕ ಸನ್ನೆ ಮೂಲಕ ತೋರಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಗೆದ್ಕೊಂಡು ಬಂದಿದ್ದೀರಾ. ನಿರ್ಮಾಪಕರ ಪರವಾಗಿ ನಿಂತು ಈ ಕೇಸನ್ನ ನೀವು ನಡೆಸಿದ್ದೀರಾ. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಸರ್, ನಿರ್ಮಾಪಕರ ಪರವಾಗಿ ಇದೊಂದೇ ಕೇಸ್ ಅಲ್ಲ, ಅನೇಕ ಕೇಸ್ಗಳು ಗೆದ್ದಿದ್ವಿ. ಸಹಾಯಧನದ ಕೇಸ್ ಗೆದ್ದಿದ್ದೀನಿ, ಅವಾರ್ಡ್ ಕೇಸ್ ಗೆದ್ದಿದ್ದೀನಿ. ಆ ತರದ್ ಇನ್ನೂ ಅನೇಕ ಕೇಸ್ಗಳನ್ನ ನಿರ್ಮಾಪಕರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ. ಇದು ಕೂಡ ನನ್ಗೆ ಏನು ಆಯ್ತು ಅಂದ್ರೆ, ಯಾವುದೇ ಒಂದು ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಆಯಕಟ್ಟಿಂದ ಇರತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಅನುಭವ ಇರ್ತಕ್ಕಂಥ ಸದಸ್ಯನ ಕರೆದು ಯಾವುದೇ ಸರ್ಕಾರ ಇದ್ರು ಚರ್ಚೆಗೆ ಗ್ರಾಸವಾಗಬೇಕು. ಅಷ್ಟು ಒಂದು ಚರ್ಚೆ ಆಗ್ಬೇಕು. ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಆಗ್ಬೇಕು. ಏಕಾಏಕಿ ಇವ್ರು ಯಾರೋ 4 ಜನ ಕೂತ್ಕೊಂಡ್ಬಿಟ್ಟು ಎಸ್ ಮಾಡಿ ನೀವು ಈ ತರ ಮಾಡಿ ಅವ್ರಿಗೆ. ಆಮೇಲೆ ಸಿನಿಮಾ ಮೈ ಪರ್ಸನಲ್ ಬಿಸ್ನೆಸ್. ಅದು ಇಟ್ ಇಸ್ ಮೈ ಪರ್ಸನಲ್ ಬಿಸ್ನೆಸ್. ನಾನ್ ಇನ್ವೆಸ್ಟರ್. ನನ್ನ ಮನೆಗೆ ಮೋಲ್ಡ್ ಹಾಕ್ಬೇಕಾ, ಸೀಟ್ ಹಾಕ್ಬೇಕಾ, ಟೀಕುಡ್ ಹಾಕ್ಬೇಕಾ, ನಾನ್ ಡಿಸೈಡ್ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಇವ್ರು ಯಾರು? ನೀನ್ ಇಲ್ಲ ಈ ಮನೆ ಟೀಕುಡ್ ಹಾಕ ಅಂತ ಹೇಳಕ್ ಇವ್ರು ಯಾರು? ಸೀಟ್ ಹಾಕ್ಬೇಡ ಮೋಲ್ಡ್ ಹಾಕು ಅಂತ ಹೇಳಕ್ ಇವ್ರು ಯಾರು? ಹಾಕ್ತಿದೆ ಇದು. ಇವತ್ತು ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ದೇಶದ ಚಿತ್ರರಂಗ ಹೆಂಗಿದೆ ಅಂದ್ರೆ ಎಲ್ಲವೂ ಸರಿ, ಅಂಗಾಂಗ ಎಲ್ಲವೂ. ನಾನು ಯಾರನ್ನು ವಿರೋಧಿಸ್ತಿಲ್ಲ. ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನಾನು ವಿಕಲಚೇತನರನ್ನು ಕೂಡ ಅಷ್ಟೇ ಗೌರವದಿಂದ ಪ್ರೀತಿಸುವ ಮೂಲಕ ನಾನು ಈ ಮಾತು ಹೇಳ್ತಿದ್ದೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಆದ್ರೆ ಎಲ್ಲಾ ಅಂಗಗಳು ಸರಿ ಇರೋರೇ ಚಿತ್ರರಂಗಕ್ಕೆ ಇವತ್ತು ಬರ್ತಾ ಇಲ್ಲ, ಸಿನಿಮಾ ನೋಡ್ತಿಲ್ಲ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ದೊಡ್ಡದಾಗಿ ಕಾಡುತ್ತಿರುವ ಪ್ರಶ್ನೆ. ಪ್ರತಿ ವರ್ಷ 300ರಿಂದ 350 ಚಿತ್ರಗಳು ಬಿಡುಗಡೆ ಆಗುತ್ತೆ. ಅದರಿಂದ 3ರಿಂದ 4 ಸಿನಿಮಾಗಳು ಗೆಲ್ತವೆ, 1-2 ಸಿನಿಮಾ ಅವರೇಜ್ ಆಗುತ್ತೆ. ಉಳಿದಂತ 300ರಿಂದ ಆಸುಪಾಸಿನ ಜನ ಬೀದಿ ಪಾಲಾಗ್ತಿದ್ದಾರೆ. ಇದನ್ನ ಯಾರು ಯೋಚನೆ ಮಾಡ್ತಿಲ್ಲ. ಸರ್ಕಾರನು ಕೂಡ ಈ ರೀತಿ ಯೋಚನೆ ಮಾಡ. ಆಮೇಲೆ ಸರ್ಕಾರ ಸೆನ್ಸಾರ್ ಮಾಡೋದಕ್ಕೂ ಕೂಡ ಅವರ ಸದಸ್ಯರಿಗೂ ಕೂಡ ಹಣ ಕೊಡೋದು ನಾವು. ಕರೆಕ್ಟ್. ಹಂಗಿದ್ದ ಮೇಲೆ ನೀವು ಈಗ ಆಲ್ರೆಡಿ ಇದಕ್ಕೆ ಹಿಂದೆನೆ ಒಂದ್ಸರಿ ಈಗ ತಾಂತ್ರಿಕವಾಗಿ ಎಲ್ಲವೂ ಮುಂದುವರೆದಿದೀವಿ. ಅಂಗೈನಲ್ಲಿ ಪ್ರಪಂಚ ಇದೆ. ಮೊಬೈಲ್ ಕೈ ಹಿಡ್ಕೊಂಡ್ಬಿಟ್ಟು ನನಗೆ ಬೇಕಾದದ್ನೆಲ್ಲ ನೋಡಕ್ಕೆ, ಬೇಕಾದ ರೀತಿ ನೋಡೋದಕ್ಕೆ ಅವಕಾಶ ಇದೆ. ಎಲ್ಲವನ್ನೂ ತಂದು ಸಿನಿಮಾದ ಮೇಲೆ ಹೊರೆ ಹಾಕ್ತಿದ್ದೀರಿ. ಕರೆಕ್ಟ್. ತಪ್ಪಲ್ವಾ? ತಾಂತ್ರಿಕವಾಗಿ ಮುಂದುವರೆದಾದ್ಮೇಲೆ ಆಕ್ಚುಲಿ ಇವ್ರು ಇನ್ನೂ ಮುಂದುವರೆದ ಭಾಗ ನಾನು ಕೇಳೋದು. ಆಕ್ಚುಲಿ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀನಿ. ಸೆಲ್ಫ್ ಸೆನ್ಸಾರ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಐ ಆಮ್ ಡಿಕ್ಲೇರ್, ಎಸ್ ನಂದು ಈ ಕ್ಯಾಟಗರಿ ನಾನು ಸಿನಿಮಾ ಬರುತ್ತೆ, ನಾನು ಡಿಕ್ಲೇರ್ ಮಾಡಿ ಅಫಿಡವಿಟ್ ಹಾಕ್ತೀನಿ, ಬಿಡಿ ನನ್ನನ್ನ.
ಹೌದು. ಈ ಮನೋರಂಜನಾ ಮಾಧ್ಯಮ ಬೇಕಾದಷ್ಟು ವಿಭಾಗದಲ್ಲಿ ತಾಂತ್ರಿಕವಾಗಿ ಸಿಕ್ಕಾಪಟ್ಟೆ ಮೀಡಿಯಾದಲ್ಲಿದೆ. ಆದ್ರೆ ಅಲ್ಲೆಲ್ಲೂ ಕೂಡ ಯಾವುದೇ ನಿಬಂಧನೆಗಳಿಲ್ಲ, ಕಟ್ಟುಪಾಡುಗಳಿಲ್ಲ. ಬರೀ ಸಿನಿಮಾಕ್ಕಷ್ಟೇ ಕಟ್ಟುಪಾಡುಗಳನ್ನ ಹಾಕ್ತಾ ಇದೀರಿ. ಅದು ನಾವು ಹಣ ಹಾಕೋದಕ್ಕೆ, ಅದಕ್ಕೆ ಅದನ್ನ ಬಿಡಿ ಅನ್ನೋದಷ್ಟೇ ನನ್ನ ಮನವಿ ಆಗಿತ್ತು. ಅದನ್ನ ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದೆ. ಅವ್ರು ಅದಕ್ಕಿಲ್ಲ, ಕನ್ನಡಕ್ಕಾಗಿ ಅದು ಒಂದು ಭಾಷೆಗೆ ನಾವು ಇದನ್ನ ಏರೋದಿಲ್ಲ, ಬಿಟ್ಟಿದೀವಿ ಅಂತ ಒಪ್ಕೊಂಡ್ರು. ಹಾಗಾಗಿ ಮೊದಲ ಹಂತದ ಜಯ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಸೆಲ್ಫ್ ಸೆನ್ಸಾರ್ಗೆನೆ ನನಗೆ ಅವಕಾಶ ಕೊಡಿ ಅಂತ ಕೇಳುವ ನಿಟ್ಟಿನಲ್ಲಿ ನಾನು ಮನಸ್ಸು ಮಾಡಬೇಕು, ಅದಕ್ಕೆ ಹೋರಾಟ ಮಾಡಬೇಕು ಅಂತಲೂ ಇದ್ದೀನಿ. ಯಾಕೆ ನನ್ನ ಸಿನಿಮಾ ನಾನು ಡಿಸೈಡ್ ಮಾಡ್ತೀನಿ. ಬೇಕಾದವ್ರು ಬಂದು ಸಿನಿಮಾ ನೋಡ್ತಾರೆ. ಈಗ ಹೆಂಗೆ ಟಿವಿಲಿ ಕೂತ್ಕೊಂಡು ಮನೇಲಿ ಅವರೆಲ್ಲ ಹೇಳೋದೇನು ಫ್ಯಾಮಿಲಿ ಸಿನಿಮಾ ನೋಡೋದು ಅಲ್ಲ, ಈ ಟಿವಿನೂ ಅವ್ರ ಮನೆಯ ಫ್ಯಾಮಿಲಿಲ್ಲ ಕೂತ್ಕೊಂಡು ನೋಡೋದು. ಅವ್ರಿಗೆ ಬೇಕಾದ ಕಾರ್ಯಕ್ರಮ ನೋಡ್ಕೋತಾರೆ. ಹೌದು. ಸಿನಿಮಾನು ಅಷ್ಟೇ, ನಾವು ಬೇಕಾದವ್ರು ಬಂದು ನೋಡ್ತಾರೆ, ಬೇಡದವ್ರು ಬಿಡ್ತಾರೆ. ಈಗ ನಾವ್ ಏನೇ ಮಾಡಿದ್ರು ಕೂಡ ಸಿನಿಮಾ ಓಡುತ್ತೆ ಅಂತ ಏನ್ ಗ್ಯಾರಂಟಿ ಇದೆ? ಅದ್ ಪಲ್ಸ್ ಯಾರಿಗೆ ಗೊತ್ತು? ಅಲ್ಲಿ ಇಂಥ ಸಿನಿಮಾ ಮಾಡಿದ್ರೆ, ಇಂಥವ್ರಿಗೆ ಮಾಡಿದ್ರೆ, ಹೀಗೆ ಮಾಡಿದ್ರೆ ಸಿನಿಮಾ ಓಡುತ್ತೆ ಅಂತ ಯಾರಿಗೆ ಗೊತ್ತಿದೆ? ಆ ಪಲ್ಸ್ ಯಾರಾದ್ರೂ ತಿಳ್ಕೊಂಡಿದ್ರೆ ದಯವಿಟ್ಟು ಹೇಳ್ಬಿಡ್ಲಿ ತಮ್ಮ. ಆ ನಿಟ್ಟಿನಲ್ಲಿ ಎಲ್ಲವೂ ಮಾಡಲ್ಲ. ಇಲ್ಲ, ಬಿಕಾಸ್ ಈಗ OTT-ಗಳಲ್ಲಿ ಬರುವ ಸಿನಿಮಾಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಆಕ್ಚುಲಿ ತುಂಬಾ ಎಲ್ಲವೂ ಓಪನ್ ಆಗಿ, ಅಂದ್ರೆ ಯಾವ ಸಿನಿಮಾ ಯಾವ ಕೆಟಗರಿ, ಅದು ಗ್ಲಾಮರಸ್ ಇರ್ಬೋದು, ಗ್ಲಾಮರ್ ಅಥವಾ ಇನ್ನು ಪೂರ್ತಿ ಮೈಮಾಟವನ್ನು ತೋರಿಸಿಕೊಳ್ಳುವಂತದನ್ನು ಈಗ ನೆಟ್ಫ್ಲಿಕ್ಸ್ ಮತ್ತೆ ಇದು ಅಮೆಝಾನ್ಗಳಲ್ಲೆಲ್ಲ ನಾವು ನೋಡ್ತಾ ಇದೀವಿ. ನೀವ್ ಹೇಳ್ದಂಗೆ ಇದು ಒಂದು OTT ಒಂದೇ ಅಲ್ಲಮ್ಮ, OTT-ನ ಬಿಟ್ಟು ಇನ್ನೂ ಮುಂದುವರೆದ ಭಾಗವಾಗಿ ಸೋಷಿಯಲ್ ಮೀಡಿಯಾ, ಆಮೇಲೆ ಅವ್ರ ಕೈಲಿರ್ತಕ್ಕಂಥ ಮೊಬೈಲ್ ಅಲ್ಲಿ ಸಿಕ್ಕುವಂತ ಎಲ್ಲಾ ಆಪ್ಗಳು ನೀವು ಚೆಕ್ ಮಾಡ್ತಾ ಹೋಗಿ. ಅವ್ರಿಗೆ ಬೇಕಾಗಿದ್ದನ್ನ ಬೇಕಾಗಿದ್ದ ಜಾಗದಲ್ಲಿ ಬೇಕಾದಾಗ ನೋಡ್ಕೊತಾನ ಅವನು. ಅದಕ್ಕೆ ಯಾವುದೇ ನಿರ್ಬಂಧನೆಗಳಿಲ್ಲ. ಅದು ಸಿನಿಮಾಕ್ಕೆ ಯಾಕೆ ಹಾಕ್ತೀನಿ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ಇದನ್ನ ಒಂದು ದಯವಿಟ್ಟು ಸ್ವಲ್ಪ ಅವರು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ, ನಿರ್ಮಾಪಕರು ಮನುಷ್ಯ, ಅವ್ರು ಹಣ ಹಾಕಿರ್ತಾರೆ, ಅವ್ರು ಬೀದಿ ಪಾಲಾಗಬಾರ್ದು ಅನ್ನೋ ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಈ ತರ ಅನೇಕ ನಿರ್ಬಂಧಗಳು ಏರೋದನ್ನ ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಮಾಡ್ತೀನಿ. ಸೂಪರ್ ಸರ್. ಈಗ ಅವಾರ್ಡ್ಗಳಿಗೆ ಬರೋಣ. ಈಗ ನಿಮ್ಮ ಪಿಂಕಿಯಲ್ಲಿ ನಾನು ಕುಸುಮ, ಈಗ ಲಚ್ಚಿನು ಅವಾರ್ಡ್ ಇದರಲ್ಲಿ ಓಡ್ತಾ ಇದೆ. ಈ ಅವಾರ್ಡ್ ಸಿನಿಮಾಗಳನ್ನ ಎಲ್ಲಿ ನೋಡ್ಬಹುದು ಸರ್? ಈಗ ನಿಮ್ ಪಿಂಕಿಯಲ್ಲಿ ರಿಲೀಸ್ ಆಯ್ತು, ನೋಡೋದಕ್ಕೊಂದು ಅವಕಾಶ ಸಿಕ್ತು, ತುಂಬಾ ಖುಷಿ ಆಯ್ತು ಆ ಸಿನಿಮಾ ನೋಡಿ. ಬಿಕಾಸ್ ಅದು ಆ ಮನ್ನಣೆ ಯಾಕೆ ಪಡ್ಕೊಂಡಿದೆ ಅಂತ ಸಿನಿಮಾ ನೋಡೋದು ತುಂಬಾ ಸಹಜವಾದ ಅಭಿನಯ ಅಂಡ್ ಗಟ್ಟಿ ಕಂಟೆಂಟ್. ಎಲ್ಲೋ ನನ್ನ ಪಕ್ಕ ಸುತ್ತಮುತ್ತ ನಡೆದಂತ ಕಥೆಯಂತೆ ಅನ್ನಿಸ್ತು. ಪ್ರತಿಯೊಬ್ಬರ ನಟನೆ ಕೂಡ ಅಷ್ಟೇ ಸಹಜವಾಗಿತ್ತು ಅದರಲ್ಲಿ. ನಾನು ಕುಸುಮ ಕೂಡ ನಾನು ನೋಡಿದ್ದೀನಿ. ಸೊ ಬಟ್ ವೆನ್ ಇಟ್ ಕಮ್ಸ್ ಟು ಈ ಅವಾರ್ಡ್ ತಗೊಳ್ಳುವ ಸಿನಿಮಾ ತುಂಬಾ ಹೆಸರು ಮಾಡಿರುತ್ತೆ, ತುಂಬಾ ಪ್ರತಿ ವರ್ಷ ಅವಾರ್ಡ್ ತಗೊಳ್ತಾ ಇರ್ತಾರ, ಅವಾರ್ಡ್ ಡೈರೆಕ್ಟರ್, ಅವಾರ್ಡ್ ಸಿನಿಮಾ ಅನ್ನೋದು ಕೇಳ್ತಾ ಇರ್ತೀವಿ. ಬಟ್ ನೋಡೋದಕ್ಕೆ ಅವಕಾಶ ಇಲ್ಲ. ಮುಂದೆ ಎಲ್ಲ ದೂರದರ್ಶನ್ ಮೂಲಕ ಕೆಲವು ಸಿನಿಮಾಗಳನ್ನ ನೋಡೋ ಅವಕಾಶ ಇತ್ತು. ಸೊ ಯಾವ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಬಹುದು, ಅಥವಾ ಅಂತ ಒಂದು ಪ್ಲಾಟ್ಫಾರ್ಮ್ ಕೃಷ್ಣೇಗೌಡರ ಥ್ರೂ ಆದ್ರೂ ಬರಬಹುದಾ ಅಂತ ಹೇಳಿ? ಇಲ್ಲ, ಈಗ ಆಕ್ಚುಲಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯು ಕೂಡ OTT ಪ್ಲಾಟ್ಫಾರ್ಮ್ ಮಾಡಬೇಕು ಕನ್ನಡಕ್ಕೆ ಅಂತೇಳಿ ಈಗ ಅದೇನು ಸಿದ್ಧತೆಗಳು ನಡೀತಿದೆ. ಅದ್ರ ಜೊತೆ ಕೇಂದ್ರ ಸರ್ಕಾರವು ಕೂಡ ಈಗ ಅದ್ರ ಬಗ್ಗೆ OTT ಪ್ಲಾಟ್ಫಾರ್ಮ್ ಅನ್ನ ಆರಂಭಿಸ್ತಿದೆ. ಅದ್ರ ಬಗ್ಗೆ ಎಲ್ಲವೂ ಕೂಡ ಈ ಪ್ರಕ್ರಿಯೆಗಳು ಆರಂಭ ಆಗಿದೆ. ಬರೋರು ಮುಂಚೆ ಏನಾಗ್ತಿತ್ತು, ದೂರದರ್ಶನದಲ್ಲಿ ಈ ತರ ಪ್ರಶಸ್ತಿ ಪಡೆದ ಚಿತ್ರಗಳನ್ನ ದೂರದರ್ಶನದಲ್ಲಿ ಮತ್ತೆ ಆಕಾಶವಾಣಿದಲ್ಲಿ ಹಾಕ್ತಿದ್ರು. ಅದು ಮಧ್ಯದಲ್ಲಿ ನಿಂತು ಹೋಗಿತ್ತು. ಇದ್ರ ಬಗ್ಗೆ ನಮ್ದೊಂದು ಆಯೋಗ ನಾವ್ ಹೇಳಿದಲ್ಲ, ಇದು ನಮಗೆ TT ರಾಷ್ಟ್ರೀಯ ಪ್ರಶಸ್ತಿ ಮತ್ತೆ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ತಂಡ ನಾವು ಕನ್ಸೋದು ವಾರ್ತಾ ಮಂತ್ರಿ ಅವರನ್ನ, ಕೇಂದ್ರ ವಾರ್ತಾ ಮಂತ್ರಿ ಅವರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದೀವಿ. ದಯವಿಟ್ಟು ಇದು ಪುನರಾರಂಭಿಸಿ. ಜನಸಾಮಾನ್ಯ ಒಂದು ಸಿನಿಮಾ ನಾವು ಮಾಡೋದು, ಸಾಮಾಜಿಕ ಕಳಕಳಿ ಇರೋ ಸಿನಿಮಾ ಮಾಡೋದು, ಸಮಾಜಕ್ಕೆ ತಲುಪಬೇಕು ಅಂತ. ಆ ಸಿನಿಮಾ ತಲುಪೋದಕ್ಕೆ ನಮಗೆ ಈಸಿ ಸಿಕ್ಕಂತದ್ದು ವೇ ಇದೆ. ಸೊ ಇನ್ನೆಲ್ಲೂ ನಾವು ಇದನ್ನ ಈಗ ಥಿಯೇಟರ್ ಬಂದು ದುಡ್ಡು ಕೊಟ್ಟಿದ್ದ ಸಿನಿಮಾ ನೋಡಿ ಅನ್ನೋರು ನೋಡಕ್ ಆಗಲ್ಲ. ಆಮೇಲೆ ಆ ಥಿಯೇಟರ್ನ ದ್ವಾರಿ ಬಾಡಿಗೆಯನ್ನು ನಾವು ಕಟ್ಟಕ್ಕಾಗಲ್ಲ. ಆಮೇಲೆ ಅಲ್ಲಿ ಕಟ್ಟಿ ನಿಲ್ಲುತ್ತೆ ಅನ್ನೋ ಗ್ಯಾರಂಟಿ ನಮ್ಗಿರಲ್ಲ. ಸೊ ಹಾಗಾಗಿ ಇದನ್ನ ಮತ್ತೆ ನೀವು ಆರಂಭಿಸಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ವಿ. ಅದು ಪ್ರಕ್ರಿಯೆ ಆರಂಭ ಆಗುವ ಎಲ್ಲ ನಿರೀಕ್ಷೆಯಲ್ಲಿ ಇದ್ದೇವೆ. ನಾವು ಅದ್ರ ಫಾಲೋ ಅಪ್ ಮಾಡ್ತಿದ್ವಿ. ಬಹುಶಃ ಅದು ಆರಂಭ ಆಗುತ್ತೆ. ಮತ್ತೆ ಎಲ್ಲವೂ ಕೂಡ ಸಿನಿಮಾಗಳು ಅವರು ಅಲ್ಲಿ ತೋರಿಸ್ತಾರೆ, ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು. ಆಮೇಲೆ ಈಗ ಯೂಟ್ಯೂಬ್ ಚಾನಲ್ಗಳು ಆರಂಭ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ತರದ ಅವ್ರವ್ರ ಸಿನಿಮಾಗಳನ್ನ ಅವ್ರವ್ರ ಯೂಟ್ಯೂಬ್ ಚಾನಲ್ ಹಾಕೋತಿದ್ದಾರೆ. ಆಮೇಲೆ ಅವ್ರಿಗೆ ಜನಸಾಮಾನ್ಯ ಕೈನಲ್ಲಿ ಸಿಕ್ಕುತ್ತೆ ನೋಡ್ಲಿಕ್ಕೆ. ಈ ತಂತ್ರಜ್ಞಾನ ಅಷ್ಟೊಂದು ಬಲಿಷ್ಠವಾಗಿದೆ. ಹಾಗಾಗಿ ಅನೇಕ ಅಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ನೋಡಕ್ ಅವಕಾಶ ಇದೆ. ಈಗ ಮುಂಚೆ ತರುವಷ್ಟು ಸಮಸ್ಯೆಗಳು ಆಗುತ್ತೆ. ಯಾಕೆ ನಾನು ಈ ವಿಷಯ ಎತ್ಕೊಂಡೆ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಇಂಥ ಪ್ರಶಸ್ತಿ ಸಿಗುವಂತಹ ಸಿನಿಮಾಗಳು, ಅವಾರ್ಡ್ ಸಿನಿಮಾಗಳು ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಕಲ್ತ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಯಾವ ಪ್ಯಾರಾಮೀಟರ್ ಅಲ್ಲಿ ಇದೆ ಈ ಸಿನಿಮಾ, ಏನ್ ಸಂದೇಶ ಕೊಡುತ್ತೆ, ಇದರಲ್ಲಿ ಏನು ಹೆಚ್ಚಾಗಿ ಅವಾರ್ಡ್ ಸಿನಿಮಾ ಅಂತ ಹೇಳಿ ತುಂಬಾ ಸಹಜವಾಗಿ ಅದನ್ನ ಸಹಜ ಅಭಿನಯ ಇರ್ಬೋದು, ರಿಯಾಲಿಟಿಯನ್ನೇ ತೋರಿಸಿರುತ್ತೆ. ಆ ಕಾರಣಕ್ಕೋಸ್ಕರ
ನಾನು ನಿಮ್ಮನ್ನ ಇದನ್ನ ಕೇಳಿದೆ, ಎಲ್ಲಿ ಸಿಗುತ್ತೆ ನೋಡ್ಲಿಕ್ಕೆ, ಎಲ್ಲಿ ಸಿಗಬಹುದು ಮುಂದಿನ ದಿನಗಳಲ್ಲಿ ಅಂತ. ಹಾಗೆ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡದ ಒಂದು OTT ಬರುತ್ತೆ, ಅದಕ್ಕೊಂದು ಸಿದ್ಧತೆ ನಡೀತಾ ಇದೆ ಅಂತ. ಎಷ್ಟು ಸಮಯ ಬೇಕಾಗಬಹುದು? ಬಿಕಾಸ್ ಸಾಕಷ್ಟು ಸಿನಿಮಾ ಮೇಕರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಬಿಕಾಸ್ ಬೇರೆ OTTಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ. ಕೆಲವು ಸಿನಿಮಾಗಳಿಗೆ ಅಫ್ಕೋರ್ಸ್ ಸ್ಟಾರ್ ಸಿನಿಮಾ ಇರ್ಬೋದು ಅಥವಾ ಅವರ ಪ್ಯಾರಾಮೀಟರ್ ನ ಮ್ಯಾಚ್ ಆಗೋ ಒಂದಷ್ಟು ಸಿನಿಮಾಗಳು ಹೋಗ್ತಾ ಇದಾವೆ, ಎಷ್ಟೊಂದು ಸಿನಿಮಾಗಳು ಕಾಯ್ತಾ ಇದಾವೆ. ಸೊ ಯಾವಾಗ ಆಗಬಹುದು? ಅದು ಬಹುಶಃ ಸರ್ಕಾರನೇ ಉತ್ತರ ಕೊಡಬೇಕು. ಬಟ್ ಕೆಲಸ ನಡೀತಿದೆ ಅಷ್ಟೇ, ನಾನು ಹೇಳುವಲ್ಲ. ಬೇಕಾದ್ರೆ ಅದನ್ನ ಪುನಃ ಹೋರಾಟ ಮಾಡ್ಬೇಕಾಗ್ಬೋದು. ನೀವು ಬೇಗ ಸೀರಿಯಸ್ ಆಗಿ ನಾವು ಅದನ್ನ ಅಪ್ರೋಚ್ ಮಾಡಿ ದಯವಿಟ್ಟು ಬೇಗ ಅದಕ್ಕೊಂದು ವೇದಿಕೆ ಸೃಷ್ಟಿಸಿ ಅಂತ ಕೇಳ್ಬೋದು. ಈಗ ಆಲ್ರೆಡಿ ಅದ್ರ ಬಗ್ಗೆ 2-3 ಸತಿ ನಾವು ಈಗಿರತಕ್ಕಂಥ ಅಧ್ಯಕ್ಷರನ್ನ ಅಪ್ರೋಚ್ ಕೂಡ ಮಾಡಿದ್ವಿ. ಸರ್, ಅದ್ರ ಪ್ರಕ್ರಿಯೆ ನಡೀತಿದೆ, ಆದಷ್ಟು ಬೇಗ ನಾವು ಅದ್ರ ಬಗ್ಗೆ ಕಾರ್ಯಪ್ರವೃತ್ತ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಬಹುಶಃ ಆಗುವ ಈಗ ಮಗು ಹುಟ್ಲಿಂತಲೇ ಅದು ಪ್ರಕ್ರಿಯೆಗಳ ಆರಂಭ ಆಗಿದೆ. ಅದು ಯಾವಾಗ ಓಡಾಡುತ್ತೆ, ದುಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋದನ್ನ ನಾವೀಗ ಕಾಯ್ಬೇಕಾಗಿದೆ ಅಷ್ಟೇ. ತುಂಬಾ ಇನ್ನೊಂದು ಇದ್ರಲ್ಲೇ ಒಂದು ಕ್ವೆಶ್ಚನ್, ಇಲ್ಲಿ ತುಂಬಾ ಪಾರದರ್ಶಕತೆಯಿಂದ ಸಿನಿಮಾವನ್ನ ಬೈ ಮಾಡ್ಕೊಳ್ಬಹುದಾ ಅಥವಾ ಮತ್ತೆ ಅಲ್ಲೂ ಕೃಷ್ಣೇಗೌಡರು ನಿಂತೆ ಎಲ್ರಿಗೂ ಈಕ್ವಾಲಿಟಿ ಕೊಡ್ರಿ, ಸಿನಿಮಾ ಮಾಡಿದವರಿಗೆ ಒಂದು ನ್ಯಾಯ ಕೊಡ್ರಿ ಅಂತ ಹೋರಾಡ್ಬೇಕಾದಂತ ಪರಿಸ್ಥಿತಿ ಬರಬಹುದಾ? ದಯವಿಟ್ಟು ಹಂಗ ಆಗದಂಗಿರ್ಲಿ ನಿಮ್ಮ ಬಾಯಿಯಿಂದ. ಯಾಕೆ ಅಂತಂದ್ರೆ ನಾನು ಫಸ್ಟ್ ಆರಂಭದಲ್ಲೇ ನನಗೆ ಅದಕ್ಕೆ ವಿಘ್ನ ಹಾಕೋದ್ ಬೇಡ. ಫಸ್ಟ್ ಒಂದು ಪ್ರಕ್ರಿಯೆಗಳ ಆರಂಭ ಆಗ್ಲಿ, ಒಂದ್ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿಕ್ಕುವ ಕೆಲಸ ಆಗ್ಲಿ. ಪಾಪ ನೂರಾರು ನಿರ್ಮಾಪಕರಿಗೆ ಅವರ ಎಷ್ಟೋ ಒಂದು ಹಣ ಸಿಕ್ಕಿದ್ರೆ ಅವ್ರ ಅದೊಂದು ಒಂದು ಇಡುಗಂಟು ತರ ಅಂತ ನಾನು ಭಾವಿಸ್ತೇನೆ. ಎಲ್ಲವೂ ಕಳ್ಕೊಂಡಾಗ ಏನೋ ಒಂದಷ್ಟು ಹಣ ಸಿಕ್ಕಿದಾಗ ಅದೊಂದು ಇಡುಗಂಟೆ ಅವ್ರಿಗೆ. ಆ ತರದ ಹಣ ಸಿಕ್ಲಿ ಬೇಗ, ಅದ್ರ ಬಗ್ಗೆ ಅಷ್ಟೇ ನಾವು ಆಶಾವಾದಿಗಳಾಗಿರೋಣ. ಸರ್, ಇವಾಗ ಮತ್ತೊಂದು ಕೊನೆ ಇದು ಅವಾರ್ಡ್ ರಿಲೇಟೆಡ್ ಒಂದು ಫೈನಲ್ ಕ್ವೆಶ್ಚನ್. ಈ ಅವಾರ್ಡ್ ಸಿನಿಮಾವನ್ನ ಆಯ್ಕೆ ಮಾಡ್ಬೇಕಾದ್ರೆ ಏನ್ ಪ್ಯಾರಾಮೀಟರ್ ಇರುತ್ತೆ ಸರ್? ಯಾವ ರೀತಿ ಸಿನಿಮಾ ಮಾಡ್ಬೇಕು, ಏನ್ ಪ್ಯಾರಾಮೀಟರ್, ಅಲ್ಲಿ ಆಯ್ಕೆ ಮಾಡೋರು ಯಾವ ರೀತಿ ಇರುತ್ತೆ ಏನು? ಈಗ ಆಕ್ಚುಲಿ ನಾವೇನಾಗ್ತಿದೆ ಅಂದ್ರೆ ಇದು ನಿಜಕ್ಕೂ ಹೇಳ್ಬೇಕಂದ್ರೆ ನೀವು ಇದುವರೆಗೂ ಕೇಳಿದ್ಕಿಂತ ಇದು ಉತ್ತಮವಾದ ಪ್ರಶ್ನೆ ನೀವು ಕೇಳಿದಿರಿ. ಪ್ರಶಸ್ತಿ ಸಿನಿಮಾಗಳಿಗೆ ಮೊದಲು ಆಗ್ಬೇಕಾಗಿದ್ದು ಆಯ್ಕೆ ಸಮಿತಿಯ ಸದಸ್ಯರ ಮಾನದಂಡಗಳೇನು. ಅವ್ರು ಯಾರೋ MLA ಜೊತೆ ಇದ್ದ, ಅವ್ರು ಯಾರೋ MP ಜೊತೆ ಕಾರ್ ಓಡಿಸ್ಕೊಂಡಿದ್ದ, ಅವ್ರ ಮೇಲೆ ಕಸ ಗುಡ್ಸ್ಕೊಂಡಿದ್ದ, ಅದಕ್ಕೆ ಅವನನ್ನ ನಾವಿಲ್ಲಿ ಇಂಥವ್ರಿಗೆ ಹಾಕೊಂಡಿದೀವಿ. ಇದು ಬಿಟ್ಟು ಅದಕ್ಕೋಸ್ಕರ ನಾನು ಈಗ ಮೊನ್ನೆ ಹೈಕೋರ್ಟ್ ನಲ್ಲಿ ಅದನ್ನು ಒಂದು ಕೇಸ್ ಹಾಕಿದ್ರಿ. ಎಗೇನ್ ನಾನು ಯಾಕೆ ಹೇಳಲ್ಲ ಅಂದ್ರೆ ಏನಪ್ಪ ಬರೀ ಕೇಸ್ ಅನ್ನತ್ತಾಗುತ್ತೆ ಅಂತ. ಅದನ್ನ ಈಗ ಪ್ರಶ್ನೆ ಮಾಡಿದ್ದೀನಿ ನಾನು ಹೈಕೋರ್ಟ್ ನಲ್ಲಿ. ಕೇಂದ್ರ ಸರ್ಕಾರದಲ್ಲಿ ದಯವಿಟ್ಟು, ಕೇಂದ್ರ ಸರ್ಕಾರ ಅಲ್ಲ ಯಾವುದೇ ಸರ್ಕಾರ ಆಗಿರ್ಲಿ, ಕೇಂದ್ರ ಸರ್ಕಾರ ಈಗ ಮಾಡ್ತಿದ್ವಿ 23ನೇ ಸಾಲಿನ ಪ್ರಶಸ್ತಿ ಆಯ್ಕೆ ಸಮಿತಿ ಮಾಡ್ತಿದ್ದೆ. ಅದಕ್ಕೊಂದು ಪತ್ರ ಕೊಟ್ಟಿದ್ದೆ. ದಯವಿಟ್ಟು ನೀವು ಜೂರಿಗಳನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೊಂದು ಗೈಡ್ಲೈನ್ ಮಾಡಿ, ಒಂದು ಗೈಡ್ಲೈನ್ ಇರ್ಲಿ, ಒಂದು ಫಾರ್ಮೆಟ್ ಇರ್ಲಿ. ಒಬ್ಬ ಕೃಷ್ಣೇಗೌಡನ ಆಯ್ಕೆ ಮಾಡಿದ್ದೀನಿ ಅಂದ್ರೆ ಆಯ್ಕೆ ಸಮಿತಿ ಸದಸ್ಯನಾಗಿ ಕೃಷ್ಣೇಗೌಡನ ಎಮ್ಮೆ ಕಾಯನ, ದನ ಕಾಯನ, ಕುರಿ ಕಾಯನ ಊಹಿಸಿ ಅದಕ್ಕೊಂದು ಫಾರ್ಮೆಟ್ ಇರ್ಲಿ. ಅವರು ಏನು ಅಂತ ಅದಕ್ಕೊಂದು ಗೈಡ್ಲೈನ್ ಹಾಕಿ, ಆಮೇಲೆ ಅವ್ನು ಎಷ್ಟು ವರ್ಷಕ್ಕೆ ಒಂದ್ಸತಿ ಅವ್ನು ಇಲ್ಲಿ ಬರ್ಬೋದು ಸದಸ್ಯನಾಗಿ, ಪ್ರತಿ ವರ್ಷನೂ ಇರ್ಬೋದಾ, ಆ ತರದೊಂದು ಮಾನದಂಡಗಳು ಇಟ್ಟು ಒಂದು ಗೈಡ್ಲೈನ್ ಮಾಡಿ ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದೆ. ಅವ್ರೇನು ಅದನ್ನ ಒಬೇಜ್ ಮಾಡಿರ್ಲಿಲ್ಲ. ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೆ. 4 ವಾರದಲ್ಲಿ ನೀವು ಇದನ್ನ ಗೈಡ್ಲೈನ್ ಮಾಡ್ಲೇಬೇಕು ಅಂತ ಹೇಳಿ ನಿರ್ದೇಶನ ನೀಡಿದೆ. ನಿರ್ದೇಶನ ನೀಡಿದ ಮೇಲೆ ಅವ್ರೊಂದು ಗೈಡ್ಲೈನ್ ಮಾಡಿ ನನಗೆ ಕಳ್ಸಿಕೊಟ್ರು. ಅದ್ರ ಅನೇಕ ದೋಷಗಳಿತ್ತು. ಆ ದೋಷಗಳನ್ನು ಸರಿಪಡಿಸಿ, ನಂದು ಇಂತಿಂಥದ್ದೆಲ್ಲ ತಪ್ಪುಗಳಿದೆ, ಇದನ್ನ ಸರಿಪಡಿಸಿ ಇದು ಆಗ್ಬೇಕಾಗಿದೆ. ಅಟ್ಲೀಸ್ಟ್ ಒಂದ್ಸರಿ ಜೂರಿ ಆದರೂ 3 ವರ್ಷನಾದ್ರೂ ಆಗ್ಬಾರ್ದು, ರಿಪೀಟ್ ಆಗ್ಬಾರ್ದು. ಆಮೇಲೆ ಅಟ್ಲೀಸ್ಟ್ ಅವರು ಒಂದು ರಾಜ್ಯ ಪ್ರಶಸ್ತಿನೋ, ರಾಷ್ಟ್ರ ಪ್ರಶಸ್ತಿನೋ, ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿನೋ, ಇಲ್ಲ ಅಟ್ಲೀಸ್ಟ್ ಸುದೀರ್ಘವಾಗಿ ಒಂದು 10 ವರ್ಷ ಚಿತ್ರರಂಗದಲ್ಲಿ ಎಲ್ಲಾ ವಿಭಾಗದಲ್ಲಿ ತೊಡಿಕೊಂಡು ಅವರು ಈಗಲೂ ಸಕ್ರಿಯನಾಗಿರ್ಬೇಕು. ಅಂತವ್ರನ್ನ ದಯವಿಟ್ಟು ಈ ತರದ್ದೇನೋ ಒಂದಷ್ಟುಗಳನ್ನೆಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ. ಅವ್ರು ಮಾಡಿರ್ಲಿಲ್ಲ. ಮೋಸ್ಟ್ಲಿ ಅದನ್ನ ಮತ್ತೆ ಮುಂದಿನ ವಾರ ಅದನ್ನ ನ್ಯಾಯಾಲಯದಲ್ಲಿ ಅದು ಪ್ರಶ್ನೆ ಮಾಡ್ಬೇಕು ಅಂತಿದ್ದೀನಿ. ಬಟ್ ಅದಾಗಬೇಕು. ಮತ್ತೆ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೂಡ ಒಂದು ಪತ್ರ ಕೊಟ್ಟಿದ್ದೆ, ದಯವಿಟ್ಟು ಈ ಸತಿ ಆಯ್ಕೆ ಸಮಿತಿ ಸದಸ್ಯರ ಮಾಡ್ಬೇಕಾದ್ರೆ ಅದಕ್ಕೊಂದು ಗೈಡ್ಲೈನ್ ಮಾಡಿ ಅಂತ. ಬಟ್ ಅವ್ರೇನೋ ಅದನ್ನ ಪುರಸ್ಕರಿಸಿಲ್ಲ. ಬಹುಶಃ ಅವ್ರ ಮೇಲೂ ನಾನು ನ್ಯಾಯಾಲಯದಲ್ಲೇ ಪ್ರಶ್ನೆ ಮಾಡ್ಬೇಕು ಏನೋ ಗೊತ್ತಿಲ್ಲ. ಅವ್ರು ಯಾವ ಮಾನದಂಡ ಇಟ್ಕೊಂಡು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಫಸ್ಟ್ ಸಿನಿಮಾ ಆಯ್ಕೆ ಆಗಕ್ಕಿಂತ ಮುಂಚೆ ಸಿನಿಮಾ ಆಯ್ಕೆ ಮಾಡುವ ಸದಸ್ಯರಿಗೆ ಏನಾದ್ರು ಒಂದು ಅರ್ಹತೆ ಬೇಕು. ನಾನೇನಾದ್ರು ಇರೋರೆಲ್ಲರೂ ಅರ್ಹತೆ ಇಲ್ದವ್ರು ಅಂತ ನಾನು ಹೇಳಕ್ ಹೋಗಲ್ಲ. ಸೊ ಅವ್ರಿಗೊಂದು ಗೈಡ್ಲೈನ್ ಮಾಡಿ, ನೀವು ಇಂಥ ಫಾರ್ಮೆಟ್ ಅಲ್ಲಿ ಇರ್ಬೇಕು ಅವರು ಅಂತಕ್ಕಂಥ ಒಂದು ಗೈಡ್ಲೈನ್ ಮಾಡಿ ಅನ್ನೋದಷ್ಟೇ ನನ್ನ ಮನವಿ. ಅದನ್ನ ರಾಜ್ಯ ಸರ್ಕಾರಕ್ಕೂ ಈಗ ಮುಂದಿನ ದಿನಗಳಲ್ಲಿ ನಿರ್ದೇಶನ ತಗೋತೀನಿ. ಆವಾಗ ಅಟ್ಲೀಸ್ಟ್ ಏನಾಗುತ್ತೆ, ಒಂದು ಒಳ್ಳೆ ಸಿನಿಮಾಗಳು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಬರುವಾಗಲೇ ಒಂದು ಜಂಡ ಹಿಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ನು ಯಾರೋ ಒಬ್ಬ ನನ್ನ ಸಿನಿಮಾ ಇದೆ ಅಂತಿದ್ದಂಗೆ ಅವ್ನ ಕಡೆಯಿಂದ 3 ಜನ ಸದಸ್ಯರನ್ನ ಹಾಕಿಸ್ಕೊತಾನೆ. ಈಗ ಅದ್ ನೋಡ್ತಿದ್ದೀನಿ ನಾನು ಕಣ್ಣಿಂದ, ನಾನು ಪ್ರಾಕ್ಟಿಕಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಅವ್ರು ಯಾರೋ ಅವ್ರು ಸಿನಿಮಾನೇ ಮಾಡಿರಲ್ಲ,
ಅವ್ರು ಯಾರೋ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿರ್ತಾನೆ, ಅವನನ್ನ ಅವ್ನಿಗೆ ಅರ್ಜೆಂಟ್ ಬೇಕು, ಅವ್ನ ಸಿನಿಮಾದ್ದೇನೋ ಅದು ಸೆಲೆಕ್ಷನ್ ಆಗ್ಬೇಕು, ಅದಕ್ಕೆ ಅವನನ್ನೇ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಇವ್ರಿಗೇನೋ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಅಥವಾ ಅಧಿಕಾರಿಗಳ ಹಂತದಲ್ಲಿ ಅವ್ರಿಗೆ ಒಂದು ಅಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ವ್ಯಕ್ತಿ ಹಾಕಿಸ್ಕೊಂಬರ್ತಾನೆ. ಅವನು ಒಂದೇ ಅಜೆಂಡಾ, ಈ ಸಿನಿಮಾಗೆ ನಾವು ಪ್ರಶಸ್ತಿ ತಗೊಂಡೋಗ್ಬೇಕು ಅಥವಾ ಈ ಸಿನಿಮಾಗೆ ನಾವು ಸಬ್ಸಿಡಿ ತಗೊಂಡೋಗ್ಬೇಕು. ಅಜೆಂಡಾದಲ್ಲಿ ಬಂದಾಗ ಒಂದು ಕೆಟ್ಟ ಸಿನಿಮಾಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ತಪ್ಪಬೇಕು. ನಾನು ಮನಸ ಕಾಯ ವಾಚ ಸಿನಿಮಾ ಮಾಡ್ತಾರೆ, ಒಂದು ಪಾತ್ರ ಹೆಂಗಿರ್ಬೇಕು, ಅದ್ರ ಕಾಸ್ಟ್ಯೂಮ್ಸ್ ಹೆಂಗಿರ್ಬೇಕು, ಅದಕ್ಕೆ ಫೋಟೋಗ್ರಫಿ ಹೆಂಗಿರ್ಬೇಕು, ಅದಕ್ಕೆ ಗ್ರೇಡಿಂಗ್ ಹೆಂಗಿರ್ಬೇಕು, ಅದಕ್ಕೆ ಲೊಕೇಶನ್ ಹೆಂಗಿರ್ಬೇಕು, ಅದಕ್ಕೆ ಸಂಭಾಷಣೆ ಹೆಂಗಿರ್ಬೇಕು, ಅದಕ್ಕೆ ಸ್ಕ್ರೀನ್ ಪ್ಲೇ ಹೆಂಗಿರ್ಬೇಕು, ಈ ತರ ಎಲ್ಲಾ ಹಂತದಲ್ಲೂ ಕೂಡ ಆ ಸಿನಿಮಾವನ್ನ ಗಟ್ಟಿಗೊಳಿಸೋದಕ್ಕೆ, ತಾಂತ್ರಿಕವಾಗಿ ಗಟ್ಟಿಗೊಳಿಸೋದಕ್ಕೆ ಅವ್ರು ಕಷ್ಟಪಟ್ಟಿರ್ತಾರೆ. ನಾವು ಸಿನಿಮಾ ಆಚೆ ತರೋದಕ್ಕೆ ಒಂದು ಸಿನಿಮಾ ಸುಮ್ಮನೆ ಆಗಲ್ಲ. ಆ ಸಿನಿಮಾ ಇಷ್ಟೆಲ್ಲಾ ಕಷ್ಟಪಟ್ಟು ಆದಾಗ ಅದಕ್ಕಿನ್ನ ಒಂದು ಒಳ್ಳೆ ಸಿನಿಮಾ ಪ್ರಶಸ್ತಿ ಬಂದಾಗ ನಮ್ಗೇನು ಅನ್ಸಲ್ಲ, ಇಲ್ಲ ಬಿಡ ನನ್ಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತಂದಾಗ. ಆದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಯಾವ್ದೋ ಕಿತ್ತೋದ್ ಸಿನಿಮಾಕ್ಕೆ ಒಂದು ಪ್ರಶಸ್ತಿ ಬಂತು ಅಂತಂದಾಗ ಬಹಳ ನೋವಾಗುತ್ತೆ ಮನಸ್ಸಿಗೆ. ಅದಾಗಬಾರದು ಅಂತಂದ್ರೆ ಜೂರಿಗಳಿಗೆ ಒಂದು ಗೈಡ್ಲೈನ್ ಆಗ್ಲೇಬೇಕು. ಆ ಪ್ರಕ್ರಿಯೆಗಳ ಸರಿ ಆದ್ರೆ ಬಹುಶಃ ಒಳ್ಳೆ ಸಿನಿಮಾಗಳು ಬರ್ತವೆ, ಒಳ್ಳೆ ಸಿನಿಮಾಗಳಿಗೆ ಬೆಲೆ ಸಿಗುತ್ತೆ, ಒಳ್ಳೆ ಸಿನಿಮಾಗಳಿಗೆ ಗೆಲ್ತವೆ. ವೆರಿ ನೈಸ್ ಸರ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಬೇಕು, ಸಬ್ಸಿಡಿ ರಿಲೇಟೆಡ್. ಇತ್ತೀಚೆಗೆ ಒಂದು ಸ್ಟ್ರೈಕ್ ನಡೆಯುತ್ತೆ, ಸಬ್ಸಿಡಿ ನಮ್ಮ ಹಕ್ಕು ಅಂತ ಹೇಳ್ಕೊಂಡು. ಸೊ ನನಗೆ ನಾನು ಲಾ ಗ್ರಾಜುಯೇಟ್ ಆದ ಕಾರಣ ಹಕ್ಕು ಅಂತ ಬಂದಾಗ ಒಂದು ಫಂಡಮೆಂಟಲ್ ರೈಟ್ ಅಲ್ಲಿ ಹಕ್ಕು, ಈ ದೇಶದಲ್ಲಿ ಹುಟ್ಟಿದವ್ರಿಗೆ ಕೆಲವು ಹಕ್ಕುಗಳಿರುತ್ತೆ, ಸರ್ಕಾರವನ್ನು ಪ್ರಶ್ನೆ ಮಾಡೋ ಒಂದಿರುತ್ತೆ. ಇಲ್ಲಿ ಯಾವುದೇ ಸರ್ಕಾರ ನೀನ್ ಸಿನಿಮಾ ಮಾಡ್ಲೇಬೇಕು ಆಗಿದ್ರೆ ನಾನು ನಿಮ್ಗೆ ಸಬ್ಸಿಡಿ ಕೊಡ್ತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಬಟ್ ನಂಗೆ ಯಾಕೋ ಆ ಟ್ಯಾಗ್ ಲೈನ್ ಸರಿ ಇದೆ ಅಂತ ಅನಿಸ್ಲಿಲ್ಲ. ಸೊ ಇದ್ರ ಬಗ್ಗೆ ಸಬ್ಸಿಡಿ ಸಿನಿಮಾ ಮಾಡೋರ್ಗೆಲ್ರಿಗೂ ಸಬ್ಸಿಡಿ ಸಿಗಬೇಕಾ? ಇದು ನನ್ನ ಪ್ರಶ್ನೆ ನಿಮಗೆ. ಅವರ ಏನು ಘೋಷವಾಕ್ಯ ಇದೆಯಲ್ಲ ಅದೇ ರಾಗ. ಹೌದು, ಸಬ್ಸಿಡಿ ಸರ್ಕಾರ ಕೊಡ್ತಕ್ಕಂತ ಭಿಕ್ಷೆ ನಿರ್ಮಾಪಕರಿಗೆ ಸರಿಯಾದ ಪದ ಬಳಕೆ ಮಾಡ್ಬೇಕು ಅಂದ್ರೆ ಅಪ್ರಿಸಿಯೇಷನ್ ಅಂತ ಒಂದು ನಾವು ಅವ್ರೇನೋ ಸಿನಿಮಾ ನಿರ್ಮಾಪಕರು ಕನ್ನಡದ ಚಿತ್ರರಂಗವನ್ನ ಉತ್ತೇಜನ ಪಡಿಸ್ಬೇಕು, ಕನ್ನಡ ಚಿತ್ರರಂಗ ನಿರ್ಮಾಪಕರು ಸಫಲ ಬದುಕಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಆ ಸಿನಿಮಾಗಳಿಗೆ ಉತ್ತೇಜನ ಕೊಡಬೇಕು, ಚಿತ್ರರಂಗನ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಅವರು ಸಹಾಯಧನದ ಪ್ರಕ್ರಿಯೆಗಳನ್ನ ಸರ್ಕಾರ ಇಂಡಿಯಾದಲ್ಲಿ ಅನೇಕ ಗೌರ್ಮೆಂಟ್ ಅಲ್ಲಿ ಇಲ್ಲ. ಇದು ಕರ್ನಾಟಕ, ಮಹಾರಾಷ್ಟ್ರ ಕೆಲವು ಗೌರ್ಮೆಂಟ್ ಅಲ್ಲಿ ಮಾತ್ರ ಇದೆ ಅಂತದ್ದು. ಆಮೇಲೆ ಈ ಸ್ಟ್ರೈಕ್ ಮಾಡಿದ್ರಲ್ಲ ಅವ್ರನ್ನ ನಾನು ಯಾರೋ ಫೋನ್ ಮಾಡಿದಾಗ ನಾನು ಪ್ರಶ್ನೆ ಕೇಳಿದೆ, ಇಷ್ಟು ದಿವಸ ತಮ್ಮ ಧೋರಣೆ ಏನಾಗಿತ್ತು? ಆ ವಾಣಿಜ್ಯ ಮಂಡಳಿ ಚುನಾವಣೆ ಇದೆ ಅಂತ ತಕ್ಷಣನೇ ಬಾವುಟ ಹಿಡ್ಕೊಂಡು ನೀವು ಇಲ್ಲೆಲ್ಲ ಬರೋರು, ಆ ಜಾಗದಲ್ಲಿ ಆಯಕಟ್ಟಿನ ಜಾಗದಲ್ಲಿ ನೀವು ಈಗ ಬಾವುಟ ಹಿಡ್ಕೊಂಡ್ರ ಇದ್ರಲ್ಲ, ಅವತ್ತ್ಯಾಕೆ ನೀವು ಬಾವುಟ ಸರ್ಕಾರದ ಮುಂದೆ ಕೂರ್ಲಿಲ್ಲ? ಬಹುಶಃ ಅವತ್ತು ಬಾವುಟ ಹಿಡ್ದವ್ರದ್ದೇ ಸರ್ಕಾರ ಇತ್ತು ಅಂತಲೂ ಕಾಣಿಸುತ್ತೆ. ಮೂರು ವರ್ಷಗಳ ಕಾಲ ಸಹಾಯಧನದ ಬಾಗಲೇ ತಡ್ತಾ ಇದ್ದರು. ಇದಕ್ಕಿದ್ದಾಗಿ ನಿಮ್ಗೆ ಹೆಂಗ್ ಜ್ಞಾನೋದಯ ಆಗುತ್ತೆ? ಯಾಕೆ ಈಗಲೇ ಜ್ಞಾನೋದಯ ಆಯ್ತು? ಅದು ಯಾವಾಗ ಜ್ಞಾನೋದಯ ಆಗ್ತಿದೆ? ಸಹಾಯಧನ ಕೊಡೋದಕ್ಕೆ ಒಂದು ಕಮಿಟಿ, 3 ವರ್ಷದ ಸಹಾಯಧನ ಮಾಡೋದಕ್ಕೆ ಕಮಿಟಿ ಮಾಡಿದ್ದಾರೆ. ಆಲ್ರೆಡಿ ಒಂದು ಕಮಿಟಿ ನೋಡಿ ಮುಗಿಸಿದೆ, ಇನ್ನೊಂದು ಕಮಿಟಿ ಅವ್ರು ನೋಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ನನ್ನ ಸಹಾಯಧನ ನನ್ನ ಹಕ್ಕು. ಇವ್ರ ಮನೆ ಹತ್ರ ಬಂದಿದ್ರ ಗೌರ್ಮೆಂಟ್ ಇವ್ರ ಮನೆ ಹತ್ರ ಬಂದಿತ್ತಾ ನೀವು ಸಿನಿಮಾ ಮಾಡ್ಕೊಡ್ರಿ ಅಂತ ಕೇಳಕ್ಕೆ? ನಿಮ್ಮ ತೇವಲಿ ನೀವು ಸಿನಿಮಾ ಮಾಡಿರ್ರಿ, ನಿನ್ನ ತೇವಲಿ ಮಾಡ್ಕೊಂಡು ಹೋದದು ಸರ್ಕಾರ ಬಂದು ನೀವು ಸಿನಿಮಾ ಮಾಡ್ಬೇಕು ಅಂತ ಕೇಳಿತ್ತಾ? ಡಿಮ್ಯಾಂಡ್ ಮಾಡ್ತಿದ್ಯಾ? ಆಡಿಯನ್ಸ್ ಬಂದು ಕೇಳ್ತಾವ್ರ ನೀವು ಸಿನಿಮಾ ಮಾಡಿ ಅಂತ? ನಿನ್ನ ಉದ್ಯೋಗ ನೀವು ಬಂದಿದ್ರಿ, ನೀನ್ ಉದ್ಯೋಗನ ಇಲ್ಲ ಆಯ್ಕೆ ಮಾಡ್ಕೊಂಡಿದ್ಯ ಅಷ್ಟೇ, ನಿನ್ನ ಬದುಕನ್ನ ಇಲ್ಲ ಆಯ್ಕೆ ಮಾಡ್ಕೊಂಡಿದ್ಯಾ? ಅದಕ್ಕೆ ಸರ್ಕಾರ ಏನೋ ಸಹಕಾರ ಕೊಡ್ತಿದೆ. ಅದನ್ನ ಬೇರೆ ರೀತಿ ಅರ್ಥೈಸ್ಕೊಳ್ಳೋದು ಅಥವಾ ಬೇರೆ ರೀತಿ ಪ್ರಚೋದನೆ ಮಾಡೋದು ತಪ್ಪು. ಆಮೇಲೆ ಈಗ ಸರ್ಕಾರ ಏನಾದ್ರು ಅದು ಸೀರಿಯಸ್ ಆಗಿ ತಗೊಂಡ್ರು ನಿಲ್ಸೇ ಬಿಡ್ತಾರೆ, ಆಯ್ತಪ್ಪ ಸಬ್ಸಿಡಿ ಕೊಡಲ್ಲ. ಈಗ ಆಲ್ರೆಡಿ ಕೆಲವರು ನಿರುದ್ಯೋಗಿ ನಿರ್ಮಾಪಕರು ಇದ್ರ ಬಗ್ಗೆ ತೊರೆಯುತ್ತಿದ್ದಾರೆ. ನಿರುದ್ಯೋಗಿ ನಿರ್ಮಾಪಕರು ಇದು ಮತ್ತೆ ಉಚ್ಚರಿಸ್ತೀನಿ ಅವ್ರನ್ನ, ಯಾಕೆಂದ್ರೆ ಅವ್ರಿಗೇನು ಆಗ್ಬೇಕಾಗಿಲ್ಲ, ಅವ್ರು ಸಿನಿಮಾ ಮಾಡಲ್ಲ, ಅವ್ರ ಸಿನಿಮಾ ಸಬ್ಸಿಡಿ ಬರಲ್ಲ, ಬೇಕಾಗಿಲ್ವಲ್ಲ, ಅವ್ರು ಸಿನಿಮಾ ಮಾಡ್ತಿಲ್ಲ ಅಂತವ್ರೆಲ್ಲ ಅಯ್ಯೋ ಸಿನಿಮಾ ಸಬ್ಸಿಡಿ ಕೊಟ್ಟು ನಿಲ್ಸ್ಬಿಡ್ಬೇಕು, ಸಬ್ಸಿಡಿ ಕೊಡೋದು ನಿಲ್ಸ್ಬಿಡ್ಬೇಕು ಅಂತ ಸರ್ಕಾರಕ್ಕೂ ಮನವಿ ಕೊಟ್ಟ ಹಾಕಿದಾಗ್ಲೇ ಆಯ್ತಪ್ಪ ಇವ್ರು ಸಬ್ಸಿಡಿ ಬಗ್ಗೆ ನನ್ನ ಹಕ್ಕು ಅಂತ ಗಲಾಟೆ ಮಾಡಿ ಆಯ್ತಪ್ಪ ನಿಮ್ಗೆ ಸಬ್ಸಿಡಿ ನಾವು ಕೊಡಲ್ಲ ಅಂತ ನಿಲ್ಸಿದ್ರು. ಏನ್ ಮಾಡ್ತಾರಾಗ? ಪ್ರಾಮಾಣಿಕವಾಗಿ ಸಿನಿಮಾ ಮಾಡೋ ನಿರ್ಮಾಪಕರು ಹೊಟ್ಟೆ ಮೇಲೆ ಹೊಡಿತಾರೆ ಅಷ್ಟೇ. ಇವ್ರ ಧ್ವನಿಗಳೇನಾಗುತ್ತೆ, ಒಳ್ಳೆ ನಿರ್ಮಾಪಕರಿಗೆ ಬಾಯಿ ಮಣ್ಣು ಹಾಕ್ದಂಗಾಗುತ್ತೆ. ಅದನ್ನ ಬಿಟ್ಟು ಒಂದು ಸಕ್ರಿಯವಾಗಿ ಒಂದು ಬೇರೆ ತರ ಗುಣ, ಇದು ಚಿತ್ರರಂಗಕ್ಕೆ ಬೇಕಾದಷ್ಟು ಸಮಸ್ಯೆಗಳಿದೆ. ನೆಟ್ಫ್ಲಿಕ್ಸ್ ಸಿನಿಮಾ ತಗೋತಾ ಇಲ್ಲ, ಪ್ರೈಮ್ ಅಮೆಜಾನ್ ಸಿನಿಮಾ ತಗೋತಾ ಇಲ್ಲ, ಥಿಯೇಟರ್ ನಲ್ಲಿ ಬಾಡಿಗೆ ಜಾಸ್ತಿ ಆಗ್ತಿದೆ, ಥಿಯೇಟರ್ ಜನ ಬರ್ತಿಲ್ಲ, ಪೈರಸಿ ಹಿಡ್ಕೊಂಡು ಓಡಾಡ್ತಿದ್ದಾರೆ ನೀವು ಗಂಡ ಹೆಂಡ್ತಿಬ್ರುವೆ. ಅದರ ಬಗ್ಗೆ ಮಾತಾಡ್ಲಿ. ಸಿನಿಮಾ ರಂಗದಲ್ಲಿ ಬೇಕಾದಷ್ಟು ಸಮಸ್ಯೆ ಇರ್ತವೆ. ಎಲ್ಲರೂ ಸೇರಿ ಒಂದು ಥಿಯೇಟರ್ ಜನ ಬರೋದ್ ಹೆಂಗೆ, ಅವ್ರ ಜನ ಹೆಂಗ್ ಕರ್ಸ್ಬೇಕು, ನಾವು ಯಾವ ತರ ಸಿನಿಮಾ ಮಾಡ್ಬೇಕು, ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿ, ಅದ್ರ ಬಗ್ಗೆ ಹೋರಾಟ ಮಾಡಿ, ಅದ್ರ ಬಗ್ಗೆ ಚಿಂತನೆ ಮಾಡಿ.
ನಾವೊಂದು ಒಳ್ಳೆ ಸಿನಿಮಾಗಳು ಈಗ ಸರ್ಕಾರದಿಂದ ಏನಾಗಬೇಕು, ಕಲಾವಿದರಿಂದ ಏನಾಗಬೇಕು, ಸಂಘ ಸಂಸ್ಥೆಗಳಿಂದ ಏನಾಗಬೇಕು ಅಂತ ನಾವೊಂದು ಚಿಂತನ ಮಂಥನ ಅಂತೇಳಿ ನಾವೊಂದು ಸಭೆ ಮಾಡಿದ್ರೆ ಚಿಂತನ ಮಂಥನ ಅಂತೇಳಿ ಅನೇಕ ದಿಗ್ಗಜರು, ಮುರ್ಮುರಾಮಚಂದ್ರಪ್ಪ ಅಂತ ಬೇಸು, ರಾಜನ್ ಸಿಂಗ್ ಬಾಬು ಅಂತ ಹಿರಿಯರು, 3 ತಲೆಮಾರಿನ ಜನ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಒಂದು ಚಿಂತನ ಮಂಥನ ಸಭೆ ಮಾಡಿದ್ರೆ ಅವ್ರು ಯಾರೋ ನ್ಯೂರಿದಾಗಿ ನಿನ್ ಮಕ್ಕಳು ನೋಟಿಸ್ ಕೊಡ್ತಾರಂತೆ ಅವ್ರಿಗೆ. ಇಂಥ ಕಾಲಘಟ್ಟದಲ್ಲಿ ನಾವು ಬದುಕ್ತಿದೀವಿ. ಅವ್ರಿಗಂತೂ ಮಾಡೋ ಯೋಗ್ಯತೆ ಇಲ್ಲ, ಅವ್ರಿಗೂ ಮಾಡೋ ಯೋಗ್ಯತೆ ಇಲ್ಲ, ಮಾಡೋರು ಸಹಿಸ್ಕೊಳಕ್ಕೂ ಆಗ್ತಿಲ್ಲ. ಯಾವನ್ ಮಾಡಿದೆ ಅಂದ್ರೆ ಚಿತ್ರರಂಗ ಉದ್ಧಾರ ಆಗ್ಬೇಕು, ಆ ಕೆಲಸ ಮಾಡಿ ನೀವು. ಹೌದು, ಅದು ಮಾಡ್ಬಿಟ್ಟು ಅವ್ರಾರ ಮಾಡ್ತಾರೆ, ನೀವೇನ್ರೇ ಮಾಡ್ತೀರಾ? ಓಲಿ ನೀವು ಕುಂತಿರೋ ಸಿನಿಮಾ ಮಾಡಿ ಎಷ್ಟು ದಿವಸ ಆಯ್ತು? ಇದ್ರ ಬಗ್ಗೆ ಇವ್ರು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಗುಟ್ಟೆ ಇರ್ಲಿಲ್ಲ ಅಂತ ಕಾಣ್ತೀವಿ ಎಷ್ಟೋ ಜನ ನೋಟಿಸ್ ಕೊಡೋರು. ಇವ್ರು ಪ್ರಶ್ನೆ ಮಾಡ್ಕೊಳ್ಳಿ, ಆತ್ಮಸಾಕ್ಷಿಯಾಗಿ ಇವ್ರು ಬರೀ ರಾಜನ್ ಸಿಂಗ್ ಬಾಬು ಏನು ನಾನೇನು, ಮುರುಘರಾಮಚಂದ್ರಪ್ಪ ಅವರು ನಾನೇನು, ನಾಗತಿಲಿ ಚಂದ್ರಶೇಖರ್ ಅವರು ನಾನೇನು, ಈ ತರದ್ದು ಇವ್ರು ಏನಾದ್ರು ನಿಜಕ್ಕೂ ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಒಂದು ಪ್ರಶ್ನೆ ಹಾಕೊಳ್ಳಿ ಅವರು. ಎಸ್, ಅವ್ರನ್ನ ನಾನು ಪ್ರಶ್ನೆ ಮಾಡ್ಬೋದಾ? ನಾನು ಎಷ್ಟು ಪಿಕ್ಚರ್ ತೆಗೆದಿದ್ದೀನಿ, ಅಲ್ಲಿ 2 ರೀಲು 1 ರೀಲು ಇನ್ಯಾರ್ದೋ ತೆಗೆದ ಸಿನಿಮಾಕ್ಕೆ ಪಾರ್ಟ್ನರ್ ಆಗಿ ಅದಕ್ಕೆ ಹೆಸರು ಹಾಕೊಂಡು ಕುಂತಿರೋರು ಅವ್ರ ಬಗ್ಗೆ ನೋಟಿಸ್ ಕೊಡ್ತಾರೆ. ಫಸ್ಟ್ ನಾನೇನು ಅಂತ ನೀನು ಫಸ್ಟ್ ಪ್ರೂವ್ ಮಾಡ್ರಿ. ನೋಟಿಸ್ ಕೊಡಕ್ಕಿಂತ ಮುಂಚೆ ಇಂಡಸ್ಟ್ರಿಗೆ ನನ್ನ ಕೊಡುಗೆ ಏನು? ಯಾರವ ದಾರಿ ಹೋಗೋರಲ್ಲಿ ಕೇಳ್ತಾರೆ, ಕೃಷ್ಣೇಗೌಡ ಕೊಡುಗೆ ಏನು? 18 ಸಿನಿಮಾ ಮಾಡಿದ್ದೀನಿ, ರಂಗಭೂಮಿಯಿಂದ ಬಂದಿದ್ದೀನಿ, ಆಕಾಶವಾಣಿ ಆರ್ಟಿಸ್ಟ್ ನಾನು, ಸ್ಮಾಲ್ ಸ್ಕ್ರೀನ್ ಆರ್ಟಿಸ್ಟ್ ನಾನು, ಇಷ್ಟೆಲ್ಲ ಮಾಡಿದ್ರೆ ಕೃಷ್ಣೇಗೌಡ ಕೊಡುಗೆ ಏನು? ಹುಚ್ಚು ತರ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನಂದು ಕೇಳಕ್ಕಿಂತ ಮುಂಚೆ ನೀನ್ ಪ್ರಶ್ನೆ ಮಾಡ್ಕೊಳೆಯ, ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಎಸ್, ನಾನೇನು ಕೃಷ್ಣೇಗೌಡ ಹಿಂಗೆ ಆಯ್ತು, ಇಷ್ಟೆಲ್ಲ ಪ್ರಶಸ್ತಿ. ನಾನು ನಾಟಕಗಳಲ್ಲಿ ಅನೇಕ ನಾಟಕಗಳಲ್ಲಿ ಅತ್ಯುತ್ತಮ ನಟನ ಪ್ರಶಸ್ತಿ ತಗೊಂಡ್ರು. ಅಂತಾರಾಜ್ಯ ನಾಟಕ ಸ್ಪರ್ಧೆಗಳಲ್ಲಿ ಅನೇಕ ನಾಟಕಗಳು ಬರ್ದಿದ್ದೀನಿ, ಅನೇಕ ಸೀರಿಯಲ್ ಸಂಭಾಷಣೆ ಬರ್ದಿದ್ದೀನಿ, ಕತೆ ಬರ್ದಿದ್ದೀನಿ, ಡೈರೆಕ್ಟ್ ಮಾಡಿದ್ದೀನಿ. ಆಕಾಶವಾಣಿ ಫಸ್ಟ್ ಮೆಗಾ ಸೀರಿಯಲ್ ಮಾಡಿದ್ರು ನಾನು. ಈ ತರ ಬೇರೆ ಬೇರೆ ಕೆಲಸ ಮಾಡ್ಕೊಂಡ್ ಬಂದ್ರೆ ನಾನು. ಇವ್ರುಗಳು ಯಾವ್ದೋ ಒಂದು ನಾಲ್ಕಣಿದ ಒಂದು 2 ರೀಲ್ದ ಸಿನಿಮಾ ಪ್ರೊಡ್ಯೂಸ್ ಮಾಡಿರ್ತಾರೆ, ಇಲ್ಲ ಯಾವ್ದೋ ಸಿನಿಮಾ ಮಾಡಿದ್ರೆ ಅದಕ್ಕೆ ನಮ್ದು ಹೆಸರು ಹಾಕ್ಬಿಡಪ್ಪ ನಾನು ಪ್ರೊಡ್ಯೂಸರ್ ಅಂತ ಹಾಕ್ಸ್ಕೊತಾರೆ. ಇವ್ರುಗಳು ಬಂದ್ಬಿಟ್ಟು ಕೃಷ್ಣೇಗೌಡ ಕೊಡುಗೆ ಏನು ಅಂತ ಕೇಳ್ತಾರೆ. ಇವ್ರಿಗೆ ಉತ್ತರ ಕೊಡ್ಬೇಕಾ ನಾನು? ಹಂಗಾಗಿ ನಾನು ಮಾಡೋ ಕೆಲ್ಸಗಳನ್ನೇ ಉತ್ತರ ಕೊಡ್ತಿದ್ದೆ. ಅದನ್ನೇ ಸಹಿಸ್ಕೊಳಕ್ಕಾಗದಲ್ಲ ಉರ್ಕೊಂಡು ಸಾಯ್ತವ್ರೆ. ಅವ್ರ ಅಸೂಹೆ, ಅವ್ರ ಅಸಹನೆ ಅವ್ರಿಗೆ ಅದು ಸುಡುತ್ತೆ, ಅವ್ರನ್ನೇ ಸುಡುತ್ತೆ. ಹಂಗಾಗಿ ನಾನು ಅಂತವಕ್ಕೆಲ್ಲ ತಲೆ ಕೆಲ್ಸ್ಕೊಂಡು ನಂದೇನು, ನನ್ನ ಕೆಲಸ ಏನು, ನಾನು ಏನ್ ಮಾಡ್ಬೇಕು, ನನ್ನ ಆಲೋಚನೆಗಳೇನು ಅಷ್ಟು ಮಾಡ್ಕೊಂಡು ನನ್ನ ಕೈಲಿ ಏನಾದ್ರು ಇಂಡಸ್ಟ್ರಿಗೆ ಒಂದು ಒಳ್ಳೇದ್ ಮಾಡಕ್ಕಾದ್ರೆ ಒಂದು ಒಳ್ಳೇದ್ ಮಾಡ್ಕೊಂಡು ಬರೋ ಸದಸ್ಯರಿಗಳ ಹೆಂಗೆ ಸಿನಿಮಾ ಮಾಡ್ಬೇಕು, ಎಲ್ಲಿ ಹಣ ಲೂಪ್ ಆಗುತ್ತೆ ನಿಮ್ಗೆ, ಎಲ್ಲಿ ಲಾಸ್ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೆ ನಿಮ್ಗೆ, ಅದ್ರ ಬಗ್ಗೆ 4 ಮಾತು ಹೇಳ್ಕೊಂಡು, ಬೇರೆ ತರ ನಾನು ಕ್ಯಾಚ್ ಆಫೀಸರ್ ಅಲ್ಲ. ಅವ್ರು ಬಂದ ಲಬಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡೋಣ, ನಂದು ಸ್ಟುಡಿಯೋ ಬಳಕೆ ಮಾಡ್ಕೋ, ನಂದು ಕ್ಯಾಮ್ರಾ ತಗೊಂಡ್ಬಿಡು, ಅವ್ರ ಜೊತೆಲಿ ಇಟ್ಕೊಂಡ್ಬಿಡು, ಅವ್ರಿಗೊಂಚೂರು ಕಾಸು ಕೊಡು, ಅವ್ರ ಜೊತೆಲಿ ಇಟ್ಬಿಟ್ರೆ ನೀವು ಫುಲ್ ಗ್ರೇಟ್, ನಿಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬ್ರೈನ್ ವಾಶ್ ಮಾಡೋದು, ಇದ್ರ ಅವಶ್ಯಕತೆ ಇಲ್ಲ. ನಾನು ಯಾರು ನಂಬೇಡ್ರಿ. ಇಂಡಸ್ಟ್ರಿ ನೀವು ಬುದ್ಧಿವಂತರಾಗಿ ಸ್ವಂತ ಬುದ್ಧಿಯಿಂದ ಬದುಕಿ. ನಿಮ್ಮ ಹಣ ಖಾಲಿ ಆದ್ಮೇಲೆ ನಿಮ್ಗೆ ಯಾರು ಜವಾಬ್ದಾರರಲ್ಲ. ನೀವು ನಿಮ್ ಪಾಡಿ ನಿಮ್ ಧೈರ್ಯವಾಗಿ ನಿಮ್ಮ ಸ್ವಂತ ಪ್ರಾಮಾಣಿಕತೆಯಿಂದ ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡಿ. ಒಂದು ಒಳ್ಳೆ ಕತೆ ಬರೀರಿ, ಒಳ್ಳೆ ಸಂಭಾಷಣೆ ಬರೀರಿ, ಒಳ್ಳೆ ಚಿತ್ರಕಥೆ ಬರೀರಿ, ಒಳ್ಳೆ ಸಿನಿಮಾ ಮಾಡಿ. ಸಿನಿಮಾ ಮಾತಾಡೋ ರೀತಿ ಸಿನಿಮಾ ಮಾಡಿ. ಸೋಲು ಗೆಲುವು ಯಾರಿಗೂ ಒಂದು ಅಜೆಂಡಾ ಇಲ್ವೇ ಇಲ್ಲ. ಎಲ್ಲಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಸೋತಿರೋದು ನೋಡಿದೀವಿ, ಚಿಕ್ಕ ಸ್ಟಾರ್ ಸಿನಿಮಾ ಗೆದ್ದಿರೋದು ನೋಡಿರೋದು. ಹಾಗಾಗಿ ಒಂದು ಗುಣಮಟ್ಟದ ಸಿನಿಮಾ ಮಾಡಿ ಅಂತ ಅಷ್ಟೇ ನಮ್ಮ ಸದಸ್ಯರಿಗೆ ನಾನು ಹೇಳ್ಕೊಂಡು ನಿರಂತರವಾಗಿ ನನ್ನ ಕಾಯಕವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಚಿಂತನ ಮಂಥನ ಕಾರ್ಯಕ್ರಮ ಮಾಡಿದ್ರಿ, ಅದರಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಗಣ್ಯರು, ನೀವು ಹೇಳಿದಾಗ ಎಲ್ಲಾ ಗಣ್ಯರು ಅದರಲ್ಲಿ ಸೇರಿದ್ರು, ಅಂದ್ರೆ ದೊಡ್ಡವರು. ಎಲ್ಲಿಗೆ ಬಂತು ಸರ್, ಅದು ಏನಾಗಿದೆ ಇವಾಗ? ಯಾವುದೇ ಸರ್ಕಾರ ಹಂತದಲ್ಲಿ ಆಗೋ ಕೆಲಸಗಳು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗಲ್ಲ. ಆದ್ಮೇಲೆ ಅದಾದ್ಮೇಲೆ ತಿರ್ಗಾ ಒಂದು ಯಾವ್ದೋ ಚುನಾವಣೆ ಬಂತು. ಚುನಾವಣೆ ಆದ ತಕ್ಷಣ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳಿರ್ತವೆ, ಏರುಪೇರುಗಳಿರ್ತವೆ. ಆಮೇಲೆ ನಮಗೆ ಸ್ಪಂದಿಸುವಂತ, ಆಮೇಲೆ ಯಾರ್ದೋ ದಾರಿಲಿ ಹೋಗ್ಬೇಕಾದ್ರೆ ತಗೊಂಡೋಗ್ಬಿಟ್ಟು ತಳಿ ಸರ್ ನಂತ ಮನವಿ ಕೊಟ್ಟು ಬಂದ್ರೆ ಕೆಲಸ ಆಗಲ್ಲ. ಆ ಕೆಲಸ ನಾವು ಮಾಡೋದು ಇಲ್ಲ. ಸಿಎಂ ನಾವು ಲೆಟರ್ ಕೊಟ್ಬಿಟ್ವಿ, ಅದು ಹೆಗ್ಗಳಿಕೆ ಅಲ್ಲ. ಲೆಟರ್ ಕೊಟ್ಮೇಲೆ ಕೆಲಸ ಆಯ್ತಾ, ಆ ಕೆಲಸನ ನಾವು ಫಾಲೋ ಅಪ್ ಮಾಡ್ತಿದೀವಾ, ಅದು ಎಲ್ಲಿವರೆಗೂ ಬಂತು, ಅದ್ ಪ್ರಕ್ರಿಯೆಗಳು ಹಂಗ ಆರಂಭ ಆಗ್ಬೇಕು. ಆ ಕಾರಣಕ್ಕೆ ನಾವು ಸಭೆ ಸೇರಿ ದಿವಸ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಅಧಿಕಾರಿಗಳು ಕೂಡ ಜೊತೆಲಿ ಇರ್ಬೇಕು ಅನ್ನೋದೇ ನಮ್ಮ ಮನವಿ ಇದೆ ಅವ್ರ ಹತ್ರ.
ಹಾಗಾದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಿ, ಸಪರೇಟ್ ಆಗಿ ಒಂದು ದಿವಸ ನಾನು ಕರಿತೀನಿ ಇದಕ್ಕೆ, ಅದು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನೀವು ಜೊತೆ ಕೂರಿಸ್ಕೋತೀವಿ, ಅವಾಗೆಲ್ಲವೂ ಸುದೀರ್ಘವಾದ ಒಂದು ಚರ್ಚೆ ಆಗ್ಲಿ, ಅದ್ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಅದ್ರಲ್ಲಿ ಅನೇಕ ಥಿಯೇಟರ್ ಬಾಡಿಗೆ ಟಿಕೆಟ್ ರೇಟ್ ಇರ್ಬೋದು, ಈಗ ಆಲ್ರೆಡಿ ಮುಂಚೆ ಸಿದ್ದರಾಮಯ್ಯ ಸಾಹೇಬ್ರ CM ಆಗಿದ್ದಾಗ ಅದಕ್ಕೊಂದು ನಿಗದಿತ ಹಣ ಫಿಕ್ಸ್ ಮಾಡಿದ್ರು, ಅದು ಇರ್ಬೋದು. ಈ ತರದ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಾವು ಹೋಗ್ತಿದ್ವಿ. ಚಿತ್ರನಗರಿ ಇರ್ಬೋದು, ಆಮೇಲೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ಜನಕ್ಕೆ ಮನೆಗಳಿಲ್ಲ, ಹಂಗಾಗಿ ಗಂಧದ ಗುಡಿ ಅಂತಕ್ಕಂಥದ್ದು ಒಂದು ಇದನ್ನು ಹಾಕಿದೀವಿ. ಅದರ ಮೂಲಕ ಚಿತ್ರರಂಗದಲ್ಲಿ ತೊಡಸ್ಕೊಂಡ್ರೆ ಎಲ್ಲರಿಗೂ ಕೂಡ ಒಂದೊಂದು ಸೈಟ್ಗಳು ಕೊಡ್ಬೇಕು ಕಡಿಮೆ ಹಣದಲ್ಲಿ. ಪಾಪ ಯಾರ್ದು ಎಷ್ಟೋ ಜನಕ್ಕೆ ಮನೆಗಳಿಲ್ದಂಗ ಆಗೋದಿದೆ. ಆ ತರದ್ ಆಗ್ಬಾರ್ದು. ಚಿತ್ರರಂಗ ನಂಬ್ಕೊಂಡ್ ಬಂದಿರ್ತಕ್ಕಂಥವ್ರಿಗೆ, ಇಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋಂಥವ್ರಿಗೆ ಅದೊಂದು ಆಗ್ಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರದ ಮುಂದೆ ಇದೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಕೂಡ ಇದನ್ನ ಹೇಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಒಂದ್ ಸ್ವಲ್ಪ ಸಮಯ ತಗೊಳುತ್ತೆ, ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸರ್, ಈಗ ನಿಮ್ಮ ಇದರಲ್ಲಿ ಟಿಕೆಟ್ ದರದ ಬಗ್ಗೆ ನೀವು ಮಾತಾಡಿದ್ರಿ. ಪ್ರೆಸೆಂಟ್ ನೋಡಿದ್ರೆ ಬೇರೆ ಭಾಷೆ ಸಿನಿಮಾಗಳಿಗೆ ಸಿಕ್ಕಾಪಟ್ಟೆ ಕಾಸ್ಟ್ ಇಲ್ಲಿ ಬೆಂಗಳೂರಲ್ಲಿ, ಅದೇ ಅವ್ರ ರಾಜ್ಯದಲ್ಲಿ ಹೋದಾಗ ನಾಮಿನಲ್ ಇರುತ್ತೆ, ಇಲ್ಲಿ ಬಂದಾಗ ಒಂದ್ ಫ್ಯಾಮಿಲಿ ಬರೋ ಜಾಗದಲ್ಲಿ ಒಬ್ಬನೇ ಬರುವಂತ ಒಂದು ಪ್ರೈಸ್ಗಳು ಫಿಕ್ಸ್ ಆಗ್ತಾ ಇವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ರದ್ದೇ ಈ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಗೈಡ್ಲೈನ್ ಏನಿದೆ, ಅಲ್ಲಿಯ ಸರ್ಕಾರ ಯಾವ ರೀತಿ ಆದೇಶ ಮಾಡಿದೆ, ಆ ಆದೇಶದ ಪ್ರತಿನೇ ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ವಿ. ಎಲ್ಲಾ ರಾಜ್ಯದಲ್ಲಿ ಯಾವ ರೀತಿ ಇದೆ, ಇದು ಏನ್ ಆಗ್ಬೇಕಾಗುತ್ತೆ, ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಿದೆ. ಕರ್ನಾಟಕದಿಂದ ಸಾವಿರಾರು ಕೋಟಿ ಬೇರೆ ರಾಜ್ಯಗಳಿಗೆ ಹೋಗ್ತಿದೆ. ಸೊ ಹಾಗಾಗಿ ಅವರು ಬೇರೆ ರಾಜ್ಯದ ಒಂದು ಸಿನಿಮಾ 2,000 3,000 ಕೊಟ್ಟು ಟಿಕೆಟ್ ನೋಡಾಗ್ತಿದೆ. ನೆಕ್ಸ್ಟ್ ಕನ್ನಡ ಬರೋ ಸಿನಿಮಾಕ್ಕೆ ಹಣ ಕೊಟ್ಟು ನೋಡೋದಕ್ಕೆ ಅವನ ಹತ್ರ ದುಡ್ಡಿರಲ್ಲ. ಯಾಕೆಂತಂದ್ರೆ ಅವ್ರಿಗೆ 3,000 ರೂಪಾಯಿ ಕೊಟ್ಟದು ಆ ತಿಂಗಳ ಅವನ ಖರ್ಚು ಮುಗಿದೋಯ್ತು. ಒಂದು ಸಿನಿಮಾ ನೋಡಿದಾಗ ಆ ದುಡ್ಡೆಲ್ಲ ಬೇರೆ ರಾಜ್ಯಕ್ಕೆ ಕೊಟ್ಟೋಗ್ತಿದೆ. ಇವೆಲ್ಲವೂ ಎಕ್ಸ್ಪ್ಲೈನ್ ಮಾಡಿದ್ವಿ, ಅವ್ರ ಮನವರಿಕೆ ಆಗಿದೆ. ಅದು ಎನಿ ಮೂಮೆಂಟ್ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದಾದ್ರೆ ಬಹಳ ಅನುಕೂಲ. ಬಿಕಾಸ್ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋ ಒಂದು ಕಲ್ಚರ್ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ಆದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದ್ರೆ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಒಂದು ಕಲ್ಚರ್ ಮತ್ತೆ ವಾಪಸ್ ಬಂದ್ಬಿಟ್ರೆ ಅಂತೂ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಬ್ಬ ಮಾಡುವ ದಿನ ದೂರ ಇರಲ್ಲ ಅಂತ ಅನ್ಕೊಂಡಿದೀನಿ. ಅದ್ರ ಜೊತೆಗೆ ಪೈರಸಿ ವಿಚಾರ, ಸಿಕ್ಕಾಪಟ್ಟೆ ಪೈರಸಿ. ನಾವುಗಳು FMC ಇಂದ ಪದೇ ಪದೇ ಮಾತಾಡ್ತಾ ಇರ್ತೀವಿ, ನಮ್ದು FIR ಕೂಡ ಮಾಡಿದೀವಿ ನಾವು. ಅಲ್ಲಿಂದ ಅಲ್ಲಿಗೆ ಸಾರ್ಟ್ ಔಟ್ ಆಗ್ತಾ ಇದೆ. ಬಟ್ ಸ್ಟಿಲ್ ಸಾರ್ಟ್ ಔಟ್ ಯಾರು ಮೂಲ ಅನ್ನೋದಂತೂ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗ್ತದೆ, ಸರ್ಕಾರಕ್ಕೂ ಕಷ್ಟ ಆಗುವಂತ ಒಂದು ಪರಿಸ್ಥಿತಿಯಲ್ಲಿದೆ. ಸೊ ಪೈರಸಿ ವಿಚಾರ ಬಂದಾಗ ಏನ್ ಮಾಡೋದು, ಯಾವ ಸಿನಿಮಾ ರಿಲೀಸ್ ಆದ ವೆರಿ ನೆಕ್ಸ್ಟ್ ಒಂದು 2 hours ಅಲ್ಲಿ ಸರ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ. ಇಲ್ಲಿ ಒಂದೋ ಪೈರಸಿ ಮಾಡೋರಿಗೆ ಶಿಕ್ಷೆ ಕೊಡ್ಬೇಕು, ಇಲ್ಲ ಪೈರಸಿ ಕಾಪಿ ನೋಡೋರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಏನೋ ಒಂದು ಕಾನೂನು ಬರಬೇಕು. ಸೊ ಇದ್ರ ಬಗ್ಗೆ ಹೋರಾಟ ಮಾಡಿ ಅಂತ ಇವಾಗ ನಿಮ್ಮನ್ನ ಇದಕ್ಕೆ ನೀವು ಹೇಳೋದಕ್ಕಿಂತ ಮುಂಚೆ 2 ವರ್ಷದ ಮುಂಚಿತವಾಗಿ ನಾವು ಕೇಂದ್ರ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಅವರಿಗೂ ಒಂದು ಪತ್ರ ಬರ್ತೇವೆ ನಮ್ಮ ವಾಣಿಜ್ಯ ಮಂಡಳಿಯಿಂದ. ಅದಕ್ಕೆ ಅವ್ರ ಉತ್ತರನೂ ಕೂಡ ಕೊಟ್ಟಿದ್ರು. ನಮ್ಗೇನು ಇಂಡಿಯಾದಲ್ಲಿ ಟೆಲಿಗ್ರಾಮ್ ಆಪ್ ನ ದಯವಿಟ್ಟು ಡಿಸ್ಕನೆಕ್ಟ್ ಮಾಡಿಸಿ, ಇಲ್ಲಿ ಲಭ್ಯ ಇಲ್ದಂಗೆ ಮಾಡಿ ಅಂತೇಳಿ ಮನವಿ ಕೊಟ್ಟಿವಿ. ಅದಾದ್ಮೇಲೆ ಅವರು ಸರ್ಕಾರ ತಿರ್ಗ ಚೇಂಜ್ ಆಯ್ತು, ಅವಾಗ ಎಲೆಕ್ಷನ್ ಬಂತು. ಈಗ ಮತ್ತೆ ಅದ್ರದ್ದು ಫೈಲ್ ನಾವು ಹುಡುಕಾಟ ಮಾಡಿ ಮತ್ತೆ, ಯಾಕೆಂತಂದ್ರೆ ಬೆಂಗಳೂರು ಆಗಿದ್ರೆ ಪಕ್ಕದಲ್ಲಿ ಇರ್ತೀವಿ, ಹೋಗೋದು ಫೈಲ್ ಪಾಸ್ ಮಾಡ್ಬೋದು. ಇದು ಕೇಂದ್ರ ಸರ್ಕಾರದಲ್ಲಿ ಆಗಿರೋದ್ರಿಂದ ಅದ್ರ ಮಧ್ಯದಲ್ಲಿ ನಮ್ಮೂ ಕೆಲಸಗಳು ಜಾಸ್ತಿ ಇರೋದ್ರಿಂದ ಹೋಗಕ್ಕಾಗಿಲ್ಲ. ಬಟ್ ಅವ್ರು ಸ್ಪಂದಿಸಿದ್ದಾರೆ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಮಗೆ ಪತ್ರನ ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು ಸೀರಿಯಸ್ ತಗೊಂಡಿದೀವಿ. ಇಡೀ ದೇಶದ ಸಮಸ್ಯೆ ಇದು, ಬರೀ ಕನ್ನಡದ ಒಂದೇ ಭಾಷೆಯ ಸಮಸ್ಯೆ ಅಲ್ಲ, ಈ ದೇಶದ ಎಲ್ಲಾ ಭಾಷೆಯ ಸಮಸ್ಯೆ. ಇದ್ರ ಬಗ್ಗೆ ಅನೇಕ ದೂರುಗಳಿದಾವೆ. ನಾವು ಇದನ್ನ ಸೂಕ್ಷ್ಮ ಪರಿಗಣಿಸ್ತೀವಿ ಅಂತಲೂ ಕೂಡ ಪತ್ರ ಬರೆದಿದ್ರು. ಬಟ್ ನಮಗೆ ಫಾಲೋಅಪ್ ಮಾಡಕ್ಕಾಗ್ತಿಲ್ಲ. ಅದು ಫಾಲೋಅಪ್ ಮಾಡ್ತೀವಿ. ಒಂದೇನಪ್ಪ ಅಂದ್ರೆ ಎಲ್ಲಾ ಕೆಲಸನೂ ನಾವೇ ತಲೆ ಮೇಲೆ ಹಾಕೊಳ್ಳೋದ್ರಿಂದ ಯಾವ ಕೆಲಸ ಗಮನ ಕೊಡೋದು, ಯಾವ ಕೆಲಸ ಮಾಡೋದು, ಅದ್ರಲ್ಲಿ ನಮ್ದು ಹೊಟ್ಟೆ ಪಾಟಿರುತ್ತೆ, ನನ್ನ ಜೀವನ ಇರುತ್ತೆ. ಆಮೇಲೆ ನಾನು ಸಕ್ರಿಯ ಸಿನಿಮಾ ಬೇರೆ ಮಾಡ್ತಿರ್ತೀನಿ. ಇವೆಲ್ಲವರೂ ಮಧ್ಯದಲ್ಲಿ ನಾನು ಕೆಲಸ ಮಾಡ್ಬೇಕಾಗಿರೋದ್ರಿಂದ ಸಮಯದ ಅಭಾವನೂ ಕೂಡ ನನಗಿರುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಆರಂಭ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಇನ್ನು ಥಿಯೇಟರ್ ವಿಚಾರಕ್ಕೆ ಬಂದಾಗ ಥಿಯೇಟರ್ ಇಶ್ಯೂಸ್ ಸಿಕ್ಕಾಪಟ್ಟೆ. ಒಂದ್ ಕಡೆ ಸಿನಿಮಾ ಮಾಡಿದವರಿಗೆ ಥಿಯೇಟರ್ ಬಾಡಿಗೆ ಕಟ್ಟಿ ಸಿನಿಮಾನು ನಿಲ್ಸ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ. ಇನ್ನೊಂದ್ ಕಡೆ ಮಲ್ಟಿಪ್ಲೆಕ್ಸ್ ನಲ್ಲಿ ಶೋನೇ ಒಂದು ಫಿಕ್ಸ್ಡ್ ಶೋ ಟೈಮಿಂಗ್ಸ್ ಅಂತ ಇರಲ್ಲ, ಅಥವಾ ಜನ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಫಸ್ಟ್ ಡೇನೆ ಹೌಸ್ಫುಲ್ ಆಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವಾಗ ಬಂದ್ಬಿಟ್ಟಿದೆ. ಆಕ್ಚುಲಿ ಫ್ರೈಡೇ ಸಿನಿಮಾ ಬಂದ ತಕ್ಷಣ ಹೌಸ್ಫುಲ್ ಆಗಲ್ಲ. ಒಂದು ಮೌತ್ ಟು ಮೌತ್ ಸ್ಪ್ರೆಡ್ ಆದಾಗ, ಈಗ ಅಂತೂ ಡಿಜಿಟಲ್ ವರ್ಲ್ಡ್ ಅದ್ರ ಮೂಲಕ ಸ್ಪ್ರೆಡ್ ಆದ್ರೂ ನೆಕ್ಸ್ಟ್ ಡೇನೋ ಅಟ್ಲೀಸ್ಟ್ ಒಂದು ವೀಕ್ ಬ್ರೀದಿಂಗ್ ಸ್ಪೇಸ್ ಸಿಗಬೇಕು. ಇಲ್ಲಿ ಆ ಒಂದು ಇಶ್ಯೂ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸೊ ಇದನ್ನ ಹೆಂಗ್ ಅಡ್ರೆಸ್ ಇಲ್ಲ, ಈಗ ಮುಖ್ಯಮಂತ್ರಿಗಳ ಜೊತೆ ನಾವು ಮೀಟಿಂಗ್ ಅಲ್ಲಿ ಇದನ್ನು ಕೂಡ ಇಟ್ಕೊಂಡಿದ್ವಿ. ಕನ್ನಡ ಸಿನಿಮಾಗಳಿಗೆ ಪ್ರೈಮ್ ಟೈಮ್ ಅನ್ನ ಕೊಡಬೇಕು, ಟಿಕೆಟಿನ ಜೊತೆಗೆ ಪ್ರೈಮ್ ಟೈಮ್ ಅನ್ನ ಕನ್ನಡಕ್ಕೆ ಕೊಡಬೇಕು. ಮತ್ತೆ
ಪ್ರಮುಖವಾಗಿ ಕನ್ನಡ ಸಿನಿಮಾಗಳಿಗೆ ಅವ್ರ ಆದ್ಯತೆ ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಲ್ಲಿ ಇದೆ. ಬಹುಶಃ ಅವ್ರನ್ನೂ ಕೂಡ ನಾವು ಕರೆಸ್ಬೇಕು ಅನ್ನೋದು ನಮ್ಮ ಮನವಿಲಿದೆ. ಎಲ್ಲ ಮಾಲೀಕರು ಯಾರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ, ಅವರು ಪರವಾಗಿರ್ತಕ್ಕಂಥ ವ್ಯಕ್ತಿ ಬಂದಿದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕಾಗತ್ತೆ. ಜೊತೆಗೆ ಅದಕ್ಕೆ ಸರ್ಕಾರ ಏನಾದ್ರೂ ಒಂದು ಆದೇಶನೂ ಕೂಡ ಮಾಡ್ಬೇಕಾಗತ್ತೆ ಅನ್ನೋದು ನಮ್ಮ ಮನವಿಲಿದೆ. ಇನ್ನೊಂದು ಮುಂದುವರೆದ ಭಾಗ ಏನಾದ್ರು, ನಾನೊಬ್ಬ ಈಗ ಸಿನಿಮಾದವನ್ ಅಲ್ದಲೆ ಸಿನಿಮಾ ಈಗ ಥಿಯೇಟರ್ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡುವಂತ ಅವ್ರು ನನ್ಗೂ ಪ್ರಶ್ನೆ ಮಾಡಿದ್ರೆ, ಈಗ ಆಯ್ತು ನೀನ್ ಸಿನಿಮಾ ನಿರ್ಮಾಪಕನಾಗ ಮಾತಾಡ್ತಿದ್ಯಾ, ಥಿಯೇಟರ್ನಾಗ ಮಾತಾಡು. ಈಗ ನಾನು ಥಿಯೇಟರ್ ಕಟ್ಟಿದೀನಿ, ಇಷ್ಟೊಂದು ಇನ್ವೆಸ್ಟ್ ಮಾಡಿದೀನಿ, ಇಷ್ಟೊಂದು ಜನ ಇದಾರೆ, ಥಿಯೇಟರ್ನಿಗೆ ಜನ ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅನ್ನೋ ಪ್ರಶ್ನೆ ಒಂದು ಕೂಡ ಹುಟ್ಟಾಕತ್ತೆ. ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಪ್ರಶ್ನೆ, ಅದಕ್ಕೆ ಉತ್ತರ ಬೇಕಲ್ಲ. ಈ ಎಲ್ಲವೂ ಉತ್ತರಗಳು ಯಾವಾಗ ಅಂದ್ರೆ ನಮ್ ಜನನ ಥಿಯೇಟರ್ ಕರ್ಕೊಂಬರೋದಕ್ಕೆ ಏನ್ ಬೇಕು ಅದನ್ನು ಮಾಡಿದಾಗ, ಆಮೇಲೆ ಅವ್ರು ಅಟ್ಲೀಸ್ಟ್ 50% ಇದ್ರೆ ಬಹುತೇಕ ಸಿನಿಮಾ ತೆಗಿಯಲ್ಲ. 5-6 ಜನ ಇದ್ದಾಗ ಅಷ್ಟೇನೆ ಸಿನಿಮಾ ತೆಗಿತಾರೆ. ಆಮೇಲೆ ಅದು ಈಗ ಯಾರಿಗೂ ಯಾಕೆ ಎಲ್ಲಿ ಹೇಗೆ ಅನ್ನೋತಕ್ಕಂಥದ್ದು ಯಾರಿಗೂ ಗೊತ್ತಾಗ್ತಿಲ್ಲ. ಇನ್ಕ್ಲೂಡಿಂಗ್ ಥಿಯೇಟರ್ಗೂ ಗೊತ್ತಾಗ್ತಿಲ್ಲ, ಸಿನಿಮಾದವ್ರಿಗೂ ಗೊತ್ತಾಗ್ತಿಲ್ಲ. ಈಗ ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ತರದ್ದು ಯೋಚನೆ ಮಾಡ್ಬೇಕು. ಅದಕ್ಕೆ ನಾನೊಂದು ಟೀಮ್ ಮಾಡೋಣ ಅಂತಿದ್ದೀನಿ. ಯಾವ ಕಾರಣಕ್ಕೆ ಸಿನಿಮಾಕ್ಕೆ ಜನ ಬರ್ತಿಲ್ಲ, ಎಲ್ಲಿ ತಪ್ಪಾಗ್ತಿದೆ, ಏನ್ ತಪ್ಪು ಮಾಡ್ತಿದೀವಿ, ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಒಂದಷ್ಟು ಜನ ಒಂದಷ್ಟು ರಿಸರ್ಚ್ ಮಾಡಿದೀವಿ. ಒಂದಷ್ಟು ಜನ ಆಡಿಯನ್ಸ್ ನ ಪಬ್ಲಿಕ್ ನ ನೀವು ಮಾತಾಡಿಸಿ ಅದ್ರ ಬಗ್ಗೆ ಒಂದು ವರದಿ ಕೊಡಿ. ಎಲ್ಲಿ ತಪ್ಪಾಗ್ತಿದೆ, ಯಾಕೆ ತಪ್ಪಾಗ್ತಿದೆ, ಯಾಕೆ ಜನ ಥಿಯೇಟರ್ಗೆ ಬರ್ತಿಲ್ಲ. ಅದೇ ಇನ್ಯಾರ್ದೋ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಒಂದು ದಿವಸ ಬರ್ತಾರೆ, ಆಮೇಲೆ ಈ ಬೇರೆ ಭಾಷೆ ಚಿತ್ರಗಳಿಗೆ ಯಾಕೆ ಬರ್ತಾರೆ, ಈ ತರದ್ದು ಒಂದಷ್ಟು ಏನೋ ಎಲ್ಲಿ ತಪ್ಪಾಗ್ತಿದೆ ಅಂತಕ್ಕಂಥದ್ದನ್ನ ಒಂದು ವರದಿ ಮಾಡ್ಕೊಡಿ ಅಂತ ಹೇಳಿ ಒಂದು ಟೀಮ್ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ಎಗೈನ್ ಸಮಯದ ಅಭಾವ, ಅದ್ರದ್ದು ಆಲೋಚನೆ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ಅದನ್ನು ಮಾಡ್ತೀನಿ. ಆದಷ್ಟು ಬೇಗ ಅದು ಆಕ್ಚುಲಿ ಅದಕ್ಕೊಂದು ಉತ್ತರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಕನ್ನಡ ಸಿನಿಮಾಗಳಿಗೆ ಜನಗಳು ಯಾಕೆ ಬರ್ತಿಲ್ಲ, ಅಥವಾ ಏನ್ ಬದಲಾವಣೆ ಮಾಡ್ಬೇಕು, ಅಥವಾ ಅವರ ಟೇಸ್ಟ್ ಅನ್ನ ಹೆಂಗೆ ಮ್ಯಾಚ್ ಮಾಡೋದು. ಅವ್ರನ್ನ ಥಿಯೇಟರ್ ಕರ್ಕೊಂಡ್ ಬಂದ್ರೆ ಸರ್ ಇದು ಸೂಪರ್. ಯಾಕಂದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ಕಾಲ ಇತ್ತು ಜನಗಳು ಥಿಯೇಟರ್ಗೆ ದುಡ್ಡು ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬರ್ತಾ ಇದ್ರು. ಈಗ ಜನರನ್ನ ನಾವೇ ದುಡ್ಡು ಕೊಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಬರಲ್ಲ. ಆ ಒಂದು ಸಿಚುವೇಶನ್ ಆಗಿದೆ. ಆದಷ್ಟು ಬೇಗ ಇಂಥ ವಿಚಾರಗಳನ್ನ ಸಾರ್ಟ್ ಔಟ್ ಆಗ್ಲಿ, ನಿಮ್ ಮೂಲಕನೂ ಸಾರ್ಟ್ ಔಟ್ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ಸರ್ ನೆಕ್ಸ್ಟ್ ಹೋಗೋದಾದ್ರೆ, ಈಗ ನಮ್ಮ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರಮೋಷನ್ಗೆ ಕಲಾವಿದರು ಎಷ್ಟೊಂದ್ ಸತಿ ಹಿಂದೇಟ್ ಹಾಕ್ಬಿಡ್ತಾರೆ. ಇದರಿಂದ ಒಂದು ಚಿತ್ರತಂಡಕ್ಕೇನೆ ಒಂದು ಹೊಡೆತ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ, ಅಥವಾ ಇದನ್ನ ಏನಿಲ್ಲ, ನಮ್ಮನ್ನು ಕೂಡ ಬರೀ ಒಂದು ಕಡೆ ತೊಂದರೆ ಇರಲ್ಲ. ಅದು ನನ್ನ ಪ್ರಕಾರ ಅದು ಎರಡೂ ಕಡೆ ತೊಂದರೆ ಇರ್ತವೆ. ಒಂದು ಅವ್ರ ಜೊತೆ ನಮ್ಮ ಸಮನ್ವಯದ ಕೊರತೆ ಇರ್ಬೋದು, ಒಂದು ಆರಂಭದಲ್ಲಿ ಅಥವಾ ನಾವು ಅಗ್ರಿಮೆಂಟ್ ನಲ್ಲಿ ಅದನ್ನ ನಮೂದಿಸ್ಕೊಳ್ಳದೆ ಇರ್ಬೋದು. ಇಲ್ಲ ನಾನು ಹಣ ಕೊಡೋದ್ರಿಂದ ನೀನು ಇಲ್ಲಿವರೆಗೂ ಕೆಲಸ ಮಾಡ್ಬೇಕು ಆಗುತ್ತೆ ಅಂತಕ್ಕಂಥದ್ದನ್ನ ದೃಢೀಕರಿಸ್ಕೊಂಡು ಒಂದು ಪತ್ರ ಇಟ್ಕೊಳ್ಳೋದು ಒಳ್ಳೇದು ಅಂತ ಒಂದು. ಇನ್ನೊಂದು ಕೊನೆಗೆ ಹೋಗ್ತಾ ಮಧ್ಯದಲ್ಲಿ ಇಬ್ರಿಗೂ ಆರಂಭದಲ್ಲಿ ಇದ್ದಂತ ಖುಷಿಯಾಗಿ ಕೆಲಸ ಮಾಡೋಂಥ ಇದನ್ನ ಕೊನೆ ಕಳ್ಕೊಂಡ್ಬಿಟ್ಟಿರ್ತೀವಿ ಅಂತಲೂ ಒಂದ್ ಕಡೆ. ಬಹುಶಃ ಬಾಂಧವ್ಯ ಚೆನ್ನಾಗಿದ್ರೆ ಈ ಸಮಸ್ಯೆಗಳು ಬರಲಾರದು ಅಂತ ಅಂದ್ಕೋತೀನಿ. ಅನೇಕ ಕಾರಣಗಳಿರ್ಬೋದು, ಅದು ಒಂದು ಕಾರಣ ಅಂತ ನಮಗೆ ಗೊತ್ತಾಗಲ್ಲ, ಅದು ಹುಡುಕಾಟ ಮಾಡ್ಬೇಕಾಗತ್ತೆ. ಯಾವ ಕಾರಣದಿಂದ ಅವರು ಪ್ರಚಾರಕ್ಕೆ ಬರಲ್ಲ, ಭಾಗವಹಿಸಲ್ಲ ಅನ್ನೋದು ಒಂದು ಹ್ಯಾಂಗಲಲ್ಲಿ ಯೋಚನೆ ಮಾಡಕ್ ಸಿಕ್ಕೋ ಅಂತ ಪ್ರಶ್ನೆ ಆಗಲ್ಲ. ಅದು ಅಲ್ಲ, ಕೆಲವೊಮ್ಮೆ ಎಲ್ಲಾನು ಚೆನ್ನಾಗಿದ್ರು ಈಗ ಶೂಟಿಂಗ್ ಇದ್ರೆ ಒಂದ್ ಓಕೆ ಅವ್ರು ಬಿಸಿ ಇದ್ದಾರೆ ಅಂತ. ಬಟ್ ಇಲ್ಲಿ ಇವಾಗಿನ ಪ್ರಸ್ತುತ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ, ಬರ್ಲಿಕ್ ಆಗ್ದಿಲ್ಲ, ಕೂತ ಸ್ಥಳದಿಂದಾನೇ ಸಿನಿಮಾನ ಪ್ರಮೋಟ್ ಮಾಡಬಹುದು. ಬಟ್ ಅದು ಆಗ್ತಾ ಇಲ್ಲ ಯಾಕೋ. ನಾನು ಮುಂಚೆಯಿಂದ ತುಂಬಾ ಜನ ಕೇಳ್ತಿದ್ದೀನಿ. ನಾನು ಆರಂಭದಲ್ಲಿ ಚಿತ್ರರಂಗಕ್ಕೆ ಬಂದಾಗ 99ರಲ್ಲಿ ನಾನು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಆಗ ಅಲ್ಲಿಂದ ಮುಂದಕ್ಕೆ ಕಲಾವಿದರಿಗೆ ಪಾತ್ರದ ಹಸಿವಿತ್ತು. ನಾನು ಅಂತ ಪಾತ್ರ ಮಾಡ್ಬೇಕು, ಇಂಥ ಪಾತ್ರ ಮಾಡ್ಬೇಕು, ಹಣ ಮುಖ್ಯ ಆಗಿಲ್ಲ ಅಂತ. ಈಗ ಅನೇಕ ಕಲಾವಿದರಿಗೆ ದುಡ್ಡಿನ ಹಸಿವಿದೆ, ಪಾತ್ರದ ಹಸಿವಿಲ್ಲ. ಅದು ಕೂಡ ಅದು ಬಹುಶಃ ಇರ್ಬೋದು ಅಂತ ಕಾಣುತ್ತೆ ಅಂತ ನಾನು ಅನ್ನಿಸ್ತೀನಿ, ಅನ್ಕೋತೀನಿ. ಯಾಕೆಂತಂದ್ರೆ ಈಗ ಯಾವ ಪಾತ್ರ ಮಾಡಿದ್ರೆ ಇಷ್ಟ ರೀ, ನನಗೆ ಹಣ ಬೇಕು, ಬದುಕ್ಬೇಕಷ್ಟೇ, ಬರೀ ಬದುಕ್ಬೇಕಲ್ಲ, ಚೆನ್ನಾಗಿ ಬದುಕ್ಬೇಕು ಅನ್ನೋದಿರುತ್ತೆ. ಬಹುಶಃ ಅದೊಂದು ಇರ್ಬೋದು ಅಂತ ನಾನು ಅಂದ್ಕೋತೀನಿ. ಬಹುಶಃ ಕರೆದ್ರೆ ಯಾಕೆ ಬರಲ್ಲ ಅನ್ನೋದು ಬಹುಶಃ ಅದ ಅನುಭವ ನನಗಾಗಿಲ್ಲ. ಹಂಗಾಗಿ ನನಗೆ ಗೊತ್ತಾಗ್ತಿಲ್ಲ ಅದನ್ನ ಹೆಂಗೆ ವಿಶ್ಲೇಷಿಸ್ಬೇಕು ಅನ್ನತಕ್ಕಂಥದ್ದು. ಅದೇ ಏನು ಇವತ್ತು ಚಿತ್ರೀಕರಣಕ್ಕೆ ಇನ್ನೊಂದು ಹೋದಲ್ಲ ಹಣ ಸಿಕ್ಕತ್ತೆ, ಇದಕ್ಕೆ ಇವತ್ತು ನಾನು ಹೋಗ್ತಿದ್ದಾಗೆ ಜನ ನೋಡ್ಬಿಡ್ತಾರ,
ಆಮೇಲೆ ಅದು ಕೂಡ ಸತ್ಯ. ತುಂಬಾ ಜನ ನಾವು ನೋಡಿದೀನಿ ಈಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಕಲಾವಿದರ ಹತ್ರ ನಾವು ಇಂಟರ್ವ್ಯೂ ಮಾಡಾಕ್ಸ್ತೀವಿ, ಈ ಸಿನಿಮಾ ನೋಡಿದೆ ಬಹಳ ಅದ್ಭುತವಾಗಿದೆ ಹಾಗೆ ಹೀಗೆ ಅಂತ. ಹಾಗಂತ ಹೇಳಿ ಹಾಕಿರೋದು ಕೂಡ ಯಾವ್ದು ಸಿನಿಮಾ ಓಡಿಲ್ಲ. ಆಮೇಲೆ ಆಲ್ರೆಡಿ ಜನಕ್ಕೆ ಗೊತ್ತು. ಈಗ ಪತ್ರಿಕೆಯಲ್ಲಿ ಕೊಡೋ ಸ್ಟಾರ್ಗಳಿಂದ ಹಿಡಿದು ಯಾವುದೇ ಕಲಾವಿದರು ಹೊಗಳಿ ಹೇಳಿದಂತ ಸಿನಿಮಾಗಳು ಏನ್ ಚೆನ್ನಾಗಿದಾವೆ ಅಂತ ಇಲ್ಲ, ಅವರು ಏನು ಪ್ರೀತಿಗೋಸ್ಕರ ಮಾತಾಡಿರ್ತಾರೆ ಅಂತಕ್ಕಂಥದ್ದು ಜನಕ್ಕೆ ಈಸಿಯಾಗಿ ಗೊತ್ತಾಗೋಗಿರುತ್ತೆ. ಆದ್ರೆ ಅದಲ್ಲದೇ ರೀತಿಯ ಬೇರೆ ರೀತಿಯ ಸಿನಿಮಾ ಪ್ರಮೋಟ್ ಆಗುತ್ತೆ. ಇವೆಲ್ಲವನ್ನೂ ಬಿಟ್ಟು ಆ ಸಿನಿಮಾ ಗ್ಯಾರಂಟಿ ಗೆದ್ದಿದ್ದಾವೆ. ಸರ್, ಇನ್ನೊಂದು ವಿಷಯ ಮಾತಾಡೋದು ಅಂತ ಹೇಳಿದ್ರೆ, ಇಲ್ಲಿ ಇದುವರೆಗೂ ನೀವು ಒಂದಷ್ಟು ಕಾಲಗಳವರೆಗೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರಿ. ಅದ ನಂತರ ಇವಾಗ ಒಂದಷ್ಟು ಪ್ರಶಸ್ತಿ ಸಿಗುವಂತ ಸಿನಿಮಾಗಳನ್ನ ಮಾಡಿದ್ದೀರಾ. ಅದು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರೆಕಗ್ನೈಸ್ ಆಗಿದೆ ನಿಮ್ಮ ಸಿನಿಮಾಗಳು. ಮತ್ತೆ ಕಮರ್ಷಿಯಲ್ ಸಿನಿಮಾ ಮಾಡ್ತೀರಾ? ಏನು ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಕಳ್ಕೊಂಡಾಗೋಗಿದೆ. ಈಗ ತಿರ್ಗಿ ಯಾವ್ದು ಸೈಟ್ಗಳಿಲ್ಲ ನನ್ನ ಹತ್ರ ಮಾರಕ್ಕೆ. ಈಗ ನಾನ್ ಮಾಡ್ತಿರೋ ಸಿನಿಮಾ ನನ್ ಕಂಫರ್ಟಬಲ್ ಝೋನ್ ಅಲ್ಲಿ, ಅಥವಾ ನನಗೆ ನನ್ನ ಸಿನಿಮಾ ಮಾಡೋದು ನನ್ನ ಉದ್ಯೋಗ ಮತ್ತೆ ಖುಷಿ ಕೊಡೋಂತ ಮಾಧ್ಯಮ. ಇಲ್ಲಿ ನನ್ನನ್ನು ನಾನು ಒಪ್ಕೊಂಡ್ಬಿಟ್ಟಿದೀನಿ, ಒಗ್ಗಿಸ್ಕೊಂಡಿದೀನಿ. ನಾನು ಊಟ ಇದೆ, ನಾನು ಉಸಿರಿದೆ ಅಂತ ಒಗ್ಗಿಸ್ಕೊಂಡಿದೀನಿ. ನನ್ನ ಹತ್ರ ಇರೋ ಹಣಕ್ಕೆ ಎಂತ ಸಿನಿಮಾ ಮಾಡ್ಬೋದು ಅನ್ನೋ ಯೋಚನೆಯಲ್ಲಿ ನಾನ್ ಸಿನಿಮಾ ಮಾಡ್ತಿದ್ದೀನಿ. ಅದು ಪ್ಯಾರಲ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಆತರ ಸಿನಿಮಾ ಅಂತಲ್ಲ. ಸೊ ಆತರ ಸಿನಿಮಾಗಳು ಬೇರೆ ನಿರ್ಮಾಪಕರು ಸಿಕ್ಕಿದ್ರೆ ಮಾಡ್ಕೊಡ್ತೀನಿ. ಈಗ ನನ್ಗಿರೋ ಇದ್ರಲ್ಲಿ ನಾನು ಹಣ ಹಾಕಿ ವಾಣಿಜ್ಯ ಚಿತ್ರಗಳನ್ನ ಮಾಡೋ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಯಾರಾದ್ರೂ ಒಳ್ಳೆ ನಿರ್ಮಾಪಕರು ಬಂದು ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತಂದ್ರೆ ನನ್ನ ಹತ್ರ ತುಂಬಾ ಒಳ್ಳೊಳ್ಳೆ ಕಥೆಗಳಿದಾವೆ. ಈಗ ಕರ್ಣನ ಬಗ್ಗೆ ನನ್ನ ಹತ್ರ ಶೂಟಿಂಗ್ ಸ್ಕ್ರಿಪ್ಟ್ ರೆಡಿ ಇದೆ. ಅದಲ್ದಲೆ ಬೇರೆ ಬೇರೆ ತರದ ಆಕ್ಷನ್ ಸಿನಿಮಾಗಳು ನನ್ನ ಹತ್ರ ಶೂಟಿಂಗ್ ಸ್ಕ್ರಿಪ್ಟ್ ರೆಡಿ ಇದೆ. ಕತೆ ಒಂದು ದಿವಸಕ್ಕೆ ಮಾಡಕ್ಕಾಗಲ್ಲ, ಹಣ ಒಂದ್ ದಿವಸಕ್ಕೆ ಸಿಕ್ಬೋದು ಬೇಕಾದ್ರೆ ಯಾರೋ ನಿರ್ಮಾಪಕರಿಂದ. ಸೊ ಹಂಗಾಗಿ ನಾನು ಫ್ರೀ ಇದ್ದಾಗೆಲ್ಲ ಆ ಥರದ್ದು ಕಥೆಗಳನ್ನ ಬರೆದು ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಅದಕ್ಕೆ ಯಾವಾಗ ಕಾಲಘಟ್ಟ ಕೂಡು ಬರುತ್ತೋ ಅವಾಗ ಆ ಸಿನಿಮಾಗಳು ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಆತ್ಮತೃಪ್ತಿಗೆ ಈ ತರದ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ. ಆದ್ರೂ ಆದಷ್ಟು ಬೇಗ ಕಮರ್ಷಿಯಲ್ ಸಿನಿಮಾಗಳನ್ನ ಇವರಿಂದ ನಿರೀಕ್ಷೆ ಮಾಡಬಹುದು. ಅದರಲ್ಲೂ ಬಹುಶಃ ಒಂದು ಹಿಸ್ಟಾರಿಕಲ್ ಸಿನಿಮಾನ ತಗೊಂಡ್ ಬರ್ತಾರೆ ಅನ್ನೋ ಒಂದು ಆಸೆ, ಭರವಸೆ. ಸೊ ದಟ್ ಮತ್ತೊಮ್ಮೆ ಆಸ್ ವಿ ಸೇ ಥಿಯೇಟರ್ಗೆ ಜನ ಬಂದು ಸಾಲಾಗಿ ನಿಂತು ಟಿಕೆಟ್ ಸಿಗದೆ ಟಿಕೆಟ್ಗೋಸ್ಕರ ಕಾದು ಇವ್ರ ಸಿನಿಮಾನ ಸಕ್ಸಸ್ ಮಾಡೋ ಆ ರೀತಿ ಒಂದು ಸಿನಿಮಾ ಇವ್ರ ಕಡೆಯಿಂದ ಬರ್ಲಿ ಅಂತ ಆಶಿಸ್ತೀನಿ. ಸರ್, ಥಿಯೇಟರ್ ಅಂತ ಬಂದ ತಕ್ಷಣ ಡಿಸ್ಟ್ರಿಬ್ಯೂಷನ್ ವಿಚಾರನೂ ಮಾತಾಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದಾಗ ಒಂದು ಸಿನಿಮಾಕ್ಕೆ, ಅದರಲ್ಲೂ ಕನ್ನಡ ಸಿನಿಮಾಕ್ಕಂತೂ 1% ಗ್ಯಾರಂಟಿನೂ ಕೊಡಲ್ಲ. ಬೇರೆ ಭಾಷೆ ಸಿನಿಮಾಗಳನ್ನ ತಾವೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ, ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ, ಅದನ್ನ ಪ್ರಮೋಷನ್ ಕೂಡ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಕನ್ನಡ ಸಿನಿಮಾ ಚೆನ್ನಾಗಿದ್ರೆ ಓಡುತ್ತೆ ಬಿಡ್ರಿ, ನಾವೇನ್ ಮಾಡೋದು ಅಂತ ಹೇಳ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಓಡ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಓಡಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಹಂಗಿರೋ ಓಡಿರೋ ಸಿನಿಮಾಗಳೆಲ್ಲ ಚೆನ್ನಾಗಿರೋ ಸಿನಿಮಾ ಏನಲ್ಲ, ಓಡದೇ ಇರೋ ಸಿನಿಮಾಗಳೆಲ್ಲವೂ ಕೆಟ್ಟ ಸಿನಿಮಾಗಳಲ್ಲ. ಆಯ್ತು ಹಂಗಂತ ಹೇಳೋ ಡಿಸ್ಟ್ರಿಬ್ಯೂಟರ್ ಕರ್ಕೊಂಬನ್ನಿ, ನಾನು ಹಣ ಕೊಡ್ತೀನಿ, ಓಡೋ ತರದ ಒಂದು ಸಿನಿಮಾ ತೆಕ್ಕೊಟ್ಬಿಡ್ಲಿ. ಸುಮ್ಮನೆ ಏನೋ ಬಾಯಿ ಚಪ್ಪಲಿಗೆ ಮಾತಾಡೋದಲ್ಲ, ಒಳ್ಳೆ ಸಿನಿಮಾ ತೆಗೆದು ಓಡ್ತಾರೆ, ಅದು ಮೌಚ್ಯಕ್ಕೆ ಮಾತಾಡೋದು, ಅದಲ್ಲ ಪ್ರಶ್ನೆ. ಅಥವಾ ಅದಲ್ಲ ಉದಾಹರಣೆ ಹೇಳ್ಬೇಕಾದ ಮಾತು. ಅವ್ರಿಗೆ ಆಸಕ್ತಿ ಇಲ್ಲ ಅಷ್ಟೇ. ಆಸಕ್ತಿ ಇಲ್ಲ ಅನ್ ಸೆನ್ಸ್ ಈ ತರ ಗ್ಯಾರಂಟಿ ಇಲ್ಲ ಅವ್ರಿಗೆ ಕನ್ನಡದ ಸಿನಿಮಾಗಳ ಬಗ್ಗೆ. ಆಮೇಲೆ ಅವರು ಎಲ್ಲಾ ಭಾಷೆಯಲ್ಲೂ ಕೂಡ ಎಲ್ಲರ ಸಿನಿಮಾಗಳನ್ನ ಏನೋ ಪರ್ಚೇಸ್ ಮಾಡಲ್ಲ. ಹೌದು, ಕೆಲವು ಕಲಾವಿದರ ಸಿನಿಮಾಗಳನ್ನ ಅಷ್ಟೇ ಅವರು ಅದರ ಪೂರ್ವಾಪರ, ಅದ್ರ ಹಿನ್ನೆಲೆ, ಅದ್ರ ನಿರ್ದೇಶಕ, ಅದ್ರ ಬಡ್ಜೆಟ್, ಅದ್ರ ನಿರ್ಮಾಪಕ ಇವೆಲ್ಲವನ್ನೂ ಅಳೆದು ತೂಗಿ ನೋಡಿ ಅಂತ ಸಿನಿಮಾಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಬಿಟ್ರೆ ಎಲ್ಲಾ ಭಾಷೆ ಸಿನಿಮಾಗಳನ್ನು ಎಲ್ಲಾ ವಿತರಕರು ಹೋಗಿ ಪರ್ಚೇಸ್ ಮಾಡ್ತಿಲ್ಲ. ಹಾಗಾಗಿ ಕನ್ನಡದಲ್ಲೂ ಕೂಡ ಕೆಲವು ಕಲಾವಿದರ ಸಿನಿಮಾಗಳನ್ನ ತಗೋತಿದ್ದಾರೆ ಅವರು. ಹಂಗಾಗಿ ಅವರು ಇದು ವ್ಯಾಪಾರ, ಈಗೇನ್ ವ್ಯಾಪಾರ. ಅವ್ರಿಗೊಂದು ಕಂಫರ್ಟಬಲ್ ಝೋನ್ ಅಟ್ಲೀಸ್ಟ್ ನಾನು ಹಾಕಿರ ಲಾಭ ಬರೆದಿರೋ ಪರವಾಗಿಲ್ಲಪ್ಪ, ನಾನು ಹಾಕಿರೋ ಹಣಾದರೂ ವಾಪಸ್ ಬರುತ್ತೆ ಅನ್ನೋ ಧೈರ್ಯ ಅವನಿಗೆ ಬಂದ್ರೆ ಖಂಡಿತ ತಗೋತಾನೆ. ಆದ್ರೆ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದ್ರೆ ಕನ್ನಡ ಸಿನಿಮಾ ವಿತರಕರ ಸಂಖ್ಯೆ ಕಡಿಮೆ ಆಗಿದೆ ಕನ್ನಡದಲ್ಲಿ. ಈಗ ತುಂಬಾ ಬೆರಳೆಣಿಕೆ ಜನ. ಆಮೇಲೆ ಅವರು ಕೂಡ ನಾವು ಅನೇಕ ಸಿನಿಮಾಗಳು ಮಾಡಿದ್ವಿ, ಕಳ್ಕೊಂಡಿದ್ವಿ ಅಂತ ನನ್ನ ಹತ್ರನೇ ಮಾತಾಡ್ತಿರ್ತಾರೆ. ಕಳ್ಕೊಂಡ್ರೆ ನಾನು ನೋಡಿದೀನಿ ಕೂಡ. ಅವರು ಆಯ್ಕೆ ಸೋತಿರ್ಬೋದು, ಈ ಸಿನಿಮಾ ಓಡುತ್ತೆ ಅಂತ ಸಿನಿಮಾನ ದುಡ್ಡು ಕೊಟ್ಟು ತಗೊಂಡು ಓಡದೆ ಇರ್ಬೋದು. ಅದು ಓಡದೆ ಇರೋದು ಯಾರದು ಅದು ಗೇಜ್ ಇಲ್ಲ ಅನ್ನೋದನ್ನ ಈಗ ಆಲ್ರೆಡಿ ನಾವು ಮಾತಾಡ್ತಿದ್ವಿ. ಸೊ ಅದರಿಂದ ಅದ್ರ ಬಗ್ಗೆ ನಾವೇನು ಅಷ್ಟೊಂದು ಸ್ವವಿರವಾಗಿ ತುಂಬಾ ಡೀಟೇಲ್ ಆಗಿ ಮಾತಾಡೋದು ಕಷ್ಟ ಆಗುತ್ತೆ ಅನ್ಸುತ್ತೆ. ಸರ್, ಈಗ ಹೊಸ ಸಮಸ್ಯೆ ಇದೆ ಇಂಡಸ್ಟ್ರಿನಲ್ಲಿ. ಈಗ ಕಣ್ಣಿಗೆ ಕಾಣುವ ರೀತಿನಲ್ಲೇ ಸಮಸ್ಯೆಗಳಿದೆ. ಆದ್ರೂನು ಪ್ರತಿದಿನ ಒಂದಷ್ಟು ಸಿನಿಮಾಗಳ ಮುಹೂರ್ತ ನಡೆಯುತ್ತೆ, ಒಂದಷ್ಟು ಸಿನಿಮಾಗಳು ಅನೌನ್ಸ್ ಆಗುತ್ತೆ, ಹೊಸ ಮೇಕರ್ಸ್ ಬರ್ತಾ ಇದ್ದಾರೆ, ಹೊಸ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ.
ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೀವು ಅವರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಸಿನಿಮಾ ಮಾಡುವಾಗ್ಲೇನೆ ಮ್ಯಾಕ್ಸಿಮಮ್ ಏನ್ ದುಡ್ಡು ಉಳ್ಸಕ್ಕಾಗುತ್ತೆ ಉಳಿಸಿ, ಅದೇ ನಮ್ ಲಾಭ. ಸಿನಿಮಾ ಮಾಡ್ತಿರಲ್ಲ ಅವಾಗ್ಲೇ ಇರೋದು ಬಡ್ಜೆಟ್ ಹಾಕೋತಿರಲ್ಲ, ಆ ಬಡ್ಜೆಟ್ ಹಾಕೊಳ್ಳುವಾಗ್ಲೇನೆ ಹಾಕೊಂಡು ಬಡ್ಜೆಟ್ಗಿಂತ ಕಡಿಮೆ ಏನ್ ಮಾಡಕ್ಕಾಗುತ್ತೆ, ಆಗ ಎಷ್ಟು ದುಡ್ಡು ಉಳಿಸ್ದೆ ಅಂತಿರಲ್ಲ ಅದು ನಿಮ್ಮ ಲಾಭ. ಅದಾದ್ಮೇಲೆ ಚಿತ್ರ ಬಿಡುಗಡೆ ಆಗಿ ಅಲ್ಲಿಂದ ಬೇರೆ ಬೇರೆ ಮೂಲಗಳಿಂದ ಹಣ ಬಂದಿರ ಅದೇ ಬೇರೆ ಲಾಭ. ಇಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಕ್ಕಿಂತ ಮುಂಚೆ ಅವ್ರು ಯಾರೋ ಅಲ್ಲಿ ಟಿವಿ ರೇಟ್ಸ್ ಕೊಡಿಸ್ತಾರೆ, ಇಲ್ಲಿ ಸಹಾಯಧನ ಬರುತ್ತೆ, ಅಲ್ಲೆಲ್ಲ ಓಟಿಗೆ ಹೋಗುತ್ತೆ ಅನ್ನೋ ಭ್ರಮೆಯ ಮಾತುಗಳನ್ನ ನಂಬಬೇಡಿ. ನೀವು ಪ್ರಾಮಾಣಿಕವಾಗಿ ಪರಿಶೀಲಿಸಿ ನೋಡಿ, ನಿಜಕ್ಕೂ ಟಿವಿ ರೇಟ್ಸ್ ತಗೋತಿದಾರ, OTT ತಗೋತಿದಾರ, ಬೇರೆ ಕಡೆಯಿಂದ ಬೇರೆ ಯಾವ ವ್ಯಾಪಾರದ ಮೂಲಗಳಿಂದ ಹಣ ನಮಗೆ ಬರ್ತಾ ಇದೆ, ಇವೆಲ್ಲವನ್ನು ಕೂಡ ಪರಿಶೀಲಿಸಿ. ಈಗ ಒಂದು ಚಿಕ್ಕ ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ತಗೋಬೇಕು ಅಂತಂದ್ರೆ ಅದನ್ನ ಗ್ಯಾರೇಜಿಗೆ ತಗೊಂಡೋಗ್ತೀರಿ, ಚೆಕ್ ಮಾಡಿಸ್ತೀರಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲವೂ ದಾಖಲೆಗಳನ್ನ ಚೆಕ್ ಮಾಡಿಸ್ತೀರಿ, ಆಮೇಲೆ ಅಲ್ಲೆಲ್ಲರೂ ಆಕ್ಸಿಡೆಂಟ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ತೀರಿ. ಒಂದು 10,000ದಿಂದ 20,000 ರೂಪಾಯಿಗೆ ತಗೊಳ್ಳೋ ಸ್ಕೂಟ್ರಿಗೆ ಇಷ್ಟೊಂದು ವಿಚಾರಣೆ ಮಾಡೋಂಥವ್ರು, ನೀವೊಂದು ಸಿನಿಮಾಕ್ಕೆ ಲಕ್ಷಗಳ ಗಟ್ಟಲೆ ಹಾಕೋಂಥವ್ರು ಯಾಕೆ ವಿಚಾರಣೆ ಮಾಡಲ್ಲ? ಒಬ್ಬ ನಿರ್ದೇಶಕ ಇವರು ಸಮರ್ಥನೆ, ಈ ಕತೆ ಸಮರ್ಥವೇ, ಈ ಕಲಾವಿದಕ್ಕೆ ನಾನು ಮಾಡ್ಬೋದೆ, ಈ ಬಡ್ಜೆಟ್ ಅಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ನನ್ಗೆ ಏನಾದ್ರು ಸೋರ್ಸ್ ಬರುತ್ತಾ, OTT ಸೇಲ್ ಆಗ್ತಿದ್ಯಾ, ಮಾರ್ಕೆಟ್ ಹೆಂಗಿದೆ, ಇದನ್ನ ಅನಾಲಿಸಿಸ್ ಮಾಡಿದ್ರೆ ಸಾಕು. ಒಂದು ಸ್ಕೂಟ್ರಿ ತಗೊಳ್ಳೋ ಕೇರ್ನ ನೀವು ಒಂದು ಸಿನಿಮಾ ಮಾಡುವಾಗ ಈ ಕೇರ್ ತಗೊಂಡ್ರೆ ಬಹುಶಃ ಸಿನಿಮಾಗಳು, ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದೇನು ಆತ್ಮಸಾಕ್ಷಿ ಆದ್ರೂ ಇರ್ಬೇಕು, ಕ್ವಾಲಿಟಿ ಸಿನಿಮಾಗಳು ಬರಬಹುದು. ಹೌದು, ಅಲ್ಲ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡಿದೀನಿ ಅಂತ ಹೇಳಿದಾಗ ಆ ಸಿನಿಮಾ ನೋಡಿದಾಗ ಒಂದು ಕಾರಣಕ್ಕೆ ನಾನು ಹೇಳ್ತಿದ್ದೀನಿ, ನನ್ನ ಸಿನಿಮಾ ನಾನು ಮಾಡಿದಾದ್ಮೇಲೆ ಒಂದು ತೃಪ್ತಿ ಬೇಕು. ಎಸ್, ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ, ಓಡೋದು ಬಿಡೋದು ಎರಡೇ ಮ್ಯಾಟರ್, ನನಗೆ ತೃಪ್ತಿ ಕೊಟ್ಟಿದೆ. ಆದ್ರೆ ನಿಮ್ಗೆ ತೃಪ್ತಿ ಕೊಡದೇ ಇರತಕ್ಕಂಥ ಸಿನಿಮಾ ಮಾಡಕ್ ಹೋಗ್ಬೇಡಿ. ನಿಮ್ಗೆ ತೃಪ್ತಿ ಕೊಡೋ ಸಿನಿಮಾ ಯಾವಾಗ ಸಿಕ್ಕುತ್ತೆ ಅಂದ್ರೆ ಈ ತರದ್ದೆಲ್ಲ ಯೋಚನೆ ಮಾಡಿದಾಗ ನಿಮ್ಗಾದ್ರೂ ತೃಪ್ತಿ ಕೊಡ್ಬೇಕಲ್ಲ. ನಾನು ಹಾಕಿದ ಹಣ ನನ್ ಸಿನಿಮಾ ನನಗೆ ತೃಪ್ತಿ ಕೊಟ್ಟಿಲ್ಲ, ನಾನು ದುಡ್ಡು ಕೊಟ್ಟು ನೋಡೋನಿಗೆ ತೃಪ್ತಿ ಕೊಡ್ಲು ಹೆಂಗ್ ಕೊಡುತ್ತೆ? ಹಾಗಾದ್ರೂ ಯೋಚನೆ ಮಾಡ್ಬೇಕಲ್ಲ ನಾವು. ಸರ್, OTT ವಿಚಾರ ಒಂದು ಬಂದಾಗ ಇದೊಂದು ಪ್ರಶ್ನೆ. ಬೇರೆ ಭಾಷೆಯ ಸಿನಿಮಾಗಳೆಲ್ಲ ನೆಟ್ಫ್ಲಿಕ್ಸ್, ಅಮೆಝಾನ್ಗಳಲ್ಲಿ ಬರ್ತಾ ಇರುತ್ತೆ, ಬಟ್ ಕನ್ನಡ ಸಿನಿಮಾಗಳಿಗೆ ಬಹಳ ಬೇಡಿಕೆ ಕಡಿಮೆ. ಬಹುಶಃ ಇಲ್ಲಿನ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಆ ಪ್ಯಾರಾಮೀಟರ್ ಗಳನ್ನ ಅರ್ಥ ಮಾಡ್ಕೊಳ್ತಿಲ್ವೋ, ಅವರ ಪ್ಯಾರಾಮೀಟರ್ಗೆ ನಾವು ಮಾಡೋ ಸಿನಿಮಾಗಳು ಮ್ಯಾಚ್ ಆಗ್ತಿಲ್ವೋ? ಬಿಕಾಸ್ ಕಳಿಸಿದಾಗ ಅದೇ ಬರುತ್ತೆ, ಯುವರ್ ಟೈಟಲ್ ಡಸ್ ನಾಟ್ ಮ್ಯಾಚ್ ವಿತ್ ಅವರ್ ಇದೇನು ಗೈಡ್ ಲೈನ್ಸ್ ಅಂತ ಬರುತ್ತೆ. ಅಥವಾ ನಮ್ಮಲ್ಲಿರುವ ನಿರ್ದೇಶಕರು ಒಂದಷ್ಟು ಜನರನ್ನ ಬಿಟ್ರೆ ಒಂದಷ್ಟು ಜನ ಹೋಗೋದೇ ಇಲ್ಲ ಅವ್ರ ಹತ್ರ. ಈಗ ಅಮೆಝಾನ್ ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಕೂತು ಮಾತಾಡಿ ಅವ್ರಿಗೆ ಯಾವ ರೀತಿಯ ಕಂಟೆಂಟ್ ಬೇಕು ಅಂತ ಬಹುಶಃ ಚರ್ಚೆ ಮಾಡುವ ಒಂದು ಅವಕಾಶ ಸಿಕ್ಕಾಗ ಅಲ್ಲಿ ಮಾರ್ಕೆಟ್ ಸಿಗಬಹುದು. ಅಂದ್ರೆ ಪ್ರತಿ ಸತಿ ಅಳ್ತಾ ಇರ್ತಾರೆ, ಎಷ್ಟೋ ಕನ್ನಡ ಇಂಡಸ್ಟ್ರಿ ತುಂಬಾ ಜನ ಅಳ್ತಾ ಇರ್ತಾರೆ, ನಮ್ದು OTTಗೆ ಹೋಗ್ತಾ ಇಲ್ಲ, ಟಿವಿಗೆ ಹೋಗ್ತಿಲ್ಲ ಅಂತನೋರಿಗೆ. ಸೊ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಬಹುಶಃ ಚರ್ಚೆ ಮಾಡಿ ಅವರ ಪ್ಯಾರಾಮೀಟರ್ಗೆ ಮ್ಯಾಚ್ ಆಗುವಂತ ಕ್ವಾಲಿಟಿ ಕಂಟೆಂಟ್ ಇರುವ ಸಿನಿಮಾಗಳನ್ನ ಕೊಡಬಹುದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ಸಮಸ್ಯೆ ಬರೀ ಕರ್ನಾಟಕದಲ್ಲಿ ಇದೆ ಅಂತ ಅಲ್ಲ, ಕರ್ನಾಟಕದಲ್ಲಿ ಜಾಸ್ತಿ ಇದೆ. ನಾವ್ ಇದೀವಿ ನಾ ಕಾಣಕ್ ನಮ್ಗೆ ಗೊತ್ತಾಗ್ತದೆ. ಇದು ಎಲ್ಲಾ ಭಾಷೆಯಲ್ಲೂ ಇದೆ, ಎಲ್ಲಾ ಭಾಷೆಯಲ್ಲೂ ಸಿದ್ಧವಾದ ಎಲ್ಲಾ ಸಿನಿಮಾಗಳು ಏನು OTT ತಗತ್ತಾ ಇಲ್ಲ. ಎಲ್ಲಾ ಭಾಷೆಯಲ್ಲೂ ಆದಂತ ಎಲ್ಲಾ ಸಿನಿಮಾಗಳು ಅವ್ರೇನು ಬೈ ಮಾಡ್ತಿಲ್ಲ, ಅಥವಾ ಪೇಂಡ್ ವ್ಯೂವರ್ಸ್ ನಲ್ಲೂ ಹಾಕ್ತಾ ಇಲ್ಲ. ಅಲ್ಲೂ ಕೂಡ ಗೆದ್ದಂತ ಹೆಚ್ಚು ಮೋಸ್ಟ್ಲಿ ನನಗಂದಾಗ ಮಲಯಾಳಿ ಸಿನಿಮಾಗಳು ಅತಿ ಹೆಚ್ಚು ತಗೋತಿದ್ದಾರೆ ಅನ್ನೋದು ಬಿಟ್ರೆ, ಇನ್ನು ಬೇರೆ ಎಲ್ಲಾ ಭಾಷೆಯಲ್ಲೂ ಈ ಸಮಸ್ಯೆ ಇದೆ. ಅಲ್ಲೂ ಕೂಡ ಸ್ಟಾರ್ ಇರ್ತಕ್ಕಂಥ ಸಿನಿಮಾಗಳನ್ನೇ ಅವರಲ್ಲೂ ಬೈ ಮಾಡ್ತಿರೋದು. ಒಂದೇನಾಗಿದೆ, ಎರಡೂ ಕಂಪನಿಗಳು ಅಷ್ಟೇ ಸಿನಿಮಾಗಳು ತಗೋತಾ ಇರೋದ್ರಿಂದ ಈ ಎರಡೂ ಕಂಪನಿಗಳು ಕೂಡ ಮಲ್ಟಿನ್ಯಾಷನಲ್ ಕಂಪನಿಗಳಾಗಿದೆ. ಅದ್ರ ಮಾಲೀಕ ಯಾರು, ಅವ್ರು ಎಲ್ಲಿರ್ತಾನೆ, ಅವನನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು, ಎಲ್ಲಿ ಹೋದ್ರು ಕೂಡ ನಮ್ಗೆ ಅಲ್ಲಿ ಏಜೆಂಟ್ ಸಿಗ್ತಾವನೆ ಹೊರತು ಮೂಲ ಮಾಲೀಕ ಸಿಗ್ತಾನೆ. ಮೂಲ ಮಾಲೀಕ ಯಾವಾಗ ಸಿಗ್ತಾನೆ ಅವಾಗ ಇದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ಈ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಇದು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಕೀ ಪರ್ಸನ್ ಅನ್ನು ನಾವು ಕರ್ಸಬೇಕು, ಅವ್ರ ಜೊತೆ ಮಾತುಕತೆ ಆಗ್ಬೇಕಿದು ಅನ್ನೋದು ಕೂಡ ನಮ್ಮ ಸರ್ಕಾರದ ಜೊತೆ ಈ ಮನವಿ ಕೂಡ ಇದೆ. ಏನ್ ಮೊನ್ನೆ ಚಿಂತನ ಮಂಥನದಲ್ಲಿ ಅನೇಕ ಪ್ರಶ್ನೆಗಳು ಹಾಕೊಂಡಿದ್ವಿ ಅಥವಾ ಅನೇಕ ಸಮಸ್ಯೆಗಳನ್ನು ನೋಟ್ ಮಾಡ್ಕೊಂಡಿದ್ವಿ, ಅದ್ರೊಳಗೆ ಇದೂ ಒಂದು ಕೂಡ ಇದೆ. ಬಹುಶಃ ಇವೆಲ್ಲವಕ್ಕೂ ಆಗುತ್ತೆ ಅಂತ ಅನ್ಕೋತೀನಿ, ಆಸೆ ಪಡೋಣ. ಸರ್, ಇದು ಲಾಸ್ಟ್ ಕ್ವೆಶ್ಚನ್. ಒಬ್ಬ ಹೊಸ ಫಿಲ್ಮ್ ಮೇಕರ್ ಸಿನಿಮಾ ಮಾಡ್ಬೇಕು ಅಥವಾ ಹೊಸ ಪ್ರೊಡ್ಯೂಸರ್ ಬರ್ತಾರೆ ಇಂಡಸ್ಟ್ರಿಗೆ ಅಂತ ಹೇಳಿದಾಗ ಮೇನ್ ಬ್ಯಾನ್ ಅಲ್ಲಿ ಏನು ಮದರ್ ಬ್ಯಾನ್ ಏನು ಚೇಂಬರ್ ಇದೆ ಅಲ್ಲಿ ಆಗಿರ್ಬೋದು, ಅಥವಾ ಇಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇಲ್ಲೆಲ್ಲೂ ಟೈಟಲ್ ಬ್ಯಾನರ್ ಯಾವ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ದೇನೆ ಸಿನಿಮಾ ಮಾಡಬಹುದಾ?
ಇಂಡಿವಿಜುವಲ್ ಆಗಿ ಸಿನಿಮಾ ಮಾಡಿ ಫಸ್ಟ್ ಮದರ್ ಚೇಂಬರು ಸಿಸ್ಟರ್ ಚೇಂಬರು ಅನ್ನೋದು ಪ್ರಶ್ನೆನೇ ರಾಂಗು. ಅದೊಂದು ಚೇಂಬರ್ ಅಷ್ಟೇ, ಅದೊಂದು ಸಂಘ ಸಂಸ್ಥೆ, ನಮ್ದು ಒಂದು ಸಂಘ ಸಂಸ್ಥೆ. ಎಲ್ಲವೂ ಕೂಡ ರಿಜಿಸ್ಟರ್ ಆಫ್ ಸೊಸೈಟಿ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥವು. ಹಾಗಾಗಿ ಯಾವುದೇ ಸಿನಿಮಾ ಎಲ್ಲಾರು ನೋಂದಾಯಿಸಿರ್ಬೇಕು ಅಂತಕ್ಕಂಥದ್ದಿದೆ, ಅದು ಎಲ್ಲಾರು ಆಗಿರ್ಬೋದು. ಸೊ ಆ ಗೈಡ್ಲೈನ್ ಪ್ರಕಾರ ನಡೆಯುತ್ತೆ ಪ್ರಕ್ರಿಯೆಗಳು. ಯಾರ ಪುಣ್ಯಾತ್ಮರು ಮಾಡಿದ ದೊಡ್ಡ ಕೆಲಸಕ್ಕೆ ಇವತ್ತು ಊರು ತುಂಬ ಚೇಂಬರ್. ಅದು ಅವತ್ತು ಕೃಷ್ಣೇಗೌಡ ನಮ್ಮನ್ನ ಏನ್ ಮಾಡಕ್ ಸಾಧ್ಯ ಆಗುತ್ತೆ, ನಮ್ಮನ್ನ ಪ್ರಶ್ನೆ ಮಾಡ್ತಾನೆ, ನಮ್ಮನ್ನ ಲೆಕ್ಕ ಕೇಳ್ತಾನೆ, ಆಮೇಲೆ ಅದೇನೋ ಬೇರೆ ತರದ ಡಬ್ಬಿಂಗ್ ಸಿನಿಮಾಗಳ ತರ ಹೋರಾಟ ಮಾಡ್ತಾನೆ ಅನ್ನೋ ಅವರ ಪ್ರತಿಷ್ಠಿತವಾಗಿ ಅವರ ಹಿಟ್ಲರ್ ಧೋರಣೆಯಿಂದ ನನ್ನನ್ನ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನನ್ನು ಆಚೆ ಆಗದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ಊರು ತುಂಬಾ ಚೇಂಬರ್ಗಳು ಸಂಘ ಸಂಸ್ಥೆಗಳು ಆಗ್ತಾ ಇರ್ಲಿಲ್ಲ. ಮೂಲ ಕಾರಣವನ್ನೇ ನೀವು ಮೂಲ ಸಂಸ್ಥೆಯವರು. ಹಂಗಾಗಿ ಅವರು ಇಡೀ ಚಿತ್ರರಂಗಕ್ಕೆ ಈ ತರ ವೈರಸ್ ಅಂಟೋದಕ್ಕೆ ಕಾರಣಕರ್ತರೆ ಅವರು. ಅವ್ರೇನ್ ಅಂದ್ಕೊಂಡಿದ್ರು, ಇವ್ರು ಏನು ಮಾಡ್ಕೊಳಕ್ಕಾಗಲ್ಲ, ಏನ್ ಮಾಡ್ತಾನೆ ಅನ್ನೋ ಭ್ರಮೆನಲ್ಲಿ ಅವರು ಕೆಲಸ ಮಾಡಿದ್ರು. ಆ ಭ್ರಮೆ ಈಗ ಅವ್ರನ್ನೇ ಸುಡ್ತಾ ಇದೆ. ಹಂಗಾಗಿ ಈಗ ಅವರು ದಿನನಿತ್ಯ ನಂದೇ ಜಪ ಮಾಡ್ಕೊಂಡು ಪ್ರತಿನಿತ್ಯ ನಂದೇ ಜಪ ಮಾಡ್ತಾವ್ರೆ. ಪಾಪ ಅವ್ರು ಜಪ ಮಾಡ್ಕೊಂಡೇ ಇರ್ಲಿ, ಹಾಗೆ ಅವರು ಚೆನ್ನಾಗಿರ್ಲಿ ಅಷ್ಟೇ ನಾ ಹೇಳೋದು. ವೆರಿ ನೈಸ್ ಸರ್. ಆಕ್ಚುಲಿ ಇದು ಮೇನ್ ಚೇಂಬರ್ ಮತ್ತೊಂದು ಚೇಂಬರ್ ಎಲ್ಲ ಬಿಟ್ಟು ಆಕ್ಚುಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಯೂನಿಟಿಯಲ್ಲಿ ಕೆಲಸ ಮಾಡಿದ್ರೆ, ಚೇಂಬರ್ ಇರ್ಬೋದು, ಸ್ಟಾರ್ಗಳಿರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಸಣ್ಣ ಪುಟ್ಟ ಕಲಾವಿದರು ಇರ್ಬೋದು, ಎಲ್ಲರೂ ಒಂದು ಯೂನಿಟಿಯಲ್ಲಿ ಕೆಲಸ ಮಾಡಿ ಪ್ರತಿಯೊಂದು ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರೆ ಬಹುಶಃ ಇಂಥ ಚರ್ಚೆಗಳನ್ನು ಅಗತ್ಯ ಇಲ್ಲ, ಇಂಥ ಹೋರಾಟಗಳ ಅಗತ್ಯನೂ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್? ನೋಡಮ್ಮ, ಆಗ ಒಂದು ಕಾಲ ಇತ್ತು, ನಮಗೆ ಕನ್ನಡದಲ್ಲಿ ಒಂದು ಶಕ್ತಿ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥ ಶಕ್ತಿ ಇತ್ತು. ಹೌದು. ಆ ಪುಣ್ಯಾತ್ಮರು ಒಬ್ರು ಇದ್ದು ಬಿಟ್ಟಿದ್ರೆ ಇವತ್ತು ಈ ರೀತಿ ಯಾದಿ ಬೀದಿ ಆಗ್ತಾ ಇರ್ಲಿಲ್ಲ. ಆಮೇಲೆ ಆ ತರದ ಒಬ್ಬ ನಾಯಕತ್ವ ಇನ್ನೂ ಸಿಕ್ಕಕ್ಕೆ ಸಾಧ್ಯ ಆಗಿಲ್ಲ ಕನ್ನಡಕ್ಕೆ. ಅದೊಬ್ಬ ದೊಡ್ಡ ಶಕ್ತಿ ಅದು. ಅವ್ರು ಒಂದೇ ಒಂದು ವಾಯ್ಸಿಗೆ ಯಾರು ಚೇಂಬರ್ ಅಲ್ಲ, ಏನು ಅಲ್ಲ, ಯಾವ ಸಂಘ ಸಂಸ್ಥೆ ಅಲ್ಲ, ಯಾವ ಕಲಾವಿದರು ಎಲ್ಲ ತುಟಿಕ್ ಪಿಟಿಕ್ ಆಗ್ತಿರ್ಲಿಲ್ಲ. ಆ ಅವರು ದೊಡ್ಡ ನಾಯಕರು, ನಾಯಕತ್ವ ಗುಣ ಇತ್ತಂತವ್ರು. ಅಂತ ನಾಯಕರ ಕೊರತೆ ಈಗ ಕನ್ನಡ ಚಿತ್ರರಂಗಕ್ಕಿದೆ. ಈಗೇನಾಗಿದೆ, ಅವ್ರು ಹೋದ್ಮೇಲೆ ದಾರಿಗೊಬ್ಬ ದಂಡ ನಾಯಕ ಆಗ್ಬಿಟ್ಟವನೆ. ಆ ಕಲಾವಿದನ್ ಕೇಳಿದ್ರೆ ಇವ್ರು ಯಾಕೆ ಕೇಳ್ಬೇಕು, ಇವ್ರ ಕಲಾವಿದನ್ ಕೇಳಿದ್ರೆ ಅವ್ರನ್ನ ಯಾಕೆ ಕೇಳ್ಬೇಕು, ಅವ್ರು ಗ್ರೇಟಾ, ನಾನು ಗ್ರೇಟಾ, ಇವ್ರು ಗ್ರೇಟಾ, ಹಿಂಗಾಗಿ ಚಿತ್ರರಂಗ ಹಾಳಾಗೋಗ್ತಿದೆ. ಬಹುಶಃ ಎಲ್ಲರೂ ಆಯ್ತು, ನಾವೆಲ್ಲರೂ ನಮ್ಮ ಬದುಕನ್ನು ಇಲ್ಲಿ ಕಟ್ಕೊಂಡಿದೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಕೆಲಸ ಮಾಡೋಣ, ಚಿತ್ರರಂಗನ ಬೆಳೆಸೋಣ, ನಾವೆಲ್ಲ ವೈಯಕ್ತಿಕವಾಗಿ ಬೆಳೆಯೋದ್ರ ಜೊತೆಗೆ ಅಂತಕ್ಕಂಥದ್ದೊಂಚೂರು ಚರ್ಚೆಗೆ ಒಳಪಡಿಸ್ಕೊಂಡ್ರೆ ಬಹುಶಃ ಎಲ್ಲವೂ ಸರಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ಹೇಳಿದ ತರ ಮಾತೃ ಸಂಸ್ಥೆನೋ ಬೇರೆ ಇನ್ನೊಂದು ಪದ ಬಳಕೆ ಮಾಡ್ತೀನಿ ನಾನು, ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಂತ ಅನ್ಸ್ಕೊತಾರೋ ಗೊತ್ತಿಲ್ಲ ಅದು. ಸೊ ಅಂತ ಸಂಸ್ಥೆಯಲ್ಲಿ ಸಕ್ರಿಯ ಆಗಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು, ಮತ್ತೆ ಈಗಲೂ ಸಿನಿಮಾ ಮಾಡೋ ಅಂಥವ್ರು ಕೂತ್ಕೊಂಡ್ರೆ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಇಲ್ದಿದ್ರೆ ಇದೇ ನಡೆಯುತ್ತೆ. FMC ನಲ್ಲಿ ಇಂಥ ಟಾಕ್ ಗಳನ್ನ ನಾವು ಯಾಕೆ ಪಿಕ್ ಮಾಡ್ತೀವಿ, ಅಥವಾ ಇಂಥ ವ್ಯಕ್ತಿಗಳ ಜೊತೆ ನಾವ್ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈಗ ಸರ್ ಕೃಷ್ಣೇಗೌಡರು ಹೋರಾಟ ಮತ್ತೆ ಅವ್ರ ಸಿನಿಮಾ ಮಾಡೋ ಪ್ಯಾಟ್ರನ್ ಇಷ್ಟ ಆಗುತ್ತೆ ಅಂಡ್ ಜನರಿಗೆ ತಲುಪುತ್ತೆ, ಅಂಡ್ ಅವರ ಧ್ವನಿಗಳು ಜನಕ್ಕೂ ತಲುಪುತ್ತೆ, ಸರ್ಕಾರಕ್ಕೂ ತಲುಪುತ್ತೆ. ಕೆಲವು ವಿಚಾರಗಳನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಸೊ ನಮ್ಮ FMC ಉದ್ದೇಶ ಸುಮ್ನೆ ಅನಗತ್ಯವಾಗಿ ಚರ್ಚೆ ಮಾಡ್ಕೊಂಡು ಗಾಸಿಪ್ ಮಾಡ್ಕೊಂಡಿರೋದಲ್ಲ. ಕೆಲವು ವಿಚಾರಗಳನ್ನ ಮಾತಾಡ್ಬೇಕು, ತಲುಪಬೇಕು, ಕೆಲವರು ತಿಳಿದವ್ರ ಜೊತೆ ಚರ್ಚೆ ಮಾಡ್ಬೇಕನ್ನೋ ಉದ್ದೇಶದಿಂದನೇ ಇಂಥ ವ್ಯಕ್ತಿಗಳನ್ನ ಆರಿಸ್ಕೊಂಡು ಹುಡ್ಕೊಂಡು ಬಂದು ಅವರಿಗೆ ಕಾಟ ಕೊಟ್ಟು ಮಾತಾಡ್ತೀವಿ. ನಾವು ಟೈಮ್ ಇಲ್ಲ ಅಂತ ಹೇಳಿದ್ರು, ಶೆಕೆ ಆಗ್ತದೆ ಫ್ಯಾನ್ ಹಾಕಿ ಅಂತ ಹೇಳಿದ್ರು ಬಿಡದೆ ಅವ್ರನ್ನ ಕಾಟ ಕೊಟ್ಟು ಮಾತಾಡಿಸ್ತೇವೆ. ಸರ್, ನಿಮ್ಮ ಟೈಮಿಗೆ ಅಂಡ್ ತೊಂದರೆ ಕೊಟ್ಟಿದ್ರೆ ಕ್ಷಮಿಸ್ಬೇಕು, ಬಟ್ ಬಹಳ ಉತ್ತಮ ಮಾಹಿತಿಯನ್ನ, ಕೆಲವು ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲಿ ಹೋರಾಟ ಮಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಅಲ್ಲಿ ಖಂಡಿತ ಮಾತಾಡ್ತೀನಿ. ಅದು ಯಾವುದೇ ಹೆಸಿಟೇಷನ್ ಇಲ್ಲ. ಸರ್ಕಾರಕ್ಕೆ ತಲುಪಿಸೋ ವಿಚಾರಗಳನ್ನ ಸರ್ಕಾರಕ್ಕೆ ತಲುಪಿಸಿ ಅದರ ಹಿಂದೆ ಬಿದ್ದು ಅದು ಇಂಪ್ಲಿಮೆಂಟ್ ಆಗೋವರೆಗೂ ಬಿಡಲ್ಲ ಅನ್ನೋದು ಅದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ ಸರ್. ಹಲವು ಕೆಲಸಗಳನ್ನ ಕಂಡಿದ್ದೀವಿ ಅಂಡ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಅವಾರ್ಡ್ ಕೂಡ ತಗೊಳ್ತಾ ಇದ್ದಾರೆ. ಮುಂದೆ ಲಚ್ಚಿ ಕೂಡ ಆಲ್ರೆಡಿ ಅವಾರ್ಡ್ ನ ಇನ್ನು ದೇಶಾದ್ಯಂತ ಸುತ್ತಿ ಬರ್ತಾ ಇದೆ. ಈಗ ಕರ್ನಾಟಕದಲ್ಲೂ ನಾಡಿದ ಫೆಸ್ಟಿವಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅಲ್ಲೂ ಅವಾರ್ಡ್ ತಗೊಂಡು ಮತ್ತಷ್ಟು ಸರ್ ಸಿನಿಮಾ ಮಾಡ್ಲಿ, ಹಾಗೇನೆ ಅವ್ರು ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ. ಆ ಸಿನಿಮಾದ ಮೂಲಕ ಜನರು ಥಿಯೇಟರ್ಗೂ ಕರ್ಕೊಂಡು ಬರ್ಲಿ ಅಂತ ಆಶಿಸುತ್ತಾ, ಇವರು ಯಾವಾಗೆಲ್ಲ ಹೋರಾಟ ಮಾಡ್ತಾರೆ ಆ ಎಲ್ಲ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾ, ಸರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಎಲ್ಲಾ ಕನ್ನಡದ ಮನಸ್ಸುಗಳು ಕೂಡ ಕನ್ನಡ ಚಿತ್ರವನ್ನ ನೋಡಿ ಕನ್ನಡ ನಿರ್ಮಾಪಕರಿಗೆ ಅನ್ನದಾತರಾಗಿ, ಅಣ್ಣವ್ರು ಹೇಳಿದಂತ ಅನ್ನದಾತರಾಗಿ
ಕನ್ನಡ ಚಿತ್ರರಂಗನ ಉಳಿಸಿ, ಕನ್ನಡ ನಿರ್ಮಾಪಕರನ್ನ ಉಳಿಸಿ, ಜೊತೆಗೆ ನನ್ನ ಹಿತೈಷಿಗಳು, ಅವ್ರನ್ನ ಬೇರೆ ಥರ ಹಿತೈಷಿಗಳು ಅಂತ ಹೇಳಕ್ ನಂಗೆ ಯಾಕೆ ಇಷ್ಟ ಆಗಲ್ಲ. ಅವರೆಲ್ಲರೂ ಕೃಷ್ಣೇಗೌಡನ ಹೆಂಗೆ ತುಳಿಬೇಕು ಅನ್ನೋದನ್ನ ಬಿಟ್ಟು ನಾವೆಂಗೆ ಸಿನಿಮಾ ಮಾಡಬೇಕು, ನಾವೆಂಗೆ ಒಳ್ಳೆ ಸಿನಿಮಾ ಮಾಡೋಣ, ನಾವೆಂಗೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಬದುಕೋಣ, ಸತ್ತ ಮೇಲೂ ಬದುಕಕ್ಕೆ ಏನು ಮಾಡಬೇಕು. ಕೆಲವರು ಬದುಕಿದ್ದಾಗ ಸತ್ತಿದ್ದಾರೆ, ಅದು ಗೊತ್ತಾಗ್ತಿಲ್ಲ ಅವ್ರಿಗೆ. ನಾವು ಸತ್ತ ಮೇಲೂ ಬದುಕಕ್ಕೆ ಏನು ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅವ್ರು ಆಲೋಚನೆ ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಂದು ಒಳ್ಳೆ ಸಿನಿಮಾ ಮಾಡಿ ಚಿತ್ರರಂಗನ ಉಳಿಸಿ. ಯಾವುದೇ ಸಂಘ ಸಂಸ್ಥೆ ಆದ್ರೂ ನಾನು ಎಲ್ಲರ ಹತ್ರನೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಚಿತ್ರರಂಗದ ಒಳಿತಿಗಾಗಿ, ಚಿತ್ರರಂಗದ ಉಳಿವಿಗಾಗಿ, ಚಿತ್ರರಂಗದ ಬದುಕಿಗಾಗಿ ದಯವಿಟ್ಟು ಉಸಿರಾಡಿ, ಮಾತಾಡಿ, ಜಯವಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಲೆಟ್ಸ್ ಟಾಕ್. ಇಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಪೈರಸಿಯಿಂದ ಹಿಡಿದು ಈಗಿನ ಪ್ರಸ್ತುತ ಸಿನಿಮಾ ಪರಿಸ್ಥಿತಿ ಇರಬಹುದು, ಟಿಕೆಟ್ ದರದ ವಿಚಾರ ಇರಬಹುದು, ಹಲವಾರು ಸಮಸ್ಯೆ ಕನ್ನಡ ಚಿತ್ರರಂಗ ಅಟ್ ಪ್ರೆಸೆಂಟ್ ಫೇಸ್ ಮಾಡ್ತಿರೋ ಎಲ್ಲಾ ಸಿಚುವೇಶನ್ಗಳ ಬಗ್ಗೆ ಕೃಷ್ಣೇಗೌಡರ ಹತ್ರ ಮಾತಾಡಿದ್ವಿ. ಕಾರಣ ಅವರು ಒಂದು ಪ್ರತಿ ವಿಚಾರದಲ್ಲೂ ಹೋರಾಟ ಮಾಡ್ಕೊಂಡು ಬಂದು ಹಲವು ವಿಚಾರಗಳಲ್ಲಿ ಗೆದ್ದಿದ್ದಾರೆ, ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ಮಾತಾಡಿದ್ವಿ. ದಯವಿಟ್ಟು ಎಪಿಸೋಡ್ ಅನ್ನ ಯೂಟ್ಯೂಬ್ ನಲ್ಲಿ ನೋಡಿ, ಫೇಸ್ಬುಕ್ ನಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಟಾಕ್ ವಿತ್ ಕೃಷ್ಣೇಗೌಡ ಸರ್ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.